ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ದೆಹಲಿಯಲ್ಲಿ ಆದ ಬ್ಲಾಸ್ಟ್ ಸ್ಫೋಟ ಪ್ರಕರಣ, ಇದರ ಟಾರ್ಗೆಟ್ ಕೇವಲ ದೆಹಲಿ ಆಗಿರಲಿಲ್ಲ ಅನ್ನೋದು ತನಿಖೆಯ ಭಾಗವಾಗಿ ಇದೀಗ ರಿವೀಲ್ ಆಗ್ತಾ ಇದೆ. ಇದೇ ಡಿಸೆಂಬರ್ 6ನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ಇದ್ದಂತಹ ಬಾಬ್ರಿ ಮಸೀದಿಯನ್ನ ಕೆಡವಿ 33 ವರ್ಷ ಆಗ್ತಾ ಇದೆ. ಅದರ ಪ್ರತೀಕಾರವನ್ನು ತೀರಿಸಿಕೊಳ್ಳುವ ಸಲುವಾಗಿ ಈಗ ಅಯೋಧ್ಯೆಯಲ್ಲಿರುವ ರಾಮ ಮಂದಿರವನ್ನ ಟಾರ್ಗೆಟ್ ಮಾಡಿ ಕೂಡ ಸ್ಫೋಟವನ್ನ ನಡೆಸುವ, ವಿಧ್ವಂಸಕ ಕೃತ್ಯವನ್ನ ನಡೆಸುವ ಪ್ಲಾನಿಂಗ್ ಕೂಡ ಈ ಶಂಕಿತ ಉಗ್ರರದ್ದು ಆಗಿತ್ತು ಅನ್ನೋದು ತನಿಖೆಯ ಭಾಗವಾಗಿ ಹೊರಬಂದಿರುವ ಮಾಹಿತಿ. ಇದೆಲ್ಲದರ ನಡುವೆ ಮತ್ತೊಮ್ಮೆ ಉದ್ಭವವಾಗಿರುವ ಪ್ರಶ್ನೆ, ಯಾಕೆ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಉಗ್ರವಾದದ ಅಥವಾ ಉಗ್ರಗಾಮಿಗಳ ಟಾರ್ಗೆಟ್ ಆಗ್ತಾ ಇದೆ ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಸಾಮಾಜಿಕ ಹೋರಾಟಗಾರರಾದ ಸುಧೀರ್ ಮುರಳಿ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇಸ್ಲಾಮಿಕ್ ಧಾರ್ಮಿಕ ಚಿಂತಕರು, ವಿದ್ವಾಂಸರು ಆಗಿರುವ ಅಬ್ದುಲ್ ರಶೀದ್ ಸಾದಿ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಆಂದೋಲ ಸಿದ್ಧಲಿಂಗ ಸ್ವಾಮೀಜಿ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಹಿಂದೂ ಮುಖಂಡರು ಶ್ರೀಕಾಂತ್ ಶೆಟ್ಟಿ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಎಂದಿನಂತೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಅನೇಕ ಆಡಿಯನ್ಸ್ ಕೂಡ ಇದ್ದಾರೆ. ವಿಶೇಷವಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಜಾಜಿನಗರ, ಇಲ್ಲಿಂದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಬಂದಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮೊದಲೇದಾಗಿ ಶ್ರೀಕಾಂತ್ ಅವರೇ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಟಾರ್ಗೆಟ್ ಅಯೋಧ್ಯೆ, ಆದರೆ ಉಗ್ರವಾದಕ್ಕೆ ಧರ್ಮ ಇಲ್ಲ. ಟಾರ್ಗೆಟ್ ಕಾಶಿ, ಉಗ್ರವಾದಕ್ಕೆ ಧರ್ಮ ಇಲ್ಲ. ಟಾರ್ಗೆಟ್ ಪೆಹಲ್ಗಾಮ್ನಲ್ಲಿರ್ತಕ್ಕಂಥ ಹಿಂದೂ ಟೂರಿಸ್ಟ್ಗಳು, ಆದರೂ ಉಗ್ರವಾದಕ್ಕೆ ಧರ್ಮ ಇಲ್ಲ. ಏನು ಹೇಳ್ತೀರಿ ಈ ರೀತಿಯ ವಾದಕ್ಕೆ? ನೋಡಿ, 99ರ ಯುದ್ಧದ ನಂತರ ಪಾಕಿಸ್ತಾನ ಮತ್ತು ISI ಯೋಚನೆಯನ್ನು ಮಾಡ್ತದೆ, ಭಾರತವನ್ನು ನೇರ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಆಗೋದಿಲ್ಲ. ಹಾಗಾಗಿ ವಾರ್ ಆಫ್ 1000 ಕಟ್ಸ್, ದೇಶದ ಒಳಗಡೆ ಸಣ್ಣ ಪುಟ್ಟ ಬಾಂಬ್ ಬ್ಲಾಸ್ಟ್ಗಳನ್ನು ಮಾಡಿ ಡಿಸ್ಟಬಿಲೈಸ್ ಮಾಡಬೇಕು ಅಂತ ಅವ್ರು ಹೊರಡ್ತಾರೆ. ಅದಕ್ಕಾಗಿ ಅನೇಕ ಸಂಘಟನೆಗಳು ಕೂಡ ಇಲ್ಲಿ ಕೆಲಸ ಮಾಡಿದ್ದಿದೆ. ಅದರಲ್ಲೂ ವಿಶೇಷವಾಗಿ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ, ಅದು ಸಂಕಟ ಮೋಚನ ಮಂದಿರ ಇರ್ಬೋದು, ವಾರಣಾಸಿ ಇರ್ಬೋದು, ಕಾಶಿ, ಅನಂತರ ಅನೇಕ ಕಡೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನುವಂಥದ್ದು ಹೇಳೋದು ಸತ್ಯ. ಭಯೋತ್ಪಾದನೆಗೆ ಧರ್ಮ ಇಲ್ಲ, ಧರ್ಮ ಇದ್ದಲ್ಲಿ ಭಯೋತ್ಪಾದನೆ ಇಲ್ಲ. ಧರ್ಮದ ಅರ್ಥ ತಿಳಿದವರು ಇದನ್ನು ಹೇಳ್ತಾರೆ. ಆದರೆ ಭಯೋತ್ಪಾದನೆ ಹಿಂದೆ ಒಂದು ಮಜಹಬ್ ಇದೆ, ಒಂದು ಮಜಹಬ್ ಅನ್ನುವಂಥದ್ದು ಇದೆ, ಒಂದು ಕೌಮ್ ಅನ್ನುವಂಥದ್ದು ಇದೆ, ಒಂದು ಉಮ್ಮತ್ ಅನ್ನುವಂಥದ್ದು ಇದೆ. ಪಾನ್ ಇಸ್ಲಾಮಿಕ್, ಇಡೀ ಜಗತ್ತಿನಾದ್ಯಂತ ಇವತ್ತು ಏನು ನಡೀತಾ ಇದೆ ಅದೇ ಭಾರತದ ಒಳಗೂ ನಡೀತಾ ಇರೋದು. ಅದೇನು ನೈಜೀರಿಯಾದಲ್ಲೂ ಬೇರೆ ಅಥವಾ ಇಸ್ರೇಲಲ್ಲಿ ಬೇರೆ ಅಥವಾ ಇಲ್ಲೆಲ್ಲೋ ಬೇರೆ ಏನಲ್ಲ, ಇಡೀ ಜಗತ್ತಿನ ಎಲ್ಲ ಕಡೆಗಳಲ್ಲಿ ನಡೀತಾ ಇರುವಂಥದ್ದು ಭಾರತದಲ್ಲಿ ನಡೀತಾ ಇದೆ. ಆದರೆ ಭಾರತದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಇದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಮೊನ್ನೆ ನಡೆದಂಥ ಘಟನೆ ಇದು ನಮಗೆ ಭಾಳ ವಿಶೇಷ. ಇವತ್ತು ಭಾರತದಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಕಾಂಗ್ರೆಸ್ ಅವಧಿಯಲ್ಲಿ ಅದು ನಡೀತಾ ಇರಲಿಲ್ಲ. ಯಾಕಂದರೆ ಕಾಂಗ್ರೆಸ್ ಅವಧಿಯಲ್ಲಿ ಅದು ಮಾಮೂಲಾಗಿತ್ತು. 1993ರಿಂದ 2013ರವರೆಗೆ 20 ವರ್ಷದಲ್ಲಿ 6024 ಬಾಂಬ್ ಬ್ಲಾಸ್ಟ್ಗಳು. ಆದರೆ ಇತ್ತೀಚೆಗೆ ಬಹಳ ನನಗನ್ಸುತ್ತೆ ನೌಗಾಂವ್ನ ಪ್ರಕರಣದಿಂದ ನೋಡಿದರೆ 33 ಕಡೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತ ಅವ್ರ ಯೋಚನೆ ಇತ್ತು. ಒಂದು ಕಡೆಯಲ್ಲಿ ಅದು ಆಕಸ್ಮಿಕವಾಗಿ ಆಗಿರೋದು, ದೆಹಲಿಯಲ್ಲಿ ಏನೋದು ಪ್ಲ್ಯಾಂಡ್ ಆಗಿ ಆಗಿರೋದಲ್ಲ, ಅದು ಆಕಸ್ಮಿಕವಾಗಿರೋದು. ಇವತ್ತು ನೌಗಾಂವಲ್ಲಿ ಸ್ಟೇಷನಲ್ಲಿ ಆಗಿರೋದು ಕೂಡ ಆಕಸ್ಮಿಕ. ಹಾಗಾಗಿ ದೇಶದ ಭದ್ರತಾ ವ್ಯವಸ್ಥೆಗಳು ಸರಿಯಾದ ಕೆಲಸವನ್ನು ಮಾಡ್ತಾ ಇವೆ. ದೇಶದಲ್ಲಿ ತಮ್ಮ ಸಮರ್ಥರಾಗಿದ್ದಾರೆ ಅಂತ ನನ್ನ ಅನಿಸಿಕೆ. ಸರಿ, ಅಬ್ದುಲ್ ರಶೀದ್ ಸಹದಿ ಅವರೇ, ಒಬ್ಬ ಬಾಬರ್, ಮೊಘಲ ದೊರೆ ಬಾಬರ್ ಭಾರತದ ಮುಸಲ್ಮಾನರಿಗೆ ಐಕಾನ್ ಆಗಬೇಕಾ? ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ದು ಕಾನೂನಾತ್ಮಕವಾಗಿ ಅಪರಾಧವೇ, ಯಾರು ಮಾಡಿದ್ರು ಅವರು ಶಿಕ್ಷೆಗೆ ಅರ್ಹರೇನೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಬಾಬ್ರಿ ಮಸೀದಿ ಧ್ವಂಸವಾದ ದಿನವನ್ನ ಪ್ರತೀಕಾರ ತೆಗೆದುಕೊಳ್ತೀವಿ ಅಂತ ಹೇಳಿ ಭಾರತದಲ್ಲಿರ್ತಕ್ಕಂಥ ಯಾರಿಗಾದ್ರೂ ಯಾಕೆ ಅನ್ನಿಸ್ಬೇಕು ಅಂತ? ಯಾರು ಹೇಳಿದ್ರದು? ಈಗ ಯಾರೆಲ್ಲ ಉಗ್ರ ಶಂಕಿತರು ಅಂತ ಹೇಳಿ ಯಾರನ್ನೆಲ್ಲ ಅರೆಸ್ಟ್ ಮಾಡಲಾಗಿದೆ, ಟಾರ್ಗೆಟ್ ಇದ್ದಿದ್ದು ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣಕ್ಕೆ ಪ್ರತೀಕಾರ ತೆಗೆದುಕೊಳ್ಳೋದು. ಶಂಕಿತರು ಅಂತ ನೀವು ಹೇಳ್ತಿದ್ದೀರಲ್ವಾ, ಆರೋಪಿಗಳಲ್ಲ. ಅಂದ್ರೆ ಅವ್ರ ಬಳಿಯಲ್ಲಿ ಇನ್ನೂ ವಿಶ್ವಾಸ ಇದೆ ನಿಮ್ಗೆ? ನಾನು ಸಮರ್ಥನೆ ಮಾಡಿ, ನಾನು ಡೌಟ್ ಕ್ಲಿಯರ್ ಮಾಡ್ತಾ ಇರೋದು. ಶಂಕಿತರು ನೀವು ಹೇಳಿದ್ರಿ, ಟೆಕ್ನಿಕಲಿ ಹೆಂಗ್ ಕರಿಬೇಕು ಕರಿತೀವಿ. ಎಸ್, ಓಕೆ. ಇದು ಈ ಟಾರ್ಗೆಟ್ ಮಾಡ್ತಿರೋದು ಅಂತ ಯಾರು ಹೇಳಿದ್ದು? ತನಿಖೆ ಭಾಗವಾಗಿ ರಿವೀಲ್ ಆಗಿರೋದು, ಡೈರಿಗಳಲ್ಲಿ ಬರ್ಕೊಂಡಿದ್ದು. ರೈಟ್, ಯಾರು ಹೇಳ್ತಿದ್ದಾರೆ? ಯಾರು ಅಲ್ಲ ಸರ್, ತನಿಖಾ ಸಂಸ್ಥೆಗಳಿಂದ ಬರ್ತಾ ಇರೋ. ನನ್ಗೇನು ಅನಿಸ್ತಿದೆ ಅಂದ್ರೆ, ಈಗ ಇವರು ಹೇಳಿದ್ರಲ್ಲ ಹಿಂದೂ ಮುಖಂಡರು, ಈಗ ಹಳೆಯ ಕಾಲದ ನಾನು ಕೇಳ್ತಾ ಇದ್ದೆ, ದೇಶ ಅಪಾಯದಲ್ಲಿದೆ, ದೇಶ ಅಪಾಯದಲ್ಲಿದೆ ಅಂತ ಹೇಳಿ. ಸರಿಯಪ್ಪ ಅಂತ ಹೇಳಿ ಪ್ರಜ್ಞಾವಂತ ನಾಗರಿಕರು ದೇಶ ಸುಭದ್ರವಾಗಿರ್ಬೇಕು ಅಂತೇಳಿ 2014ರಲ್ಲಿ ಕೊಟ್ಬಿಟ್ರು. ಆದರೂ ಇದು ರಿಪೀಟ್ ಆಗ್ತಿದೆ ಅಂದರೆ ಅವತ್ತು ಧರ್ಮಯುದ್ಧ, ಧರ್ಮದ ಹೆಸರಲ್ಲಿ ಇಟ್ಕೊಳ್ಳೋಣ. ಈಗ ನನ್ನ ಪ್ರಕಾರ, ಇನ್ನು ನಾನು ಬೇರೆಯವರ ಅಭಿಪ್ರಾಯ ಹೇಳ್ತಾ ಇಲ್ಲ, ನನ್ನ ಪ್ರಕಾರ ಹೇಳ್ತಿರೋದು,
ಇದು ಧಾರ್ಮಿಕವಾಗಿ ನೋಡೋದಕ್ಕಿಂತ ಒಂದು ರಾಜಕೀಯವಾಗಿ ನೋಡ್ಬೋದು ಅಂತ. ಕಾರಣ ಮೊನ್ನೆ ಬಿಹಾರಲ್ಲಿ ಚುನಾವಣೆ ಇತ್ತು, ಅದನ್ನು ಇನ್ನೇನೋ ಎಮೋಷನಲ್ ಆಗಿ ಜನರನ್ನು ತಗೊಳ್ಳೋಣ ಅಂತ ಹೇಳಿ ಕವರ್ ಮಾಡಲಿಕ್ಕೆ ಆ ಥರದ್ದು ಪ್ಲ್ಯಾನು. ಪೆಹಲ್ಗಾಮು ಅಷ್ಟೇ, ಪುಲ್ವಾಮನೂ ಅಷ್ಟೇ. ಚುನಾವಣೆ ಬರುವ 1-2-3 ವಾರಗಳ ಮುಂಚೆ ಈ ಘಟನೆಗಳು ನಡೆಯುತ್ತೆ. ಆದ್ದರಿಂದ ಈ ಬಾಬರಿ ಟಾರ್ಗೆಟ್ ಆಗಿಲ್ಲ. ಅದು ಆಗಿದ್ದರೆ ಈ ಆರೋಪಿಗಳು ಯಾರಿದ್ದಾರೆ, ಶಂಕಿತ ಆರೋಪಿಗಳಾದರೆ ನಾವು ಎಂದೆಂದೂ ಹೇಳ್ತಾ ಬರುತ್ತಿರದಂತೆ ಅವರನ್ನು ಸಾರ್ವಜನಿಕವಾಗಿಯೇ ಗಲ್ಲಿಗೇರಿಸಬೇಕು. ಒಂದು. ಇನ್ನೊಂದೇನೆಂದರೆ, ನಾನು ಈ ಆರೋಪಿಗಳ ಸಂಬಂಧ ಏನು, ಅವರಿವರು ಪಾಕಿಸ್ತಾನಕ್ಕೆ ಏನು ಸಂಬಂಧ ಅಂತ ಏನು ಹೇಳೋಕ್ಕಿಲ್ಲಿ ಬಂದಿಲ್ಲ. ಇಲ್ಲಿ ಯಾರದು ಬರುವುದೂ ಇಲ್ಲ. ಇವರು ಸ್ವಾಮೀಜಿಗಳಿದ್ದಾರೆ, ಹಿಂದೂ ಧರ್ಮ ಭಯೋತ್ಪಾದಕ ಧರ್ಮ ಅಂತ ಹೇಳೋ ಸಮರ್ಥಲಿಗೂ ಅವ್ರು ಬಂದಿಲ್ಲ, ನಾನೂ ಬಂದಿಲ್ಲ. ನಾನು ಹೇಳ್ತಿರೋದಂದರೆ, ಇವರು ಹೇಳಿದಂತೆ ಭಯೋತ್ಪಾದಕರಿಗೆ ಧರ್ಮ ಇಲ್ಲ. ಒಂದು, ಅವರ ಧರ್ಮ ಯಾವುದಂದರೆ ಭಯೋತ್ಪಾದನೆ ಅವ್ರ ಧರ್ಮ. ಇನ್ನೊಂದೇನೆಂದರೆ, ನಮ್ಮದು ಏನಿದ್ರು ಕೂಡ ಮುಸಲ್ಮಾನ ಅಬ್ದುಲ್ಲಾ ಅಥವಾ ಮೊಹಮ್ಮದ್ ಎಂದು ಹೆಸರಿದ್ದಕ್ಕೆ ಅವನು ಮುಸಲ್ಮಾನ ಆಗಲ್ಲ. ಮುಸ್ಲಿಮರು ಅಂತ ಹೇಳಿ ನಾವು ತಿಳ್ಕೊಬೇಕಂದ್ರೆ 5 ಹೊತ್ತಿನ ನಮಾಜ್ ಇದೆ, ಅದರಲ್ಲೇ ನಾವು ಐಡೆಂಟಿಫೈ ಮಾಡೋದು. ಇದರಲ್ಲೂ ಕೂಡ ಈ ಶಂಕಿತ ಆರೋಪಿಗಳು ಮುಸಲ್ಮಾನರು ಎಂದು ಹೇಳುವುದಕ್ಕಿಂತ ಆ ತನಿಖೆ ಪೂರ್ಣಗೊಳ್ಳುವ ತನಕ ನಮಗೆ ಸ್ವಲ್ಪ ವೇಟ್ ಮಾಡೋಣ. ಪೆಹಲ್ಗಾಮಲ್ಲಿ ಆಯ್ತು ಸರ್, ನೀವು ಇದಕ್ಕೆ ತನಿಖೆ ಆಗ್ಲಿ ಅಂತ ಹೇಳ್ಬಹುದು. ಪೆಹಲ್ಗಾಮ್ನಲ್ಲಿ ಧರ್ಮದ ಹೆಸರು ಕೇಳಿ ಧರ್ಮದ ಹೆಸರು ಕೇಳಿ ಹತ್ಯೆ ಮಾಡಿದಾಗ್ಲೂ ಕೂಡ ನಾವು ಧರ್ಮದ ಉದ್ದೇಶಕ್ಕೆ ಈ ಉಗ್ರವಾದಿ ಚಟುವಟಿಕೆಗಳು ಆಗ್ತಿಲ್ಲ ಅಂತ ಹೇಳಿ ಯಾಕೆ ಭಾವಿಸ್ಬೇಕು, ಅಥವಾ ಪೆಹಲ್ಗಾಮಲ್ಲಿ ದಾಳಿ ಆಯ್ತಲ್ವಾ, ಅದರಲ್ಲಿ ಸತ್ತವರು ಕೇವಲ ಹಿಂದೂಗಳು ಮಾತ್ರ ಆಗಿದ್ರ? ಟಾರ್ಗೆಟ್ ಆದವ್ರು ಯಾರು ಅಲ್ಲ, ಸತ್ತವರು ಟಾರ್ಗೆಟ್ ಆದವ್ರು ಯಾರು? ತಾಜ್ ಹೋಟೆಲ್ ನ ಒಳಗ್ ನುಗ್ದಾಗ್ಲೂ ಕೂಡ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ತಾಜ್ ಹೋಟೆಲ್ ಒಳಗೆ ನುಗ್ದಾಗ್ಲೂ ಕೂಡ ಉಗ್ರರು ನೀವು ಮುಸ್ಲಿಮರ ಅಂತ ಕೇಳಿ ಅವರನ್ನ ಬಿಟ್ಟು ಹಿಂದೂಗಳನ್ನ ಹೊಡೆದಿದ್ದನ್ನ ದೇಶ ಕಣ್ಣಾರೆ ಕಂಡಿದೆ. ಇದು ಮಾಧ್ಯಮಗಳು ಸೃಷ್ಟಿಸಿದ ಒಂದು ಅವಾಂತರ. ಕಣ್ಣು ಮುಂದೆ ರಾಚುವ ಸಾಕ್ಷಿಗಳಿರುವಾಗ್ಲೂ ಕೂಡ ಮಾಧ್ಯಮ ಸೃಷ್ಟಿ ಅಂದ್ರೆ ಸಾಕ್ಷಿಗಳು ಇದೆ, ಜನ ಮೂರ್ಖರಲ್ಲ. ಇದನ್ನು ಹೇಳಿಲ್ಲ ಅಂತ ನಾವು ಅದು ಕೂಡ ಅರ್ಥ ಮಾಡ್ಕೋಬೇಕು. ಒಂದ್ ಸೈಡ್ ಮಾತ್ರ ನೋಡಬಾರ್ದು. ನಾನು ಓಪನ್ ಆಗಿ ಪ್ರಶ್ನೆ ಕೇಳ್ತೀನಿ. ಒಂದು ರಾಮೇಶ್ವರಂ ಕೆಫೆ ಅಲ್ಲಿ ಬ್ಲಾಸ್ಟ್ ಮಾಡುವ ಮುಂಚೆ ಮಸೀದಿಗೆ ಹೋಗಿ ನಮಾಜ್ ಮಾಡಿ ಬಂದ್ಬಿಟ್ಟು ನಂತರದಲ್ಲಿ ಬ್ಲಾಸ್ಟ್ ಮಾಡ್ತಾನೆ ಅಂತಂದ್ರೆ ಈತನನ್ನ ನೀವ್ ಏನಂತ ಕರಿತೀರಿ? ಈತನಿಗೆ ಧರ್ಮದ ಅಮಲು, ನಾನು ಹಿಂದೂ ಆಗಿದ್ರು ಕೂಡ ಪ್ರಶ್ನೆ ಮಾಡ್ತಿದ್ದೆ, ಧರ್ಮದ ಅಮಲು ತಲೆ ಮೇಲೆ ತುಂಬಿ ಅಮಾಯಕ ಹಿಂದೂಗಳನ್ನ ಕೊಲ್ಲುವ ಉದ್ದೇಶ ಈ ಸೋಕಾಲ್ಡ್ ಎಲ್ಲರೂ ಅಲ್ಲ, ಈ ಸೋಕಾಲ್ಡ್ ರಾಡಿಕಲ್ ಇಸ್ಲಾಮಿಕ್ ಟೆರರಿಸ್ಟ್ ಗಳಿಗೆ ಇಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಹೆಂಗ್ ಹೇಳ್ತೀರಿ ನೀವು? ಇಲ್ಲ ಮೇಡಮ್, ಅಲ್ಲ, ನನಗೊಂದು ಪ್ರಶ್ನೆ ಇದೆ. ಈ ಭಯೋತ್ಪಾದನೆ ಅನ್ನೋದು ಭಯವನ್ನು ಉತ್ಪಾದಿಸುವವರು ಅಲ್ವಾ? ಖಂಡಿತ ತಾನೆ. ಭೀಕರವಾದ ಅನ್ನೋದು ಒಂದು ಭೀಕರವಾದ ವಾದವನ್ನು ಸೃಷ್ಟಿಸುವವನು. ಅದು ಪೆಹಲ್ಗಾಮಲ್ಲೋ ಕಾಶ್ಮೀರದಲ್ಲೋ ಇನ್ನು ಕನ್ಯಾಕುಮಾರಿಯಲ್ಲಿ ಆಗ್ಬೇಕು ಅಂತ ಇದೆಯಾ? ಇಲ್ಲ. ನಮ್ಮ ಸೌತ್ ಕನ್ನಡದಲ್ಲಿ ಆಗ್ತಾ ಇಲ್ವಾ? ಮನುಷ್ಯನು ಕಾಶ್ಮೀರದವನಾದರೂ ಇಲ್ಲ ಬೆಂಗಳೂರಿನವನಾದರೂ ಕರಾವಳಿಯ ಮಂಗಳೂರಿನವನಾದರೂ ಮನುಷ್ಯ ತಾನೆ ಅಲ್ವಾ? ಅಲ್ಲಿ ಕೊಂದಾದ ಕಾಶ್ಮೀರದಲ್ಲಿ ಕೊಂದ್ರೆ ಅವನು ಭಯೋತ್ಪಾದಕ, ಇಲ್ಲಿ ಕೊಂದ್ರೆ ದನದ ಹೆಸರಲ್ಲಿ, ದೇವಸ್ಥಾನದ ಹೆಸರಲ್ಲಿ ಅಥವಾ ಇನ್ನೂ ಕ್ಷುಲ್ಲಕ ಕಾರಣ ಕೊಂದ್ರೆ ಅವನು ಭಯೋತ್ಪಾದಕ ಅಲ್ಲ. 100% ಹೌದು. ಅದನ್ನು ಯಾಕೆ ನೀವು ಚರ್ಚೆ ಮಾಡಲ್ಲ? ಭಯೋತ್ಪಾದಕ ಅದಕ್ಕೆ ನಾನು ಹೇಳ್ತಿರೋದು ಮೇಡಮ್, ಯಾರೇ ಆಗಲಿ, ಮೊಹಮ್ಮದ್ ಆಗಿರಲಿ, ಅಹಮದ್ ಆಗಿರಲಿ, ಯಾರೇ ಆಗಿರಲಿ, ಭಯೋತ್ಪಾದಕ ಚಟುವಟಿಕೆಯಲ್ಲಿ ಅವನು ಪಾಲ್ಗೊಂಡು ಅವನ ಆರೋಪಿತ ಸಾಬೀತಾದ್ರೆ ಧರ್ಮದ ಹೆಸರಲ್ಲಿ ಅವನು ಗುರುತಿಸಬೇಡಿ. ಭಯೋತ್ಪಾದಕ ಅಂತ ಹೇಳಿ ಗುರುತಿಸಿ ಅವನಿಗೆ ಶಿಕ್ಷೆ ಕೊಡಿ. ನಾರಾಯೆ ತಕ್ಬೀರ್ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಘೋಷಣೆಯನ್ನ ಕೂಗಿ ನಂತರದಲ್ಲಿ ನರಮೇಧ ಮಾಡ್ಲಿಕ್ಕೆ ಹೋದಾಗ್ಲೂ ಕೂಡ ಈತನ ತಲೆಯಲ್ಲಿರೋದು ಧರ್ಮದ ಅಫೀಮು ಅಂತ ಹೇಳಿ ನಾವು ಹೇಳಬಾರ್ದ? ಎಸ್, ಸೇಮ್ ಒಂದು ಕ್ವಶನ್ ಕೇಳ್ಬೋದಲ್ವಾ? ರಂಜಾನ್ ನಲ್ಲಿ ಕೊನೆಯ ಉಪವಾಸ, ಅವನು ಹೊಸ ಉಡುಪನ್ನು ಈದಿಗೆ ತಗೊಳ್ಳಕ್ಕೆ ಅಂತ ಬರ್ತಾರೆ, 18 ವರ್ಷದ ಯುವಕ. ಅವನನ್ನು ಕೊಲ್ಲುವಾಗ, ಬಡಿದು ಕೊಲ್ಲುವಾಗ, ಈ ಶುಂಠಿಯನ್ನು ಜಜ್ಜಿ ಕೊಲ್ಲುವಾಗ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ರು, ನೀವು ಕೇಳಿರಬಹುದು. ಇದಕ್ಕೆ ನಾನು ಏನು ಹೇಳೋಣ? ಸ್ಯಾಫ್ರಾನ್ ಟೆರರಿಸಂ ಇದೆಯಲ್ಲ ಸರ್ ಪದ. ಅದೇ ನಾನು ಹೇಳ್ತೀನಿ ಮೇಡಮ್. ನೀವು ಕೇಳೋ ಪ್ರಶ್ನೆ ಇಲ್ಲ, ಇಸ್ಲಾಂ ಟೆರರಿಸಂ ಒಪ್ಪಲ್ಲ ನಾನು. ಅದೇ ನಾನು ಜೈ ಶ್ರೀರಾಮ್ ಅಂದ್ರೆ ಸ್ಯಾಫ್ರಾನ್ ಟೆರರಿಸಂ ಒಪ್ಪಬೇಕು. ಇದನ್ನ ಕ್ಲಿಯರ್ ಮಾಡಿ ಜೈ ಶ್ರೀರಾಮ್ ಅಂದು ಕೊಲ್ಲುವವರನ್ನ ಸ್ಯಾಫ್ರಾನ್ ಟೆರರಿಸ್ಟ್ ಗಳು ಅಂತ ಹೇಳಿ ನಾವು ಒಪ್ಪಬೇಕು. ನಾರಾಯ ತಕ್ಬೀರ್ ಅಲ್ಲಾಹು ಅಕ್ಬರ್ ಅಂತ ಕೂಗಿ ಕೊಲೆ ಮಾಡುವವರನ್ನ ರಾಡಿಕಲ್ ಇಸ್ಲಾಮಿಕ್ ಟೆರರಿಸ್ಟ್ ಅಂತ ಒಪ್ಪಬಾರದು. ನಾನು ಅದೇ ಹೇಳ್ತಿರೋದು. ಇದು ಯಾವ ತರ್ಕ? ಮೊದಲಿಂದಲೇ ನಾನು ಹೇಳ್ತಿರೋದು, ಈ ಕೃತ್ಯಗಳಿದೆಯಲ್ಲ ಅದರ ಮೇಲೆ ಧರ್ಮಗಳನ್ನು ಲೇಪನ ಮಾಡಿ ನಮ್ಗೆ ಅಲ್ಲೂ ಇದೆ ಕೇಳೋಕೆ. ಅದಕ್ಕೆ ಧರ್ಮ ಅಂತ ಇಲ್ಲಿ ಹೇಳ್ಬೇಡಿ. ಭಯೋತ್ಪಾದನೆ ಅಂದ್ರೆ ದನಗೊಂದ ಹೆಸರಲ್ಲಾಗಿರ್ಲಿ ಅಥವಾ ಹೆಣ್ಣಿನ ವಿಚಾರದಲ್ಲಾಗಿರ್ಲಿ, ಫ್ಯಾಮಿಲಿ ಒಂದು ಮನುಕುಲವನ್ನು ಕೊಲ್ಲುವವನಿದ್ದಾರೆ, ಅವನು ಕೊಲೆಗಡುಕರು ಅಥವಾ ಭಯೋತ್ಪಾದಕರು, ಭೀಕರವಾದಿಗಳು ಅಂತ ಹೆಸರಲ್ಲಿ ಕರೆಯಿರಿ. ಯಾಕೆ ನಾವು ಇಸ್ಲಾಮು, ಹಿಂದೂ, ಕ್ರಿಶ್ಚಿಯನ್ ಅಂತ ಸೇರಿಸಬೇಕು? ಸರಿ, ನಾನು ಸುಧೀರ್ ಸರ್ನ ಕೇಳ್ತೀನಿ, ಕ್ಯಾನ್ ಟೆರರಿಸಂ ಬಿ ಸೆಕ್ಯುಲರ್? ಟೆರರಿಸಂ ಅನ್ನ ನಾವು ಸೆಕ್ಯುಲರ್ ಆಯಾಮದಲ್ಲಿ ಆ ಕನ್ನಡಕ ಹಾಕೊಂಡು ನೋಡಬಹುದಾ? ಇವ್ರ ಪ್ರಶ್ನೆಗೆ ಉಪಪ್ರಶ್ನೆನೋ ಇವ್ರ ಉತ್ತರಕ್ಕೆ ನಿಮಗೆ ಪ್ರಶ್ನೆ? ನನಗೆ ಪ್ರಶ್ನೆನಾ?
ಸೆಕ್ಯುಲರನ್ನು ಭಯೋತ್ಪಾದನೆಯನ್ನು ಅಕ್ಕಪಕ್ಕದಲ್ಲಿ ಇಡ್ತಕ್ಕಂಥದ್ದೇ ಭಾರಿ ದೊಡ್ಡ ಮೂರ್ಖತನ ಮತ್ತು ಕ್ಷುಲ್ಲಕವಾದ ಆಗ್ತದೆ. ಸೆಕ್ಯುಲರಿಸಮೇ ಬೇರೆ, ಭಯೋತ್ಪಾದನೆ ಬೇರೆ. ಈಗ ಚರ್ಚೆಯ ಪ್ರಾರಂಭದಲ್ಲಿ ಬಂದಾಗ ಮತ್ತು ಇವರು ದಾರಿಮಿಯವರು ಮಾತಾಡಿದ್ದನ್ನು ಎಲ್ಲ ನಾನು ಗಮನಿಸಿದೆ ಮತ್ತು ನೀವು ಇಂಟ್ರಡಕ್ಷನ್ ಕೊಟ್ಟಿದ್ದನ್ನು ಗಮನಿಸಿದೆ. ನಾನೊಬ್ಬ ನ್ಯಾಯವಾದಿಯಾಗಿ, ವಕೀಲ ವೃತ್ತಿಯಲ್ಲಿರುವವನಾಗಿ, ಏನು ದೆಹಲಿಯಲ್ಲಿ ಬಾಂಬ್ ಸ್ಫೋಟ ನಡೆದಿದೆ, ಆ ಬಾಂಬ್ ಸ್ಫೋಟವನ್ನು ಭಾರತದ ನೆಲದ ಮೇಲೆ ಆಗಿರ್ತಕ್ಕಂಥ ಬಾಂಬ್ ಸ್ಫೋಟ, ಭಾರತದ ಮೇಲೆ ಆಗಿರ್ತಕ್ಕಂಥ ಬಾಂಬ್ ಸ್ಫೋಟ, ಭಾರತೀಯರ ವಿರುದ್ಧ ಆಗಿರ್ತಕ್ಕಂಥ ಬಾಂಬ್ ಸ್ಫೋಟ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಮತ್ತು ಈ ರೀತಿಯ ಕೃತ್ಯಗಳನ್ನು ಯಾವುದೇ ಜಾತಿ, ಧರ್ಮ, ಪಕ್ಷಗಳ, ಭಾಷೆಗಳ ಹಂಗಿಲ್ಲದೆ ಈ ಕೃತ್ಯವನ್ನು ಖಂಡಿಸಬೇಕು. ಭಯೋತ್ಪಾದನೆ ಈ ದೇಶಕ್ಕೆ ಅಂಟಿದ ಮಹಾಶಾಪ, ಇದನ್ನು ಖಂಡಿಸಬೇಕು. ಆದರೆ ಖಂಡಿಸುವ ಸಂದರ್ಭದಲ್ಲಿ ಇದನ್ನು ಒಂದು ಧರ್ಮಕ್ಕೆ ಲೇಪ ಮಾಡಿ ಹೇಳುವಾಗ ದಾರಿಮಿಯವರು ಚರ್ಚೆ ಮಾಡಿದಂತೆ, ಶ್ರೀಕಾಂತ್ ಅವರು ಚರ್ಚೆ ಮಾಡಿದಂತೆ, ಶ್ರೀಕಾಂತ್ ಅವರು ಹೇಳಿದಂತೆ ಭಯೋತ್ಪಾದಕರಿಗೆ ಧರ್ಮ ಇಲ್ಲ. ಧರ್ಮದ ಉಲ್ಲೇಖಗಳನ್ನು, ಸೂಕ್ತಿಗಳನ್ನು ಯಾರಾದರೂ ಪಠಿಸಿ ಕೃತ್ಯವನ್ನು ಮಾಡಿದರೂ ಸಹಿತ ಆತ ಧರ್ಮ ಬಾಹಿರ ಕೃತ್ಯವನ್ನು ಮಾಡಿದ್ದಾನೆ ಅನ್ನುವಂಥದ್ದು ಸ್ಪಷ್ಟ. ಮತ್ತು ಭಯೋತ್ಪಾದಕ ಕೃತ್ಯಗಳನ್ನು ಭಾರತದ ನೆಲದಲ್ಲಿ ನಾವು ಗಮನವಿಟ್ಟು ನೋಡಿದಾಗ ಇದಕ್ಕೊಂದು ರಾಜಕೀಯ ಅಧಿಕಾರದ ಒಂದು ಸ್ಪಷ್ಟತೆ ಇದೆ, ಒಂದು ಹಿನ್ನೆಲೆ ಇದೆ. ಅದು ಯಾವ ಹಿನ್ನೆಲೆ ಅದು ಅಂತಂದರೆ, ಭಾರತದಲ್ಲಿ ನಡೀತಕ್ಕಂಥ ಟೆರರಿಸಮ್ ಆ್ಯಕ್ಟಿವಿಟೀಸ್ಗೆ ನಮ್ಮ ಪಕ್ಕದ ರಾಷ್ಟ್ರವಾಗಿರ್ತಕ್ಕಂಥ ಪಾಕಿಸ್ತಾನದ ನೆಲದಿಂದ ಪ್ರಚೋದನೆ ಇದೆ ಅನ್ನುವಂಥದ್ದು ಸ್ಪಷ್ಟವಾದ ಅಭಿಪ್ರಾಯ ಇದೆ. ಇದಕ್ಕೆ ಈ ದೇಶದ ಯಾವುದೇ ರಾಜಕೀಯ ಪಕ್ಷಗಳು ವಿರೋಧ ಮಾಡ್ತಾ ಇಲ್ಲ. ಹಾಗಾದ್ರಿಂದ ಈ ರೀತಿಯಾದ ಏನು ಭಯೋತ್ಪಾದಕ ಕೃತ್ಯಗಳು ಈ ನೆಲದಲ್ಲಿ ನಡೆಯುತ್ತೆ, ನಾವು ಅದನ್ನು ಒಂದು ಧರ್ಮಕ್ಕೆ ಆರೋಪಿಸಿ ನೋಡುವ ಬದಲು ಸಂಘಟನೆಯ ಆಧಾರಿತವಾಗಿ ನೋಡೋದೇ ಸ್ಪಷ್ಟವಾದ ನಿಲುವು ಅಂತ ನನಗೆ ಅನಿಸುತ್ತೆ. ಒಂದು ನಿಮಿಷ, ಲೆಟ್ ಮಿ ಕಂಪ್ಲೀಟ್. ಯಾಕೆ ಅಂತಂದರೆ, ಈ ದೇಶದಲ್ಲಿ ಪಕ್ಕದ ಕೆಳಗಿನ ನಮ್ಮ ಶ್ರೀಲಂಕಾದೊಳಗಡೆ LTTE ಪ್ರಣೀತವಾದ ಅಥವಾ ಈ ರೀತಿಯ ಬೇರೆ ಬೇರೆ ಹಲವಾರು ಸಂಘಟನೆಗಳ ಪ್ರಣೀತವಾಗಿರ್ತಕ್ಕಂಥ ಒಂದು ರಾಷ್ಟ್ರವಾದ ಅಥವಾ ಅರಾಷ್ಟ್ರೀಯವಾದ ನೆಲೆಗೊಂಡಿತ್ತು. ಅದನ್ನು ನಾವು ಗುರುತಿಸ್ತಾ ಇದ್ದಿದ್ದೇನು ಅಂದರೆ LTTE ಪ್ರಣೀತವಾದಂಥ ಭಯೋತ್ಪಾದನೆ ಅಂತಲೇ ನಾವು ಮಾಡಿದ್ದು. ಆ ಕಾರಣಕ್ಕಾಗಿ ನಮ್ಮ ದೇಶದ ಒಬ್ಬ ಮಾಜಿ ಪ್ರಧಾನಿಯನ್ನು ಸಹಿತ ನಾವು ಕಳ್ಕೊಂಡ್ವಿ. ಹಲವಾರು ಸ್ಫೋಟಗಳಿಗೂ ಸಹಿತ ಅದಕ್ಕೆ ಕಾರಣ ಆಯಿತು. ಈ ದೇಶದ ನೆಲದಲ್ಲಿ ಉತ್ತರದಿಂದ ದಕ್ಷಿಣದವರೆಗೂ ಸಹಿತ ಹಲವಾರು ರಾಜ್ಯಗಳಲ್ಲಿ ಮತ್ತು ನಮ್ಮ ಕರ್ನಾಟಕವು ಸೇರಿಕೊಂಡಂತೆ ನಕ್ಸಲಿಸಮ್ ನಡೆದಿತ್ತು. ಅದು ಸಹಿತ ಒಂದು ಸಶಸ್ತ್ರ ಹೋರಾಟವನ್ನು ಸಂವಿಧಾನ ಬಾಹಿರವಾದಂಥ ಚಟುವಟಿಕೆಗಳಲ್ಲಿ, ಅವರ ಆಶಯಗಳು ಏನೇ ಇರಲಿ, ಸಂವಿಧಾನ ಬಾಹಿರವಾದ ಚಟುವಟಿಕೆಗಳನ್ನು ನೋಡ್ತಾ ಇದ್ದು, ಆ ರೀತಿಯಾಗಿ ಅವರು ಬಾಂಬ್ ಸ್ಫೋಟ ಮಾಡ್ತಿದ್ರು, ಸ್ಟೇಷನನ್ನು ಹೊಡಿತಾ ಇದ್ರು, ಸಾಮಾನ್ಯ ಜನರನ್ನು ಕೊಲ್ತಾ ಇದ್ರು, ನಮ್ಮ ನೇತಾರರುಗಳನ್ನು ಕೊಲ್ತಾ ಇದ್ರು. ಛತ್ತೀಸ್ಗಢದಲ್ಲಿ ಒಂದು ಬಸ್ಸೇ ರಾಜಕೀಯ ಮುಖಂಡರುಗಳನ್ನು ಸ್ಫೋಟ ಮಾಡಿಸಿಕೊಂಡರು. ಆ ಕೊಂದಾಗೆಲ್ಲ ನಾವು ಆ ನಕ್ಸಲೀಯರ ಜಾತಿ, ಮತ, ಧರ್ಮ, ಭಾಷೆಯನ್ನು ನೋಡದೆ ನಕ್ಸಲೀಯ ಸಂಘಟನೆ ಅಂತ ಹೇಳ್ತಾ ಇದ್ವಿ. ಖಲಿಸ್ತಾನದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ನಡೆದಾಗ ಪಂಜಾಬ್ನಲ್ಲಿ ಅದನ್ನು ಖಲಿಸ್ತಾನ್ ಸಂಘಟನೆ ಅಥವಾ ಸಂಘಟನೆಗಳನ್ನು ಉದ್ದೇಶಿಸಿ ಹೇಳ್ತಾ ಇದ್ವಿ. ಹಾಗೆಯೇ ಈಗ ಕೈಗೊಂಡಿರ್ತಕ್ಕಂಥ ಭಯೋತ್ಪಾದಕ ಚಟುವಟಿಕೆಗಳನ್ನು ಅದು ಲಷ್ಕರ್ ಎ ತೊಯ್ಬಾ, ಜೈಷೆ ಮೊಹಮ್ಮದ್ ಅಥವಾ ತಾಲಿಬಾನ್ ಪ್ರಣೀತವಾದಂಥ ಭಯೋತ್ಪಾದನೆ ಅಂತಲೇ ನಾವು ಕರೆದರೆ, ಇದು ನಮ್ಮ ದೇಶದಲ್ಲಿ ಜನರನ್ನು ಒಳಗೊಂಡು ಈ ಭಯೋತ್ಪಾದನೆಯ ವಿರುದ್ಧ ನಾವೆಲ್ಲರೂ ಏಕಮತದಿಂದ ನಿಂತು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಒಂದು ಸಂಗತಿಯನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ, ನೀವು ಹೇಳಿದಂತೆ ಇದು ಏನು ಡಿಸೆಂಬರ್ 6ರ ಸಂಗತಿಗಳನ್ನು ಆಧಾರವಾಗಿ ಇಟ್ಕೊಂಡು ಈ ಕೃತ್ಯವನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನುವಂಥದ್ದೇನಾದರೂ ಮಾಹಿತಿ ಇದ್ದರೆ, ಇಟ್ ಈಸ್ ವೆರಿ ಪ್ರಿಮೇಚ್ಯೂರ್ ಸ್ಟೇಜ್. ಒಂದ್ ನಿಮಿಷ, ಈ ಹಂತದಲ್ಲಿ ಒಂದು ಕನ್ಕ್ಲೂಸಿವ್ ಆದ ಅಭಿಪ್ರಾಯಕ್ಕೆ ಬರ್ತಕ್ಕಂಥದ್ದೇ ಒಂದು ತನಿಖೆಯ ಪ್ರಿಮ್ಯಾಚ್ಯೂರ್ ಸ್ಟೇಜ್ ಈಗ ಆಗ್ತಕ್ಕಂಥದ್ದು. ಒಂದು ವೇಳೆ ಅದು ದೇವಾಲಯಗಳ ಕಾರಣಕ್ಕಾಗಿ ಟಾರ್ಗೆಟ್ ಮಾಡಿಯೇ ಆ ರೀತಿಯ ದಾಳಿಯನ್ನು ಮಾಡುವಂಥದ್ದಾಗಿದ್ರೂ ಸಹಿತ ಅದನ್ನ ಖಂಡಿಸಬೇಕು. ಅದು ಆ ಸಂಘಟನೆಗಳ ಹೆಸರನ್ನು ಹಿಡಿದು ಅದಕ್ಕೆ ಪ್ರಚೋದನೆ ಮಾಡಿರ್ತಕ್ಕಂಥ ಹೊರ ರಾಷ್ಟ್ರದ ಅಥವಾ ಭಾರತದಿಂದ ಹೊರಗಿನ ಯಾವುದಾದ್ರು ಶಕ್ತಿಗಳು ಪ್ರಚೋದಿಸಿದ್ರೆ ಅದರ ವಿರುದ್ಧವೇ ನಾವು ಮಾತಾಡಬೇಕು ಹೊರತು ನಮ್ಮ ವಾದವನ್ನು ಗಟ್ಟಿಯಾಗಿ ಹೇಳಬೇಕು. ಸೆರೆ ಹಿಡಿದಾಗ್ಲೂ ಕೂಡ ಅಬ್ದುಲ್ ಕಸಬ್ನನ್ನ ಸೆರೆ ಹಿಡಿದಾಗ ಅಥವಾ ಅಫ್ಜಲ್ ಗುರು ವಿಚಾರದಲ್ಲಾಗಿರ್ಬೋದು, ಬುರಾನ್ ವಾರಿ ವಿಚಾರದಲ್ಲಿರ್ಬೋದು, ಮಾಧ್ಯಮಗಳು ಸುದ್ದಿ ಮಾಡಿದಾಗ ಇಟ್ ವಾಸ್ ಆಲ್ಸೋ ಪ್ರೀಮೆಚ್ಯೂರ್. ಸರ್, ಕಡೆಗೆ ಏನಾಯ್ತು, ಈ ದೇಶ ಗಮನಿಸಿದೆ. ನಾವು ಈ ದೇಶದ ಇಂಟೆಗ್ರಿಟಿ ವಿಚಾರದಲ್ಲಿ ಮಾಧ್ಯಮವಾಗಿ ಸುದ್ದಿಯನ್ನು ಪ್ರಸಾರ ಮಾಡುವಾಗ ಈ ಕಾಗಕ್ಕ ಗೂಬಕ್ಕ ಕತೆ ಪ್ರಸಾರ ಮಾಡ್ಲಿಕ್ಕಾಗಲ್ಲ. ವಿ ಹ್ಯಾವ್ ಟು ಗೆಟ್ ದ ಇನ್ಫಾರ್ಮೇಶನ್ ಫ್ರಮ್ ದ ಅಫಿಷಿಯಲ್ ಸೋರ್ಸಸ್, ದೋ ಇಟ್ ಮೇ ಬಿ ಅನ್ಅಫಿಷಿಯಲ್ ಸ್ಟೇಟ್ಮೆಂಟ್ಸ್.
ಹೀಗೆ ನಾವು ಪ್ರಸಾರ ಮಾಡಿದಾಗಲೂ ಕೂಡ ಇದು ಪ್ರೀಮೆಚೂರ್ ಅನ್ನುವ ನಿಮಗೇನೆ ನಾನು ಕೇಳೋ ಪ್ರಶ್ನೆ, ಒಬ್ಬ ಡಾಕ್ಟರ್ ಉಮರ್, ಒಬ್ಬ ಡಾಕ್ಟರ್ ಮುಜಾಮಿಲ್ ಹೂ ಇಸ್ ಅನ್ ಇಂಡಿಯನ್, ಭಾರತೀಯರಾಗಿದ್ದ ಡಾಕ್ಟರ್ ಉಮರ್, ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಶಾಹೀನ್ ಇವರೆಲ್ಲರೂ ಭಾರತದಲ್ಲೇ ಇರ್ತಕ್ಕಂಥ ಅಯೋಧ್ಯೆಯನ್ನ ಟಾರ್ಗೆಟ್ ಮಾಡಬೇಕು ಅನ್ನೋ ಮನಸ್ಥಿತಿಯನ್ನ, ಹಾಗಾದ್ರೆ ನಿಮ್ಮದೇ ಪದಗಳಲ್ಲಿ ವಿವರಿಸಿ ಈ ಉದ್ದೇಶ ಹಾಗೆ ಮನಸ್ಥಿತಿಯನ್ನ ನಾವು ಏನಂತ ಕರಿಬೇಕು, ಹೇಗೆ ಗಮನಿಸಬೇಕು? ನೋಡಿ, ಅಯೋಧ್ಯ ಮಂದಿರದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಬಿಟ್ಟಿದೆ. ಆ ತೀರ್ಪನ್ನು ಈ ದೇಶದ ನೆಲ ಒಪ್ಪಿಬಿಟ್ಟಾಗಿದೆ. ಎಲ್ಲ ಜನರು ಸಹಿತ ಅದನ್ನು ಒಪ್ಪಿಬಿಟ್ಟಾಗಿದೆ. ಅದಕ್ಕೆ ಮತ್ತೆ ಈಗ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅದು ಸುಪ್ರೀಂ ಕೋರ್ಟ್ನ, ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಲಾಯರ್ ಆಗಿರ್ಲಿ, ಪತ್ರಕರ್ತ ಆಗಿರ್ಲಿ, ಬಿಸಿನೆಸ್ ಮೆನ್ ಆಗಿರ್ಲಿ, ಅವನು ಭಯೋತ್ಪಾದಕ ಕೃತ್ಯದಲ್ಲಿ ಭಾಗವಹಿಸಿದ್ದಾನಂತಂದ್ರೆ ಅವನು ಅರಾಷ್ಟ್ರೀಯವಾದ ಇರ್ತಕ್ಕಂಥವನು, ಅವನು ದೇಶ ವಿರೋಧಿ, ಅವನು ಧರ್ಮ ವಿರೋಧಿ ಅನ್ನುವಂಥದ್ದು ಸ್ಪಷ್ಟವಾದಂಥ ನಿಲುವು. ಅದರಲ್ಲಿ ಏನು ಚರ್ಚೆನೇ ಇಲ್ಲ, ಅದರಲ್ಲಿ ಚರ್ಚೆ ಇಲ್ಲ. ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಏನು ಅಂತಂದ್ರೆ, ಆ ಭಯೋತ್ಪಾದಕರ ಸಂಖ್ಯೆ ಎಷ್ಟು, ಅದೇ ರೀತಿಯಾಗಿ ಯೋಚನೆ ಮಾಡ್ಬೇಕು ನಾವು. ಒರಿಸ್ಸಾದಲ್ಲಿ ಗ್ರಾಮ್ ಸ್ಟೇನ್ಸ್ ಅನ್ನ ಕೊಂದವರು, ಪನ್ಸಾರೆಯನ್ನ ಕೊಂದವರು, ಕಲಬುರ್ಗಿಯನ್ನ ಕೊಂದವರು, ಬೇರೆ ಬೇರೆ ಗೌರಿ ಲಂಕೇಶ್ ಅವರನ್ನ ಕೊಂದವರು, ಅವರು ಧರ್ಮದ ಆಚರಣೆ ಲೆಕ್ಕ ಹಾಕಿದ್ರೆ ಅವರೆಲ್ಲ ಹಿಂದೂ ಧರ್ಮದವರೇ. ಅವರನ್ನೆಲ್ಲ ಕೊಂದವರನ್ನು ಸಹಿತ ನಾನು ಭಯೋತ್ಪಾದಕರಂದೇ ಕರಿತೇನೆ ಹೊರತು ಒಂದು ಧಾರ್ಮಿಕ ಧರ್ಮದ ಹೆಸರಿನಲ್ಲಿ ನಾನು ಕರೆಯಕ್ಕಾಗಲ್ಲ. ಅವರು ಪ್ರತಿನಿಧಿತ್ವ ಮಾಡಿರ್ತಕ್ಕಂಥ ಸಂಘಟನೆಗಳ ನೆಲೆಯಲ್ಲಿಯೇ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಅರಾಷ್ಟ್ರೀಯವಾದಂತಹ ಸಂಘಟನೆ. ಅದೇ ಪ್ರಶ್ನೆಯನ್ನ ಆಯ್ತು, ಗೌರಿ ಲಂಕೇಶ್ ಕೊಲ್ಲಲಿಕ್ಕೆ ಐಡಿಯಾಲಜಿಕಲ್ ಡಿಫರೆನ್ಸ್ ಇತ್ತು, ಪನ್ಸಾರೆ ಅವ್ರನ್ನ ಅಥವಾ ಇನ್ಯಾರನ್ನೋ ಕೊಲ್ಲಲಿಕ್ಕೆ ಐಡಿಯಾಲಜಿಕಲ್ ಡಿಫರೆನ್ಸ್ ಇತ್ತು, ಹೀಗಾಗಿ ನಾವು ಕೊಂದ್ವಿ ಅಂತ ಹೇಳಿ ಸಮರ್ಥನೆ ಮಾಡ್ಕೊಂಡ್ರು ಕೂಡ ಕೊಂದವರು ಕ್ರಿಮಿಗಳೇನೆ. ಕೊಂದವರ ಉದ್ದೇಶ ಉಗ್ರವಾದಿ ಚಟುವಟಿಕೆಗಿಂತ ಯಾವುದೇ ರೀತಿಯಲ್ಲೂ ಕಮ್ಮಿ ಇಲ್ಲ. ಆದರೆ ಅಯೋಧ್ಯೆಯನ್ನ ಕೆಡವಬೇಕು ಅನ್ನೋ ಮನಸ್ಥಿತಿ, ಅವ್ರ ಹಿಂದಿರುವ ಉದ್ದೇಶ, ಇದನ್ನ ನಾವು ಪ್ರಶ್ನೆ ಮಾಡಬಾರ್ದಾ? ಯಾಕೆ ಯಾರಿಗಾದ್ರೂ, ಅದರಲ್ಲೂ ಭಾರತೀಯರೇ ಆಗಿರುವ ಡಾಕ್ಟರ್ ಉಮರ್ಗೆ, ಭಾರತೀಯರೇ ಆಗಿರುವ ಮುಜಾಮಿಲ್ಗೆ, ಭಾರತದವರೇ ಆಗಿರುವ ಇಮಾಮ್ ಇರ್ಫಾನಿಗೆ ಅಯೋಧ್ಯೆಯಲ್ಲಿ ನಿಂತಿರುವ ರಾಮ ಮಂದಿರ ಕೆಣಕಬೇಕು, ಅಯೋಧ್ಯೆಯಲ್ಲಿ ನಿಂತಿರುವ ರಾಮ ಮಂದಿರ ಕೆಡುವ ಒಂದು ಮಂದಿರ ಅಂತ ಅನ್ನಿಸ್ಬೇಕು? ಅವ್ರ ಉದ್ದೇಶ ಪ್ರಶ್ನೆ ಮಾಡಬಾರ್ದ ನಾವು? ಮೊಟ್ಟ ಮೊದಲನೇದಾಗಿ ನಾನು ಹೇಳಲಿಕ್ಕೆ ಬಯಸೋದೇನಂತ ಕೇಳಿದರೆ, ಭಾರತದ ಕೆಲ ಮುಸಲ್ಮಾನರಿಗೆ ಭಾರತದ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಅವ್ರಿಗೇನಿದ್ರೂ ಕೂಡ ಶರಿಯಾ ಕಾನೂನು ಆಗಬೇಕು, ಪಾಕಿಸ್ತಾನ ಏನು ಹೇಳುತ್ತೋ ಅದನ್ನು ಇಲ್ಲಿ ನಾನು ನಡೆಸಬೇಕು ಅನ್ನುವಂತಹ ಕುತಂತ್ರ ಬುದ್ಧಿ ಇಲ್ಲಿಯ ಕೆಲ ಮುಸಲ್ಮಾನರಿಗಿದೆ. ಆ ನಿಟ್ಟಿನಲ್ಲಿ ಪಾಕಿಸ್ತಾನದಿಂದ ಏನು ಸಂದೇಶ ಬರುತ್ತೋ ಆ ಸಂದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂಥ ಕೆಲಸ ವಿದ್ಯಾವಂತ ಮುಸಲ್ಮಾನರಿರ್ಬೋದು ಅಥವಾ ಅವಿದ್ಯಾವಂತ ಮುಸಲ್ಮಾನರಿರ್ಬೋದು, ಇವತ್ತಿನವರೆಗೂ ಕೂಡ ಅದನ್ನು ನಡ್ಸ್ಕೊಂಡು ಬಂದಿದ್ದಾರೆ. ಇದು ಇವತ್ತಿಂದಲ್ಲ, 2025 ಅಲ್ಲ, 1947 ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ತೋ ಅವತ್ತಿನಿಂದನೂ ಕೂಡ ಇವತ್ತಿನವರೆಗೆ ಭಾರತದ ಸಂವಿಧಾನದ ಮೇಲೆ ನಂಬಿಕೆ ಇರದಂಥ ಅನೇಕ ಮುಸಲ್ಮಾನರನ್ನು ನಾವು ನೋಡ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ಸ್ ಒಂದು ಗುಂಪು ಭಾರತದ ಸಂವಿಧಾನವನ್ನು ಬುಡಮೇಲು ಮಾಡಬೇಕು, ಇಲ್ಲಿಯ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸಬೇಕು, ಹೇಗೆ ಅನ್ನೋದನ್ನು ವಿಚಾರ ಮಾಡಿ ಅವರು ಬಾಬ್ರಿ ಮಸೀದಿ ಕೆಡವಿದಂಥ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಅದನ್ನು ನಾವು ಡೆಮಾಲಿಷ್ ಮಾಡಬೇಕು. ನಮ್ಮ ಗುರಿ ಏನಿದ್ರೂ ಕೂಡ ಭಾರತದಲ್ಲಿ ಇಸ್ಲಾಂ ರಾಷ್ಟ್ರ ಸ್ಥಾಪನೆ ಮಾಡಬೇಕು ಅಂತ ಅವರು ಹೊರಟಿರುವಂಥ ಉದ್ದೇಶ ಸ್ಪಷ್ಟವಾಗಿದೆ. ಎಲ್ಲರೂ ಹೇಳ್ತಾ ಇದ್ದಾರೆ ಭಯೋತ್ಪಾದಕರಿಗೆ ಧರ್ಮ ಇಲ್ಲ, ನಿಜ ಒಪ್ಕೊಳ್ಬೋದು. ಆದರೆ ಭಯೋತ್ಪಾದಕರಿಗೆಲ್ಲರಿಗೂ ಕೂಡ ಧರ್ಮ ಇದೆ. ಇಲ್ಲಿ ಇಸ್ಲಾಂ ಸ್ಥಾಪನೆ ಮಾಡಬೇಕು, ಅದು ಇಸ್ಲಾಂ ಟೆರರಿಸ್ಟ್ ಅನ್ನುವಂಥದ್ದು ಇವತ್ತು ಜಗಜ್ಜಾಹಿರವಾಗಿದೆ. ಇದು ಮುಚ್ಚಿಟ್ಟ ಸತ್ಯ ಅಲ್ಲ, ತೆರೆದಿಟ್ಟಂತಹ ಸತ್ಯ. ಕೇವಲ ಭಾರತದ ಹಿಂದೂ ಸಂಘಟನೆಯವರು ಅಥವಾ BJPಯವರು, ಶಿವಸೇನೆಯವರು ಇವರು ಮಾತ್ರ ಇಸ್ಲಾಂ ಟೆರರಿಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಇಡೀ ಜಗತ್ತಿನಲ್ಲಿ ಯಾರು ಇಸ್ಲಾಮಿಕ್ ಟೆರರಿಸ್ಟ್ನಿಂದ ನೊಂದ್ಕೊಂಡಿದ್ದಾರೆ, ಪ್ರಾಣ ತೆತ್ತಿದ್ದಾರೆ, ಅವರು ಹೇಳುವಂಥ ಮಾತು ಇಸ್ಲಾಮಿಕ್ ಟೆರರಿಸ್ಟ್ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲೇ ಜೀವಂತವಾಗಿದೆ ಅನ್ನುವ ಕಾರಣಕ್ಕಾಗಿ ಇವತ್ತು ನಾವು ಇಸ್ಲಾಮಿಕ್ ಟೆರರಿಸ್ಟ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಇರುವಂಥವ್ರಿಗೆ ನಾನು ಹೇಳ್ತೀನಿ, ತಾವೇ ಹೇಳಿದ್ದೀರಿ ನಾರಾಹೇ ತಕ್ದೀರ್ ಅಲ್ಲಾಹು ಅಕ್ಬರ್, ಕಾಶ್ಮೀರ್ ಮೇ ರಹನಾ ಹೈ ತೋ ಅಲ್ಲಾಹು ಅಕ್ಬರ್ कहना होगा, नहीं तो ಜಾಗ ಖಾಲಿ करना होगा, ಪಂಡಿತ್ಗೆ ಔರತ್ತೌಕೆ ಬಿನಾ ಅನ್ನುವಂಥ ಸಂದೇಶ 1992ರಿಂದ ನಾವು ಕೇಳ್ತಾ ಇದ್ದೇವೆ. ಇದು ಭಯೋತ್ಪಾದನೆ ಅಂದರೆ ಇದು ಇಸ್ಲಾಂ ಭಯೋತ್ಪಾದನೆ ಅನ್ನಲಿಕ್ಕೆ ಸಾಧ್ಯ ಇಲ್ವಾ? ಪ್ರತಿಯೊಂದು ಸ್ಫೋಟ ನೋಡಿ, ಎಲ್ಲೇ ಸ್ಫೋಟ ಆಗಲಿ ಅದರ ಲಿಂಕ್ ಹೋಗೋದು ಮಸೀದಿ ಕಡೆ, ಆ ಮಸೀದಿ ಮೌಲ್ವಿ ಕಡೆ. ಹೀಗಿರಬೇಕಾದ್ರೆ
ಭಾರತದಲ್ಲಿ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಮದರ್ಸಾದಲ್ಲಿ ಏನು ಬೋಧನೆ ಆಗುತ್ತೋ ಆ ಬೋಧನೆ ಕಾಫೀರರನ್ನ ಕೊಲ್ಲಬೇಕು, ಮೂರ್ತಿ ಪೂಜಕರನ್ನ ನಿಂದಿಸಬೇಕು, ಅವರನ್ನ ಓಡಿಸಬೇಕು, ಇಲ್ಲಿ ಇಸ್ಲಾಂ ಸ್ಥಾಪನೆ ಮಾಡಬೇಕು ಅಂತ ಇವತ್ತಿಗೂ ಕೂಡ ಮದರ್ಸಾಗಳಲ್ಲಿ ಬೋಧನೆ ಆಗ್ತಾ ಇದೆ. ಆ ಕಾರಣಕ್ಕಾಗಿನೇ ನಾವು ಇಸ್ಲಾಮಿಕ್ ಎಲ್ಲಾ ಟೆರರಿಸ್ಟ್ ಮದರಸಾಗಳು ಅಂತ ಹೇಳಿ ಜನರಲೈಸ್ ಮಾಡಿ ಹೇಳಲಿಕ್ಕೆ ಸಾಧ್ಯನಾ? ನನಗೆ ನಂದೇ ಅನುಮಾನ ಇದೆ. ಫಸ್ಟಿಗೆ ಹೇಳಿದೆ ಕೆಲ ಮುಸಲ್ಮಾನರು ಅಂತ. ಅದೇ ಮಾದರಿಯಲ್ಲಿ ಕೆಲ ಮದರ್ಸಾಗಳು ಈ ದೇಶದಲ್ಲಿ ಅಂತಹ ಕುಕೃತ್ಯಕ್ಕೆ ನಾಂದಿ ಹಾಡ್ತಾ ಇದ್ದೇವೆ, ಪ್ರಚೋದನೆ ಕೊಡ್ತಾ ಇದ್ದಾವೆ. ಹೀಗಾಗಿ ಅಂತಹ ಕಾರಣಕ್ಕೆ ಇವತ್ತು ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು, ದೇವಸ್ಥಾನಗಳ ನಾಶ ಮಾಡಬೇಕು ಅಂತ ಈ 6 ಜನ ವಿದ್ಯಾವಂತ ಡಾಕ್ಟರ್ಸ್ಗಳು, ಇವರು ನೋಡಿ, ಮತ್ತೊಬ್ಬರ ಪ್ರಾಣವನ್ನ ರಕ್ಷಣೆ ಮಾಡುವಂತಹವರು, ಮತ್ತೊಬ್ಬರ ಜೀವವನ್ನ ಉಳಿಸುವಂತಹ ವೈದ್ಯರು ಇಂತಹ ಕುಕೃತ್ಯಕ್ಕೆ ಇವತ್ತು ಕೈ ಹಾಕಿದ್ದಾರೆ ಅಂದ್ರೆ ಯಾವ ಮಾನವ ಕುಲದ ಸಮಾಜವೂ ಕೂಡ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಇವರನ್ನ ಮಟ್ಟ ಹಾಕ್ಬೇಕು. ಇವರು ಶಂಕಿತರು ಅಂತ ಹೇಳ್ತಾ ಇದ್ದೀರಿ. ಯಾಕೆ ಶಂಕಿತರು ಅಂತ ಹೇಳ್ಬೇಕು? ನಿಜಕ್ಕೂ ಕೂಡ ಇವರು ಭಯೋತ್ಪಾದಕನ ಚಟುವಟಿಕೆಯಲ್ಲಿ ತೊಡಗಿದವ್ರೆ. ತೀವ್ರವಾಗಿರುವಂತಹ ವಿಚಾರಣೆ ಮಾಡಿ ಇವರನ್ನ ಗಲ್ಲು ಕಂಬದ ಎದುರುಗಡೆ ನಿಲ್ಲಿಸಬೇಕು ಅನ್ನುವಂತ ಆಗ್ರಹ ಇವತ್ತು ಈ ವೇದಿಕೆ ಮುಖಾಂತರ ನಾನು ಮಾಡ್ಲಿಕ್ಕೆ ಬಯಸ್ತಾ ಸರಿ, ಅಬ್ದುಲ್ ರಶೀದ್ ಅವರೇ, ಉಗ್ರವಾದಕ್ಕೆ ಧರ್ಮ ಇಲ್ಲ, ಸರಿಯೇ, ಅವ್ರದಕ್ಕೂ ಉತ್ತರ ಕೊಡ್ತಾ ನನ್ನ ಪ್ರಶ್ನೆಗೂ ಉತ್ತರ ಕೊಡಿ. ಹಾಗಾದ್ರೆ ಗಜ್ವಾಯಿ ಹಿಂದ್ ಅನ್ನೋದು ಎಲ್ಲಿಂದ ಬರ್ತಾ ಇರೋದು, ಇದನ್ನ ಯಾವ ರೀತಿ ಗಮನಿಸಬೇಕು? ಕಾಶ್ಮೀರದಲ್ಲಿ ಪಂಡಿತರ ಮೇಲೆ ಅಟ್ಯಾಕ್ ಮಾಡುವ ಸಂದರ್ಭದಲ್ಲಿ ನನ್ನ ಪ್ರೊನೌನ್ಸಿಯೇಷನ್ ತಪ್ಪಿದ್ರೆ ಅದನ್ನ ಸರಿಪಡಿಸ್ಕೊಂಡು ನೀವೇ ಹೇಳಿ. ರಲೀವ್ ಗಲೀವ್ ಸಲೀವ್ ಅಂದ್ರೆ ಒಂದ ಕನ್ವರ್ಟ್ ಆಗು, ಇಲ್ಲಾಂದ್ರೆ ಓಡ್ ಹೋಗು, ಇಲ್ಲಾಂದ್ರೆ ಕೊಂದು ಹಾಕ್ತೀವಿ, ಈ ರೀತಿಯ ಹೇಳಿಕೆ ಇದೆಲ್ಲಿಂದ ಬರ್ತಾ ಇದೆ? ಗಜ್ವಾಯೆ ಹಿಂದೂ ಅಥವಾ ಸರ್ತನ್ ಸೆ ಜುದಾ ಇದೆಲ್ಲ ಬರ್ತಾ ಇರೋದು ಎಲ್ಲಿಂದ? ಹಾಗೆ ಯಾರ ಪ್ರೇರಣೆಯಿಂದ ಈ ರೀತಿಯ ಹೇಳಿಕೆ ಕೊಡ್ತಿರುವವರ ಉದ್ದೇಶ ಏನು? ಮೇಡಮ್, ಫಸ್ಟು ಸ್ವಾಮಿಗಳು ಮಠದಿಂದ ಬರ್ತಾರೆ ಅಂದರೆ ಇವರನ್ನು ನೋಡಿ ರೋಲ್ ಮಾಡೆಲ್ ಆಗಿ ಬದುಕುವ ಪಾಪದ ಮನುಷ್ಯರಿರ್ತಾರೆ. ನಾನಾದರೂ ಅಷ್ಟೇ, ನೀವು ಆಗಲೇ ಹೇಳ್ದಂಗೆ ಕಾಗ ಪುಕ್ಕ ಗುಬ್ಬಿಬುಕ್ಕ ಅಂತ ಹೇಳೋಕ್ಕಾಗಲ್ಲ. ಏನು ಇದ್ರೂ ಕೂಡ ನಾವು ಅದಕ್ಕೆ ಪ್ರಾಮಾಣಿಕತೆಯಿಂದಲೇ ಹೇಳಬೇಕು. ಸೊ ಸ್ವಾಮಿಯವರು ಹೇಳಿದರು, ಇವರು ಏನಿದ್ರು ಕೂಡ ಪಾಕಿಸ್ತಾನದ ಏನೋ ರೆಫರ್ ಮಾಡ್ತಾರೆ ಅಂತ ಹೇಳಿ. ಸ್ವಾಮೀಜಿಯವರಿಗೆ ವಿನಯದಿಂದ ಹೇಳ್ತಾ ಇರೋದು, ನಾವು ಹಜ್ ಮತ್ತು ಉಮ್ರ ಮಾಡಬೇಕಂದ್ರೆ ಒಬ್ಬ ಮನುಷ್ಯನಾದ ಮೇಲೆ ಅವನ ಸಾಯುವ ಮೊದಲಿಗೆ ಒಂದೇ ಒಂದು ಆಗ್ರಹ ಅಂದರೆ ಅವನು ಹಜ್ ಉಮ್ರ ಮಾಡಬೇಕು ಅಂತ ಹೇಳಿ. ಅವನು ಹೋಗೋದು ಮಕ್ಕಕ್ಕೆ. ಮಕ್ಕಾದಿಂದ ಆರ್ಡರ್ ಬಂದರೂ ಕೂಡ ನಾವು ಪಾಲನೆ ಮಾಡಲ್ಲ. ಇದು ಫಸ್ಟ್ ಅರಿತಿರ್ಬೇಕು. ಇಲ್ಲ, ಮಾತಾಡಂಗಿಲ್ಲ. ಪಾಲನೆ ಮಾಡೋದು ಪಾಕಿಸ್ತಾನ, ಮಕ್ಕ ಆರ್ಡರ್ ಪಾಲನೆ ಮಾಡೋದಿಲ್ಲ ನೀವು. ಮೇಡಮ್ ಒಂದು ಮಾತು ಕ್ಲಿಯರಿ. ಆ ಪವಿತ್ರ ಮಣ್ಣು ಯಾವುದು ಮಕ್ಕಾದಿಂದ ಬಂದರೂ ಕೂಡ ನಾವು ಪಾಲನೆ ಮಾಡೋಂಗಿಲ್ಲ. ನಮ್ಗೇನಿದ್ರು ಹುಜೂರ್ ಪ್ರವಾದಿಯವರ ಹದೀಸ್, ಕುರ್ಆನ್, ಇಜ್ಮಾ, ಈ 4 ಪ್ರಮಾಣಗಳಿದೆ. ಇನ್ನು ನಿಮ್ಗೆ ಗೊತ್ತಿರಬಹುದು, ಇಲ್ಲಿ ಮಂಗಳೂರಲ್ಲಿ ಒಂದು ದಿವಸ ಈದ್ ಆಗುತ್ತೆ, ಸೌದಿಯಲ್ಲಿ ಬೇರೊಂದು ದಿವಸ ಈದ್ ಆಗುತ್ತೆ. ನಾವು ಅವರನ್ನೇ ಪಾಲನೆ ಮಾಡಬೇಕಂದ್ರೆ ಒಟ್ಟೊಟ್ಟಿಗೆ ಆಗಬೇಕಿತ್ತು. ಇಲ್ಲ, ಇನ್ನೊಂದೇನೆಂದರೆ ಸ್ವಾಮೀಜಿ ಅವರು ಹೇಳಿದರು ಮದ್ರಸಾದಲ್ಲಿ ಭಯೋತ್ಪಾದನೆ ಕಲಿಸ್ತಾರೆ ಅಂತ ಹೇಳಿ. ಇಲ್ಲಿ ನಮ್ಮ ಪ್ರಮೋದ್ ಮುತಾಲಿಕ್ ಅವರು, ಅದೇ ರೀತಿಯ ಕೆಲವೊಂದು ಬರಗೆಟ್ಟ ರಾಜಕಾರಣಿಗಳು ಪಾಪದಂತಹ ವಿದ್ಯಾರ್ಥಿಗಳಿಗೆ ತ್ರಿಶೂಲ ಕೊಟ್ಟು ಅವರನ್ನು ಕಡೀರಿ, ಕೊಲ್ಲಿರಿ, ಹೊಟ್ಟೆ ಕುತ್ತಿ ಅಂತ ಹೇಳ್ತಾರೆ. ನಾನು ಸ್ವಾಮೀಜಿ ಅವರಿಗೆ ಈ ವೇದಿಕೆಯಲ್ಲಿ ನೇರ ಸವಾಲಾಗ್ತಾ ಇದ್ದೀನಿ. ಒಂದೇ ಒಂದು ಮದ್ರಸದಲ್ಲಿ ಒಂದು ಸೂಜಿ ಕಡ್ಡಿಯನ್ನು ಕೊಟ್ಟು ನೀವು ಕೊಲ್ಲಿರಿ ಅಂತ ಹೇಳಿ ಒಂದು ಮಾತನ್ನು ತೋರಿಸಿದರೆ ಇವತ್ತು ನಾನಂತಲ್ಲ ಈ ಚಾನಲ್ಗೆ ಯಾರನ್ನೂ ಬರೋಕೆ ಬಿಡಲ್ಲ. ನಾನು ಅದಕ್ಕೆ ಕೇಳಿದ್ದು ಸರ್. ಹಾಗಾದ್ರೆ ಇನ್ನೊಂದು ಕುಮಾರಸ್ವಾಮಿ ಅವರು ಫಸ್ಟ್ ಭಯೋತ್ಪಾದನೆ ಮದ್ರಸಲ್ಲಿ ಕಲಿಸ್ತಾರಲ್ಲ ಪ್ರಥಮ ಹೇಳಿಕೆ ಕೊಟ್ಟಿರೋದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು. ಅವತ್ತಿಂದಲೇ ನಮ್ಮ ಪ್ರಗಲ್ಭ ವಿದ್ವಾಂಸರು ಏನು ತೀರ್ಮಾನ ಮಾಡಿದ್ರೆ, ಇಂತಹ ಒಂದು ಅಪನಂಬಿಕೆಗಳು, ಅವಿಶ್ವಾಸ ಹಿಂದೂ ಜನರ ಮಧ್ಯೆ ಇದ್ರೆ ಇದು ಕುಡಿದು ಇದಾಗಬಾರದು ಹೇಳಿ ಅವತ್ತಿಂದಲೇ ಮದರಸಾ ಪುಸ್ತಕವನ್ನು ಇಂಗ್ಲಿಷ್ ಮತ್ತು ಕನ್ನಡವಾಗಿ ಪರಿವರ್ತನೆ ಮಾಡಿದ್ದಾರೆ. ಯಾಕಂದ್ರೆ ಅವರಿಗೂ ಇದನ್ನು ನೋಡಿ ಕಲಿಬಹುದು ಅಂತ ಹೇಳಿ. ಸರಿ ಸರ್, ಈ ಪ್ರಶ್ನೆಗೆ ಉತ್ತರ ಕೊಡಿ. ಈ ಪ್ರಶ್ನೆಗೆ ಶ್ರೀಕಾಂತ್ ಅವರೇ ಒಂದು ನಿಮಿಷ. ಶ್ರೀಕಾಂತ್ ಅವರೇ ಒಂದು ನಿಮಿಷ. ಮುಸಲ್ಮ ಎಲ್ಲೂ ಕೂಡ ನಡೆದಿಲ್ಲ. ದಾರುಲ್ ಇಸ್ಲಾಂ ಭಾರತವನ್ನು ಗೆಲ್ಲಬೇಕು ಅನ್ನುವಂತ ಇನ್ನು ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕೆಂದಿದ್ದರೆ 800 ಸಾವಿರಾರು ವರ್ಷಗಳ ಕಾಲ ಆಳಿದ ಮುಸಲ್ಮಾನರು ಅವತ್ತೇ ಮಾಡಬೇಕಿತ್ತು. ಇದೊಂದು ಸುಮ್ಮನೆ ಇದು ದೊಡ್ಡ ಸುಳ್ಳು. ಇನ್ನು ಕೂಡ 800 ವರ್ಷ ಮುಸ್ಲಿಂ ರಾಷ್ಟ್ರವನ್ನಾಗಿ ಯಾರಿಂದಲೂ ಭಾರತ ಯಾವತ್ತೂ ಭಾರತೀಯವಾಗಿರ್ತದೆ.
ಆಯ್ತು. ಭಾರತ ಭಾರತವಾಗಿ ನಮ್ಮ ಮುಸ್ಲಿಂ ಬೇಕು. ವೀಕ್ಷಕರ ಮತ್ತು ಮನವಿ ಮಾಡ್ಕೊಳ್ತಿದ್ದೀನಿ, ನಮ್ಮ ವೀಕ್ಷಕರು ಹಾಗೆ ಇಲ್ಲಿರುವವರ ಕಿವಿಯ ಆರೋಗ್ಯದ ದೃಷ್ಟಿಯಿಂದ ಒಬ್ಬರಾದ ನಂತರ ಒಬ್ರು ಮಾತನಾಡಿ. ನೀವು ಇನ್ನೂ ಕೂಡ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ನಾನು ಒಪ್ತೀನಿ, ಮದರಸಾಗಳು ಮಸೀದಿಗಳಿರೋದು ಧಾರ್ಮಿಕ ಚಿಂತನೆಗಳನ್ನ ಹಾಗೆ ಮಕ್ಕಳಲ್ಲಿ ವಿಕಸನಗೊಳ್ಳಿಕ್ಕೆ ಬೇಕಾದ ಅಂಶಗಳನ್ನ ಹರಡ್ಲಿಕ್ಕೆ ಅಂತೇಳಿ ನಾನು ಕೂಡ ಒಪ್ಕೊಳ್ತಾ ನನ್ನ ಅನುಮಾನವನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ದಾರುಲ್ ಹರಬ್, ದಾರುಲ್ ಇಸ್ಲಾಂ ಯಾರು ಕಲ್ಸ್ಕೊಡ್ತಿದ್ದಾರೆ? ಗಜ್ವಾಯೆ ಹಿಂದ್ ಯಾರು ಕಲ್ಸ್ಕೊಡ್ತಿದ್ದಾರೆ? ಸರ್ತನ್ ಸೆಜುದಾ ಯಾರು ಕಲಿಸ್ಕೊಡ್ತಿದ್ದಾರೆ? ಎಲ್ಲಿಂದ ಬರ್ತಿದೆ ಇವೆಲ್ಲ? ಅಧರ್ಮೀಯರು, ಧರ್ಮ ಇಲ್ಲದವರು ಎಲ್ಲಿ ಕಲ್ಸ್ಕೊಡ್ತಿದ್ದಾರೆ ಸರ್? ಎಲ್ಲೋ ಅವ್ರಿಗೆ ಗ್ರೌಂಡ್ ಕೇಂದ್ರ ಅಲ್ಲ, ಇರೋದಲ್ವಾ? ಈಗ ನಾನು ಗ್ರೌಂಡ್ ಏನ್ ಅಲ್ಲ, ಫೀಲ್ಡ್ ಅಲ್ಲ, ಮನೆಗಳಲ್ಲ, ಎಲ್ಲಿ ಕಲ್ಸ್ಕೊಡ್ತಿದ್ದಾರೆ ಇದನ್ನ? ಮೇಡಮ್, ಶರ್ಮಾಳಿಗೆ ಮೇಡಮ್, 1,70,000 ಮೇಲ್ ಮಾಡ್ತಾರೆ. ಉತ್ತರ ಕೊಡ್ಲಿ. ಸರ್ತನ್ ಸೆಜುದಾ ಸರ್ ಉತ್ತರ ಕೊಡ್ಲಿ. ಉತ್ತರ ಮೇಡಮ್, ಉತ್ತರ ಒಂದನ್ನು clear. ನಾನು ಅವತ್ತಿಂದಲೂ ಹೇಳ್ತಾ ಇದ್ದೀನಿ, ಅವತ್ತಿಂದಲೂ ಹೇಳ್ತಾ ಅವ್ರ ಇದ್ದೀನಿ, ಮುಗಿದ್ಮೇಲೆ ಹೇಳಿ. ಭಯೋತ್ಪಾದನೆ ಅನ್ನೋ ಧರ್ಮ ಇಲ್ಲ ಅಲ್ವಾ? ಅಂದ್ರೆ ಇದೆಲ್ಲ ಈ ಕೃತ್ಯ ಮಾಡಿದವರು ಅಧರ್ಮೀಯರು. ಎಲ್ಲಿಂದ? ಅವರಿಗೊಂದು ಕೇಂದ್ರ ಇರುತ್ತೆ, ಅವರಿಗೊಂದು ಕೇಂದ್ರ ಇರುತ್ತೆ, ಅಲ್ಲಿ ಕೊಟ್ಟಿರ್ಬೋದು, ಅವರು ಏನೋ ಟ್ರೈನಿಂಗ್ ಕೊಟ್ಟಿರಬಹುದು. ಅದನ್ನು ಧರ್ಮದ ಮೇಲೆ ಯಾಕೆ ತರ್ತಾ ಇದ್ದೀರಾ? ನನ್ನ ಪ್ರಶ್ನೆ ಅದೇ ಇರೋದು. ನೀವು ಯಾರು ಹೇಳಿದ್ರಲ್ಲ, ಏನು ಹೆಸರು ಅವರು, ಮುಜಮ್ಮಿಲು ಏನೋ ಹೇಳಿದ್ರಲ್ಲ, ಅವರನ್ನು ಭಯೋತ್ಪಾದಕರು ಅಂತ ಹೇಳಿ, ಇನ್ನು ನಿಮ್ಗೆ ಶಂಕೆ ಇದ್ರೆ ಅವರ ಆರೋಪ ಸಾಬೀತಾಗಿ ಮುಂಚೆ ಬೇಕಾದ್ರೆ ಕೊಲ್ಲಿ, ಪರವಾಗಿಲ್ಲ. ಬಟ್ ಮುಸಲ್ಮಾನರ ಮೇಲೆ ಅದನ್ನು ಎತ್ತಿ ಕಟ್ಟಬೇಡಿ, ಒಂದೇ ರಿಕ್ವೆಸ್ಟ್ ಇರೋದು. ಯಾಕಂದ್ರೆ ನಮ್ಗೆ ನೋಡಿ, ಈಗ ನಮ್ಗೆ ಎಲ್ರಿಗೂ ಗೊತ್ತಿರುವಂತೆ ಹಿಂದೂಗಳು ಒಪ್ಪುವಂಥದ್ದೇ ಗಾಂಧೀಜಿಯನ್ನು ಕೊಂದವರು ಯಾರು? ಗೋಡ್ಸೆ ಅಲ್ವಾ? ನಾವು ಅದಂತ ಹೇಳಿ ಯಾರನ್ನಾದ್ರೂ ಹಿಂದೂ ಭಯೋತ್ಪಾದಕರು ಅಧಿಕೃತವಾದ ಮುಫ್ತಿಗಳಾಗಲಿ ಫತ್ವ ಕೊಟ್ಟಿದ್ದಾರೆ ಈ ತನಕ? ಇಲ್ಲ. ಇತ್ತೀಚೆಗೆ ನಮ್ಮ ಲಾಸ್ಟ್ ಕೊಂದಿರೋದು ಇವರು ಗೌರಿ ಶಂಕೇಶ್ ಅವರು, ಗೌರಿ ಲಂಕೇಶ್ ಅವರು. ಅದು ಕೂಡ ಶಂಕಿತರು ಅಂತ ಅವರನ್ನು ಹೇಳಿದ್ರೆ ಕೊಂದವರನ್ನು ಅದು ಎಲ್ಲಿ prove ಆಗಿದೆ? ನಾವು ಎಲ್ಲಾದ್ರೂ ಹೇಳಿದೀವ ಹಿಂದೂಗಳು ಅಂತ? ಗೌರಿ ಹಿಂದೂ ಲಂಕೇಶ್ ಭಯೋತ್ಪಾದಕ ಕೊಂದವರು, ಇಲ್ಲ. ದಾವರ್ಕರ್, ಯಾಕಂದ್ರೆ ಪನ್ಸಾರೆ ಇವ್ರು ಎಲ್ಲರನ್ನು ಕೊಂದದ್ದು ಹಿಂದುತ್ವ ಇನ್ನೂ ಮತ್ತು ಪ್ರಕರಣ ಹಿಂದೂ ಎರಡು ಸಾಬೀತಾಗಿದೆಯಾ? ಮೇಡಮ್, ಹಿಂದುತ್ವ ಮತ್ತು ಹಿಂದೂ ಎರಡು ಕೂಡ ಎರಡು. ಹಿಂದೂಗಳನ್ನು ನಾವು ಎದೆ ಮೇಲೆ ಇರಿಸಿ ನಡೆಯುತ್ತೀವಿ. ನನ್ನ ಊರಲ್ಲಿ ಬಹಳಷ್ಟು ಘಟನೆಗಳಾಗಿವೆ. ಆ ಹಿಂದೂಗಳನ್ನು ನಾವು ತುಂಬಾ ನಮ್ಮ ಮನೆಯಲ್ಲೂ ಕೂರಿಸಿ ಪ್ರೀತಿಸ್ತೀವಿ. ಹಿಂದುತ್ವವನ್ನು ನಾವು ಯಾವತ್ತೂ ಖಂಡಿಸ್ತೀವಿ. ಇದು ಯಾವ ತರ ಆಯ್ತು ಅಂದ್ರೆ ಸರ್, ನಮಗೆ ಮುಸಲ್ಮಾನರೆಲ್ಲರೂ ಕೂಡ ಬಾಂಧವರು, Yes. ಆದ್ರೆ ರಾಡಿಕಲ್ ಇಸ್ಲಾಂ ಅಂದ್ಬಿಟ್ರೆ ನಮಗೆ ಅವ್ರ ಬಗ್ಗೆ ಭಯ. ಈ ವಾದನೂ ಒಪ್ಬೇಕಾಗತ್ತೆ. ನೀವು ಹಿಂದುತ್ವದಲ್ಲಿ ನೀವು ಸಪರೇಟ್ ನೋಡ್ತೀರಿ ಅಂದ್ರೆ ಇಸ್ಲಾಮಿತ್ವ ಹಿಂದುತ್ವ ಅನ್ನೋದು ನೀವು ಭಯಪಡಿ ಮೇಡಮ್, ಅದನ್ನು ವಿರೋಧಿಸಿ ನಾವು ಖಂಡಿಸ್ತೀವಿ ಮೇಡಮ್. ಅಯೋಧ್ಯೆ ತೀರ್ಪು ಬಂದಾಗ ಹಿಂದೂ ಅನ್ನೋದು ನಾವು ಈ ರಾಷ್ಟ್ರೀಯ ಭಾರತದ ಭಾವ ಅದು. ರಾಷ್ಟ್ರೀಯತೆ ಅದು. ಕೋಟ್ಯಷ್ಟು ಮುಸಲ್ಮಾನರು ಕೂಡ ಇದು ಮುಸಲ್ಮಾನರ ಪರ ತೀರ್ಪು ಬರ್ತದೆ ಅಂತ ಅನ್ಕೊಂಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದಾಗ ಎಲ್ಲಾದ್ರೂ ಬೆಂಕಿ ಹಾಕಿ ಗಲಭೆ ಮಾಡಿ ನಿಮ್ಗೆ ಗೊತ್ತಿದ್ಯಾ? ಇಲ್ಲ. ನಮ್ಮ ಮುಫ್ತಿಗಳು ಕರೆ ಕೊಟ್ಟರು, ಇಲ್ಲ ಇಸ್ಲಾಮಿಕ್ ಚರಿತ್ರೆಯಲ್ಲಿ ಇಂಥದ್ದಿದೆ, ಒಂದು ಮಸೀದಿ ಎಲ್ಲ ಹೋಗ್ಲಿ ಬಿಡಿ, ಇದು ಭಾರತ, ಹಿಂದೂಗಳು ಕೂಡ ಶಾಂತಿ ಮತ್ತು ಸಮನ್ವಯ ಬಾಲ್ಯ ಅಂತ ಮುಫ್ತಿಗಳು ಫತ್ವ ಕೊಟ್ಟಿದ್ರು. ಆದ್ರೆ ಈಗ ನೀವು ಹೇಳ್ತಾರೆ ಈ ಘಟನೆಯಲ್ಲಿ ಅದನ್ನು ಕೇಂದ್ರ ಶಂಕಿತ ಆರೋಪಿಗಳು ಹೇಳ್ತಿದ್ದಾರೆ, ಅದರಿಂದ ಮಾಹಿತಿ ಬರುತ್ತಿದ್ದ ಅಂತದ್ದಿದ್ರೆ ಅವರು ಸಾಬೀತಾದ್ರೆ ಗುಂಡಿಟ್ಟುಕೊಳ್ಳಿ ಮೇಡಮ್, ನಾನು ಅದಕ್ಕೂ ಬೆಂಬಲ ಕೊಡ್ತಾ ಇದ್ದೀನಿ. ಶ್ರೀಕಾಂತ್ ಶೆಟ್ಟಿ, ಭಾರತದ ಮೊದಲ ಮಸೀದಿ ಯಾವುದು ಮೇಡಮ್? ಕೊಡಂಗಲ್ಲೂರಿನಲ್ಲಿ ಒಬ್ಬ ಹಿಂದೂ ರಾಜ ಕಟ್ಟಿಕೊಟ್ಟಂತ ಮಸೀದಿ ಭಾರತದ ಕೇರಳದ ಮೊದಲ ಮಸೀದಿ. Yes. ಭಾರತದಲ್ಲಿರುವಂತಹ 5.5 ಲಕ್ಷ ಮಸೀದಿಗಳು ಕೂಡ ಹಿಂದೂಗಳ ನೆಲದಲ್ಲಿ ಹಿಂದೂಗಳ ಸಹಕಾರದಿಂದಲೇ ಆಗಿರೋದು. ಯಾವುದು ಕೂಡ ಸೌದಿ ಅರೇಬಿಯಾದಿಂದ ಹೊತ್ಕೊಂಡು ಬಂದಿಲ್ಲ. ಓಕೆ, ಆನಂತರ ಇವ್ರು ಹೇಳ್ತಾರಲ್ಲ 800 ವರ್ಷ ಆಳಿದ್ರು ಅಂತ. ನಾನು ನಿಮ್ಮ ರಾಘವೇಂದ್ರ ರಘು, PRK ಪ್ರೊಡಕ್ಷನ್ ಮತ್ತೆ ZEE5 ಇವರಿಬ್ಬರು ಸೇರ್ಕೊಂಡು ಮಾರಿಗಲ್ಲು ಇದೇ ಅಕ್ಟೋಬರ್ 30 ಒಂದು ಸಂಭಾಜಿ ಅಂತ ಒಂದು ಮತಾಂತರ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಿಂದೂಗಳು ಯಾರು ಮುಸಲ್ಮಾನನ ಚರ್ಮ ಸುಲಿದದ್ದು ಒಂದು ಉದಾಹರಣೆ ಇದೆಯಾ? ಇವ್ರು ಹೇಳ್ತಾರೆ 800 ವರ್ಷ ನಾವು ಆಳಿದ್ದೀವಿ, ಯಾರನ್ನ ಮತಾಂತರ ಮಾಡಲಿಲ್ಲ ಅಂತ ಹೇಳ್ತಾರಲ್ಲ. ಇದು ಚರಿತ್ರೆಯಲ್ಲಿರುವಂಥ ಸತ್ಯ. ಪಿ ಲಾಲ್ ಅವರು ಅಧ್ಯಯನ ಮಾಡಿ 33,000 ಮಂದಿರಗಳ ಮೇಲೆ ಮಸೀದಿಯನ್ನು ಕಟ್ಟಿರುವಂಥದ್ದು. ಸೆಕ್ಯುಲರಿಸಮ್ ಅಂದರೆ ಏನಂದರೆ ಹಿಂದೂ ಮೆಜಾರಿಟಿಯ ಮೇಲೆ ಈ ಮೈನಾರಿಟಿಯ ಗುಂಬಸ್, ಅದೇ ಸೆಕ್ಯುಲರಿಸಮ್. ಓಕೆ, ಹಾಗಾಗಿ ನೀವು ಯಾವುದು ಕೂಡ ಇಲ್ಲಿ ಅಧಿಕೃತವಾಗಿ ಅವ್ರು ಶಂಕಿತರು ಗೌರಿ ಲಂಕೇಶ್ ಕೊಂದವರನ್ನ ಇವತ್ತೇನು ಕೋರ್ಟ್ ಹೇಳಿದೆಯಾ? ಅಫ್ಜಲ್ ಗುರುವನ್ನ 2005ರಲ್ಲಿ ಘೋಷಣೆ ಮಾಡಿದೆ ಗಲ್ಲಿಗೆ ಹಾಕಬೇಕು ಅಂತ. 2013ರಲ್ಲಿ ಗಲ್ಲಿಗೆ ಹಾಕಿದ್ದು 8 ವರ್ಷ. ಅವನನ್ನ ಬದುಕಿಸಲಿಕ್ಕೆ ಎಷ್ಟು ಸಾಧ್ಯ ಇದೆ? ಜಮಾತೆ ಇಸ್ಲಾಮಿ ಹಿಂದೂ ಕೂಡ ಹೋರಾಟ ಮಾಡಿದೆ, ಜಮಾತೆ ಉಲೇಮಾ ಹಿಂದೂ ಕೂಡ ಹೋರಾಟ ಮಾಡಿದೆ, ಕಾಂಗ್ರೆಸ್ನ ಕಪಿಲ್ ಸಿಬಲ್ ಒಂದು ರಾತ್ರಿ ಹೋಗಿ ಸುಪ್ರೀಂ ಕೋರ್ಟ್ನ ಬಾಗಿಲು ಬಡಿದಿದ್ದಾರೆ ಇವರು. ಓಕೆ, ಇವರೆಲ್ಲರೂ ಕೂಡ ಭಯೋತ್ಪಾದನೆ ಪೋಟೋ ಆಕ್ಟ್ ಅನ್ನು ಯಾಕೆ ತೆಗೆದ್ರು? ಯಾರನ್ನ ಖುಷಿ ಪಡಿಸೋದಕ್ಕೆ ತೆಗೆದ್ರು? ಇದೇ ನಮ್ಮ ಮಧ್ಯಪ್ರದೇಶದಿಂದ ಹಿಡಿದು ರಾಜಸ್ಥಾನ, ಗುಜರಾತ್ ಇವರೆಲ್ಲರೂ ಕೂಡ ಅವರ ಪ್ರಿವೆನ್ಷನ್ ಈ ಟೆರರಿಸಂನ ವಿರುದ್ಧ ಆ್ಯಕ್ಟ್ಗಳನ್ನು ಮಾಡಿದಾಗ ರಾಷ್ಟ್ರಪತಿಯ ಅಂಕಿತ ಬೀಳೋದಿಲ್ಲ. 5 ವರ್ಷಗಳ ಕಾಲ ಹೋರಾಟ ಮಾಡ್ತಾರೆ. ಯಾರನ್ನು ಖುಷಿ ಪಡಿಸೋದಕ್ಕೆ? ಇವರೆಲ್ಲ ಭಾರತದ ಮುಸಲ್ಮಾನರು ಭಯೋತ್ಪಾದಕರ ಜೊತೆ ಇಲ್ಲ ಅಂತಾದರೆ ಕಾಂಗ್ರೆಸ್ ಪಕ್ಷ ಇರಲಿ, ಸಮಾಜವಾದಿ ಪಕ್ಷ ಇರಲಿ ಯಾಕೆ ಓಲೈಕೆ ಮಾಡ್ತಾರೆ? ಆಜಮ್ಗಢ್ನಲ್ಲಿ ಟೆರರಿಸ್ಟ್ಗಳು ಸಿಕ್ಕಿಬಿದ್ದಾಗ ಇದೇ ರಾಜಕಾರಣಿಗಳು ಮನೆಗೆ ಹೋಗಿ ಸಾಂತ್ವನ ಹೇಳಿ ಬರ್ತಾರೆ. ಇವತ್ತು ನಮ್ಮ ಪಕ್ಷ ಯಾವುದು BJPಯಲ್ಲಿರ್ಬೋದು ಕುಮಾರಸ್ವಾಮಿ, ಆದರೆ ಇದೇ ಕರ್ನಾಟಕದಲ್ಲಿ ಅವರು ಕೂಡ ಒಬ್ಬ ಟೆರರಿಸ್ಟ್ ಶಂಕಿತ ಭಯೋತ್ಪಾದಕ ಅನ್ನೋನಿಗೆ ಸರ್ಕಾರಿ ಕೆಲಸ ಮಾಡಿಕೊಡ್ಲಿಲ್ವಾ? ಹಾಗಾಗಿ ಇವರೆಲ್ಲರೂ ಕೂಡ ಟೆರರಿಸಮ್ ಅನ್ನು ಯಾಕೆ ಬೆಂಬಲಿಸ್ತಾರೆ ಅಂದರೆ ಒಂದು ಸಮುದಾಯ ಬಲವಾಗಿ ಭಾವನಾತ್ಮಕವಾಗಿ ಅವರ ಜೊತೆಗಿದೆ ಅನ್ನುವ ಕಾರಣಕ್ಕಾಗಿ. ಅಫ್ಜಲ್ ಹಮ್ ಶರ್ಮಿಂದಾ ಹೇ ತೇರೆ ಕಾತಿಲ್ ಜಿಂದಾ, ಯಾರು ಸಂವಿಧಾನನ
ಸುಪ್ರೀಂ ಕೋರ್ಟಾ, ರಾಜಕಾರಣಿಗಳು ಯಾರು ಅಲ್ಲಿ ಇದ್ದಂತ ಮುಖ್ಯ ನ್ಯಾಯಮೂರ್ತಿಗಳ ಸರಿ, ಯಾರು ಜಿಂದ ಇದ್ದಾರೆ ಅಂತ ಹೇಳಿರೋದು ಇವರು? ಭಾರತ್ ತೇರೆ ತುಕಡೆ ಹೋಂಗೆ ಇನ್ಶಾಲ್ಲಾ ಇನ್ಶಾಲ್ಲಾ, ಇದು ಧರ್ಮ ಅಫ್ಜಲ್ ಅಲ್ವಾ? ತೇರೆ ಅರ್ಮಾನೋ ಕೋ ಹಮ್ ಪಹುಂಚಾಯೆಂಗೆ, ಈ ತರ ಎಲ್ಲ ಯಾಕೆ ಹೇಳ್ತಾ ಇದ್ದಾರೆ ಇವರು? ಸರಿ, घर घर से अफजल निकलेगा। ಸರಿ ಸರಿ ಸುಧೀರ್ ಸರ್, ಈಗ ಕಾಶಿ, ಅಯೋಧ್ಯೆ, ಮಥುರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮಂದಿರ ಇತ್ತು, ಅದನ್ನ ವಾಪಸ್ ಕೇಳಿ ಅಂತಂದ್ರೆ ಸಂವಿಧಾನಕ್ಕೆ ವಿರುದ್ಧ, ಹಾಗೆ ಅಲ್ಪಸಂಖ್ಯಾತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗತ್ತೆ, ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ಗೆ ವಿರುದ್ಧವಾಗತ್ತೆ, ಹೀಗೊಂದು ವಾದ. ಅದಕ್ಕೆ ಬಹುಸಂಖ್ಯಾತರಾದ ಹಿಂದೂಗಳು ತಲೆ ಬಾಗಬೇಕು, ಕಾನೂನಾತ್ಮಕವಾಗಿ ಹೋರಾಟವನ್ನ ಮುಂದುವರಿಸಬೇಕು. ಆದ್ರೆ ಅದೇ ಅಯೋಧ್ಯ, ಕಾಶಿ ಮಂದಿರಗಳನ್ನ ಅದೇ ಧರ್ಮದ ಅಫೀಮನ್ನ ತಲೆಗತ್ತಿಸ್ಕೊಂಡವರು ಟಾರ್ಗೆಟ್ ಮಾಡಿದ್ರೆ ಇದು ಬಹುಸಂಖ್ಯಾತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಅಂತ ಹೇಳಿ ವಿಶ್ಲೇಷಣೆ ಯಾಕೆ ಮಾಡಬಾರ್ದು? ಇಲ್ಲಿ ಗಮನಿಸಬೇಕಾಗಿದ್ದೇನು ಅಂತಂದರೆ, ನನ್ನ ಕಿರಿಯ ಸ್ನೇಹಿತರಾದಂಥ ಶ್ರೀಕಾಂತ್ ಅವರು ಚರ್ಚೆಯ ಮೊದಲ ಹಂತದಿಂದ ಹಿಡಿದು ಎರಡನೇ ಹಂತದ ಡಿಸ್ಕಷನ್ನಲ್ಲೂ ಸಹಿತ ಫಸ್ಟು ಕಾಂಗ್ರೆಸ್ಸನ್ನು ಎಳೆತ್ತಂದರು, ಆಮೇಲೆ ಸಮಾಜವಾದಿ ಪಕ್ಷವನ್ನು ಎಳೆತ್ತಂದರು, ಕಾಂಗ್ರೆಸ್ ಅಂತಂದರು, ಕಪಿಲ್ ಸಿಬ್ಬಲ್ ಅಂತಂದರು. ಕರುಣೆ ತೋರಿಸ್ರಪ್ಪ, ಒಂದು ನಿಮಿಷ ನನ್ನ ಮಾತಿಗೆ ನನ್ನ ಪಾರ್ಟ್ ಇಟ್ಕೊಂಡಿದ್ದೀನಿ, ನಾನು ನೀವು ಮಾತಾಡ್ತೀನಿ, ನನ್ನ ಮಧ್ಯೆ ಇಂಟರ್ಫಿಯರ್ ಆಗೋದಿಲ್ಲ. ಮತ್ತು ನಿಮ್ಮ ಜೊತೆಲೇ ಇರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಮೇಲೂ ಸಹಿತ ಅವ್ರಿಗೆ ಆರೋಪ ಮಾಡ್ತಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಪಟ್ಟು ಬಿಜೆಪಿ ಜೊತೆ ನಿಮ್ಮ ಜೊತೆ ಇಲ್ಲ, ಸಂತೋಷ. ನಿಮಗೂ ಬಿಜೆಪಿಗೂ ನಿಮಗೂ ಸಂಬಂಧ ಇಲ್ಲ ಅಂತಂದ್ರೆ ನಿಮ್ಗೆ ಅಭಿನಂದನೆ. ಶ್ರೀಕಾಂತ್ ಶೆಟ್ಟರಿಗೂ ಬಿಜೆಪಿಗೂ ಸಂಬಂಧ ಇಲ್ಲ ಅನ್ನುವಂಥದ್ದು ಈ ಚರ್ಚೆಯ ತೀರ್ಮಾನ ಆಗಿದ್ರೆ ಸಂತೋಷ. ಆದರೆ ಅವರು ಯಾಕೆ ಕಾಂಗ್ರೆಸ್ಸನ್ನು ಎಳೆತರ್ತಾರೆ ಅಂತ ಹೇಳೋದು ಬೇಡ. ಕಾಂಗ್ರೆಸ್ ಅಂತಂದರೆ ಇದು ಈ ದೇಶದಲ್ಲಿ ಭಯೋತ್ಪಾದನೆಯ ವಿರುದ್ಧ ಗಟ್ಟಿಯಾಗಿ ಹೋರಾಟ ಮಾಡಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷಗಳಲ್ಲಿ ಅದು ಸಹಿತ ಒಂದು. ಯಾಸನ್ ಮಾಲಿಕನನ್ನ PMO ಕರ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದು ಯಾವ ಪಕ್ಷದವರು ಸರ್? ಅಯ್ಯೋ ಸ್ವಾಮಿ, ನೀವು ಅದನ್ನು ಕೇಳಿಬಿಟ್ರೆ ನಾನು ತಗೊಂಡೋಗಿ ನೀವು ವಿಮಾನದಲ್ಲಿ ಕರ್ಕೊಂಡೋಗಿ ಭಯೋತ್ಪಾದಕರನ್ನು ಬಿಟ್ಟಿದ್ಯಾರು ಅಂತ ಕೇಳಬೇಕು. ಮತ್ತೆ ನೀವು ಪಥ್ಯವನ್ನ ಪಾಲನೆ ಮಾಡದೇ ಇದ್ರೆ, ಶ್ರೀಕಾಂತ್ ಪಥ್ಯವನ್ನ ಪಾಲನೆ ಮಾಡದೇ ಇದ್ರೆ ನನ್ನ ಚರ್ಚೆಯನ್ನು ಕಂಪ್ಲೀಟ್ ಮಾಡ್ತೀನಿ, ಮತ್ತೆ ಮಾತಾಡಿ ನೋಟ್ಸ್ ಮಾಡ್ಕೊಂಡು. ನಾನು ಅದನ್ಯಾವುದು ಚರ್ಚೆ ಕೇಳ್ತಾ ಇಲ್ಲ. ಭಯೋತ್ಪಾದಕರನ್ನು ತಗೊಂಡೋಗಿ ವಿಮಾನ ನಿಲ್ದಾಣದಲ್ಲಿ ಆತಿಥ್ಯ ಮಾಡಿದವರು ಯಾರು ಕೇಳ್ತಾ ಇಲ್ಲ. ನಾನು ನವಾಜ್ ಶರೀಫ್ ಮನೆಗೆ ಆಹ್ವಾನ ಇಲ್ದಿದ್ರು ಹೋಗಿ ಊಟ ಮಾಡಿ ಬಿರಿಯಾನಿ ತಿಂದು ಸೀರೆ ತಕೊಂಡು ಬಂದವರು ಯಾರು ನಾನು ಕೇಳ್ತಾ ಇಲ್ಲ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಕಾಶಿ ದೇವಸ್ಥಾನ ಅಲ್ಲಿ ನಾನು ಹೋಗಿ ಯಾತ್ರೆ ಮಾಡಿ ಬಂದಿದ್ದೀನಿ. ನಾನು ಕಾಶಿ ವಿಶ್ವನಾಥನ ದರ್ಶನ ಆಗಿದೆ. ಅಲ್ಲಿ ಸಹಿತ ಪಕ್ಕದಲ್ಲಿ ಮಸೀದಿ ಇದೆ ಅನ್ನುವಂಥದ್ದು ಚರ್ಚೆ. ನೀವು ಅದನ್ನೇನೋ ಹೇಳ್ತಾ ಇದ್ದೀರಿ. ನಾನೊಬ್ಬ ಕಾನೂನು ವಿದ್ಯಾರ್ಥಿಯಾಗಿ 1992ರಲ್ಲಿ ತಂದಂಥ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟು ಇವತ್ತಿಗೂ ಸಹಿತ ಆ ಕಾಯ್ದೆ ಜಾರಿಯಲ್ಲಿದೆ. ಆ ಕಾಯ್ದೆ ಜಾರಿಯಲ್ಲಿರುವಾಗ ಆ ಕಾಯ್ದೆ ಸಂವಿಧಾನಬದ್ಧವಾದದ್ದು, ಅದರಂತೆ ನಡಿಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಅಯೋಧ್ಯೆ ಪ್ರಕರಣದಲ್ಲಿ ಬಾಬರಿ ಮಸೀದಿಯನ್ನು ಕೆಡವಿದ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಅದು ಏನು ಕೋರ್ಟ್ನಲ್ಲೇ ಇತ್ತು ವಿಚಾರಣೆ ಆಗಿಬಿಟ್ಟು ಆ ವಿಚಾರಣೆಯ ಆಧಾರದಲ್ಲೇ ತೀರ್ಪು ಕೊಟ್ಟು ಈಗ ಮಂದಿರವನ್ನು ನಿರ್ಮಾಣ ಮಾಡಿದೆ. ಆ ಮಂದಿರವನ್ನು ನಿರ್ಮಾಣ ಮಾಡಿರೋದು ಭಾರತೀಯ ಜನ. ಅದೇ ರೀತಿಯಾಗಿ ಆ ತೀರ್ಪು ಬಂದಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಯಾವುದೇ ಗಲಭೆಗಳು ಆಗಿಲ್ಲ ಅನ್ನುವಂಥ ಕಾರಣಕ್ಕೆ ನಾನು ಇಡೀ ದೇಶದ ವ್ಯವಸ್ಥೆ ಮತ್ತು ದೇಶವನ್ನು ಅಭಿನಂದಿಸ್ತೇನೆ. ಯಾಕೆ ಅಂದರೆ ಈ ದೇಶದ ಜನ ಭಾರತೀಯ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು, ನಮ್ಮ ದೇಶದ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು, ಅದನ್ನು ಒಪ್ಕೋಬೇಕು ಅಂತ ಒಂದು ಸಂಯಮವನ್ನು ಎಲ್ಲರೂ ಕಾಪಾಡಿಕೊಂಡಿದ್ದಾರೆ. ಆ ಎಲ್ಲ ಸಮುದಾಯಗಳಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಪಹಲ್ಗಾಮ್ನಲ್ಲಿ ಹತ್ಯೆ ಮಾಡಿರ್ತಕ್ಕಂಥ ಭಯೋತ್ಪಾದಕರಿಗೆ ಧರ್ಮ ಇಲ್ಲ. ಆದರೆ ಗಾಯಗೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನು ಆ ಟಾಂಗಾವಾಲಗಳು, ಕುದುರೆವಾಲಗಳು ಅವರನ್ನು ಕರ್ಕೊಂಡು ಬಂದು ಚಿಕಿತ್ಸೆ ಕೊಡಿಸಿದ್ರಲ್ಲ, ಅವರಿಗೆ ಧರ್ಮ ಇದೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಮಾನವೀಯ ಧರ್ಮ ಅಂತ ನೋಡಿ, ಇಲ್ಲಿ ಧರ್ಮಗಳನ್ನು ಅರ್ಥ ಮಾಡ್ಕೋಬೇಕ್ರಿ. ಹಿಂದೂ ಧರ್ಮವನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿರ್ತಕ್ಕಂಥ ಶ್ರುತಿ ಸ್ಮೃತಿ ಪುರಾಣಗಳನ್ನು ಅರ್ಥ ಮಾಡ್ಕೋಬೇಕು. ನಾವು ಇಲ್ಲಿರ್ತಕ್ಕಂಥ ಜನಪದಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗೆಯೇ ನಮಗೆ ಅಧ್ಯಯನಶೀಲರಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೂರಿಸ್ಕೊಂಡಿದ್ದೀರಿ. ಅವರು ಸಹಿತ ಕುರಾನನ್ನು ಓದಲಿ, ಅರ್ಥ ಮಾಡ್ಕೊಳ್ಳಿ. ಪಬ್ಲಿಕ್ ನರೇಷನ್ನಲ್ಲಿ ಜನಪ್ರಿಯತೆಗೆ ಮಾತಾಡ್ತಕ್ಕಂಥ ಮಾತಿನ ಯುದ್ಧೋತ್ಪಾದಕರಿದಾರಲ್ಲ, ಅಕ್ಷರಗಳ ಯುದ್ಧೋತ್ಪಾದಕರಿದಾರಲ್ಲ, ಅವರುಗಳ ಮಾತಿನ ಆಧಾರದಲ್ಲಿ ಧರ್ಮವನ್ನು, ಉಪನಿಷತ್ತನ್ನು ಅರ್ಥ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಆದ್ದರಿಂದ ಜನರಿಗೆ ಮುಕ್ತವಾಗಿ ಬಿಡಬೇಕು. ನಮ್ಮ ಉಪನಿಷತ್ ವಾಕ್ಯವನ್ನು, ಅದು ಉಪನಿಷತ್ತಲ್ಲಿ ಹಿಂಗೆ ಹೇಳಿದೆ, ಭಗವದ್ಗೀತೆಯಲ್ಲಿ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳಿ ಬ್ಯಾನರ್ ಹಾಕ್ಕೊಂಡು ಕೊಟೇಶನ್ ಕೊಟ್ಟು ಯಾವುದೋ ಒಂದು ಧರ್ಮದವ್ರನ್ನ, ಯಾವುದೋ ಒಂದು ನಂಬಿಕೆಯನ್ನು, ಯಾವುದೋ ಒಂದು ರಾಜಕೀಯ ಪಕ್ಷವನ್ನು ಟಾರ್ಗೆಟ್ ಮಾಡ್ತಾ ಇದ್ರೆ ಆತನನ್ನು ಒಬ್ಬ ಧಾರ್ಮಿಕ ಪಂಡಿತ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಆತನನ್ನು ಸಂತ ಅಂತ ಕರೆಯೋದಿಲ್ಲ. ಈ ದೇಶದ ಒಂದು ದೊಡ್ಡ ಸಂತ ಪರಂಪರೆ ಇದೆಯಲ್ಲ, ಅದು ತ್ರಿಮತಾಚಾರ್ಯರಿಂದ ಹಿಡಿದು
ಕಬೀರನಿಂದ ಹಿಡಿದು ಶಿಶುನಾಳ ಶರೀಫನಿಂದ ಹಿಡಿದು ಬಸವಣ್ಣನಿಂದ ಹಿಡಿದು ಮಹಾವೀರನಿಂದ ಹಿಡಿದು ಬುದ್ಧನಿಂದ ಹಿಡಿದು ಗಾಂಧಿಯಿಂದ ಹಿಡಿದು ಕನಕನಿಂದ ಹಿಡಿದು ಕುವೆಂಪು ಅವರಿಂದ ಹಿಡಿದು ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಮುಂದುವರಿಬೇಕೇ ಹೊರತು ಮಾತಿನ ಭಯೋತ್ಪಾದನೆಯನ್ನು ಮಾಡಿ ಆ ಎದುರಾಳಿಗಳಿಗೆ ಯಾರು ಭಯೋತ್ಪಾದಕ ಸಂಘಟನೆಗಳಿಗೆ ನಾವು ಸಾರ್ವಜನಿಕ ನಿಂತ್ಕೊಂಡು ಬಾರಿ ಚಂದಾದಂಥ ಮಾತುಗಳನ್ನ ಆಡ್ಬಿಡ್ತೀವಿ, ಅವ್ರನ್ನ ಟಾರ್ಗೆಟ್ ಮಾಡಿ ಇವ್ರನ್ನ ಟಾರ್ಗೆಟ್ ಮಾಡಿ ಅಂತ. ಅಲ್ಲೋಗಿ ನವಾಜ್ ಶರೀಫನ್ ತಪ್ಕೊಬರ್ತೀವಿ, ಇಲ್ಲಿ ಬೆಂಗಳೂರಲ್ಲಿರೋ ಶರೀಫನ್ ವಿರುದ್ಧ ಮಾತಾಡ್ತೀವಿ. ಬೇಗಂ ಖಲೀದಾ ಜಿ ಹಂಗೆ ಹೋಗಿ ಸೀರೆ ಕೊಟ್ಟು ಬರ್ತೀವಿ, ಇಲ್ಲಿರೋ ಬೇಗಂ ಖಲೀದಂಗೆ ವಿರೋಧ ಮಾತಾಡ್ತೀವಿ. ದುರದೃಷ್ಟ ನೋಡಿ ಸರ್. ಅಲ್ಲ, ನಾವು ಮಾತಾಡುವಾಗ ಇದನ್ನ ಮರೆತು ಬಿಡ್ತೀವಿ. ಯಾವಾಗ ಬುರ್ಹಾನ್ ವಾನಿಯನ್ನ ಎನ್ಕೌಂಟರ್ ಮಾಡ್ಲಾಯ್ತು ಆಗ ಕೆಲ ರಾಜಕಾರಣಿಗಳು ಇದನ್ನು ಹೇಳಿದ್ರು ಸರ್, ಆತನಿಗೆ ಒಂದು ಅವಕಾಶ ಕೊಡಬೇಕಿತ್ತು ಅಂತ ಹೇಳಿ. ಇವರು ಲೆಕ್ಕ ಮರ್ತು ಬಿಡ್ತೀವಿ. ಎನಿವೆ, ನಾವು ಬಹುಶಃ ನೀವು ಹೇಳಿದ್ದು ಮೇಷ್ಟ್ರ ಮಗನು ಭಯೋತ್ಪಾದಕ ಆಗ್ತಾನೆ, ಡಾಕ್ಟರ್ ಮಗನು ನೀವೇ ಹೇಳಿದ ವಿಮಾನದ ಉದಾಹರಣೆ ನೀವು ಕೊಟ್ರಿ ಸರ್. ವಿಮಾನದಲ್ಲಿ ಹೋದವರ ಉದಾಹರಣೆ ನೀವು ಕೊಟ್ರಿ. ಅಯ್ಯೋ ಪಾಪ ಅನ್ನೋರ ಉದಾಹರಣೆ ನಾನು ಕೊಟ್ಟೆ. ನಿಮ್ದೊಂದು ಲೆಕ್ಕ ನಂದೊಂದು ಲೆಕ್ಕ. 2010ರಲ್ಲಿ 25/10/2010 ವಿಜ್ಞಾನ ಭವನದಲ್ಲಿ ಮೊದಲ ಬಾರಿಗೆ ಹಿಂದೂ ಭಯೋತ್ಪಾದನೆ ಅನ್ನುವ ಶಬ್ದವನ್ನ ಒಬ್ಬ ಗೃಹ ಸಚಿವ ಹೇಳೋದು, ಪಿ ಚಿದಂಬರಂ. ಎಲ್ಲಿ ಭದ್ರತಾ ವ್ಯವಸ್ಥೆಯ ಸಭೆಯಲ್ಲಿ ಹಿಂದೂ ಭಯೋತ್ಪಾದನೆ ಅಂತ ಹೇಳಿ, ಇದು ಕಾಂಗ್ರೆಸ್ ಪಕ್ಷದ ಮಾಡಿರೋದು. ಎರಡನೇದು, ಅಮೆರಿಕದ ರಾಯಭಾರಿಯ ಮುಂದೆ ಇವರ ರಾಹುಲ್ ಗಾಂಧಿ ಕೂತ್ಕೊಂಡು ಏನ್ ಹೇಳ್ತಾರೆ ಗೊತ್ತಾ, ಲಷ್ಕರ್ ಎ ತಯ್ಯಬ್ಬಕ್ಕಿಂತ RSS ಅಪಾಯಕಾರಿ ಅನ್ನುವಂಥ ಮಾತನ್ನ ಈ ಮನುಷ್ಯ ಹೇಳೋದು. ಯಾರು? ರಾಹುಲ್ ಗಾಂಧಿ. ಇವರೆಲ್ಲರೂ ಒಂದು ವ್ಯವಸ್ಥಿತವಾಗಿ, ಈಗ ಅಸೀಮಾನಂದ, ಸಾಧ್ವಿ ಪ್ರಜ್ಞಾ ಸಿಂಗ್, ಅನಂತರ ಎಷ್ಟು ಜನರ ಮೇಲೆ ಯಾರೋ ಕರ್ನಲ್ ಶ್ರೀಕಾಂತ್ ಪುರೋಹಿತ್ ಯಾರ ಮೇಲೆ ಆರೋಪ ಮಾಡಿದ್ರು, ಎಲ್ಲರೂ ಕೂಡ ಆ ಆರೋಪಗಳಲ್ಲಿ ಯಾವುದೇ ಹುರುಳಿಲ್ಲ, ಇದರಲ್ಲಿ ವ್ಯವಸ್ಥಿತವಾಗಿ ಅಧಿಕಾರಿಗಳನ್ನೇ ಬಳಸ್ಕೊಂಡಿದ್ದಾರೆ ಅನ್ನೋದನ್ನ ಚಾರ್ಜ್ ಶೀಟ್ ಅಲ್ಲಿ ನ್ಯಾಯಾಲಯವೇ ಬಹಿರಂಗವಾಗಿ ಹೇಳಿದೆ. 6,000 ಪುಟದ ಚಾರ್ಜ್ ಶೀಟ್ ನಲ್ಲಿ 6,000 ಪುಟದ ಚಾರ್ಜ್ ಶೀಟ್ ನಲ್ಲಿ ಎಲ್ಲೂ ಕೂಡ ಇದನ್ನ ಪ್ರೂವ್ ಮಾಡೋದು ಇವರಿಗೆ ಆಗ್ಲಿಲ್ಲ. ಚಾರ್ಜ್ ಅಲ್ಲ ಸರ್, ಕೋರ್ಟ್ ನಿಂದ ಬಂದ ತೀರ್ಪು ಅವ್ರ ಮೇಲೆ ಎವಿಡೆನ್ಸ್ ಇಲ್ಲ ಅಂತ ಹೇಳಿ ಅವ್ರ ಮೇಲೆ ಖುಲಾಸೆ ಆಗಿರೋದು. ಎನಿವೆ, ಕಮಿಂಗ್ ಬ್ಯಾಕ್ ಸರಿ, ಸುಧೀರ್ ಅವರು ಕರೆಕ್ಟ್ ಆಗಿ ಒಂದು ನಿಮಿಷ ಸರ್, ನಿಮಗೆ ಪ್ರಶ್ನೆ. ಸುಧೀರ್ ಅವರು ಕರೆಕ್ಟ್ ಆಗಿ ಹೇಳಿದ್ರು, ಜೋರಾಗಿ ಮಾತನಾಡುವ ಮೂಲಕ ಇದೇ ಧರ್ಮ ಅಂತ ಹೇಳುವವರ ಮಾತನ್ನ ಕೇಳ್ಕೊಂಡು ಯಾರಾದ್ರೂ ಇದೇ ಧರ್ಮ ಅಂತ ಪಾಲನೆ ಮಾಡೋಕೆ ಹೋಗ್ತಾರೆ ಅಂದ್ರೆ ಶತ ಮುಟ್ಟಾಳ್ರು. ಆದ್ರೆ ಅನ್ಫಾರ್ಚುನೇಟ್ಲಿ ನೋಡಿ ಅಬ್ದುಲ್ ಅವರೇ, ಹಾಗೆ ಆಂದೋಲನ ಶ್ರೀಗಳಿಗೆ ನಿಮಗೂ ಇದೇ ಪ್ರಶ್ನೆಯನ್ನು ಕೇಳ್ತೀನಿ. ಅಯೋಧ್ಯೆ ವಿಚಾರ ನಾವು ಮಾತನಾಡ್ತಾ ಇದ್ವಿ. ಅಯೋಧ್ಯೆಯಲ್ಲಿ ಇರ್ತಕ್ಕಂಥ 2 ಹೆಸರುಗಳನ್ನ ಮುಸಲ್ಮಾನರು ಮಾತನಾಡೋದಿಲ್ಲ, ಹಿಂದೂಗಳು ಮಾತನಾಡೋದಿಲ್ಲ. 2 ಹೆಸರು ತಪ್ಪಾಗಬಾರ್ದು ಅನ್ನೋ ಕಾರಣಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಮೌಲ್ವಿ ಅಮೀರ್ ಅಲಿ ಹಾಗೆ ರಾಮ್ ಚರಣ್ ದಾಸ್, ಇವ್ರು ಯಾರು ಅನ್ನೋದನ್ನ ಯಾರಿಗೂ ಗೊತ್ತಿಲ್ಲ. ಇವರಿಬ್ಬರೂ ಕೂಡ ಭಾರತ ವಿಭಜನೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಗ್ಗಟ್ಟಿನ ಹೋರಾಟ ಮಾಡಿ ಒಂದೇ ಮರಕ್ಕೆ ಬ್ರಿಟಿಷರಿಂದ ಹ್ಯಾಂಗ್ ಮಾಡಿಸಿಕೊಂಡ ಇಬ್ಬರು. ಈ ಇಬ್ಬರನ್ನ ಅಯೋಧ್ಯೆಯ ಆದರ್ಶ ಪುರುಷರು ಅಂತ ಹೇಳೋದೇ ಇಲ್ಲ ಯಾರು. ಮುಸಲ್ಮಾನರು ಹೇಳೋಲ್ಲ, ಹಿಂದೂಗಳು ಕೂಡ ಹೇಳೋದಿಲ್ಲ. ಮೇಡಮ್, ಒಂದು ಕ್ಲಿಯರ್ ಮಾಡಲಾ? ಎಸ್, ಒಂದು ತಂದೆಗೆ 10 ಮಕ್ಕಳಿದ್ರೆ 8 ಜನ ಅಪ್ಪನ ನಿರ್ದೇಶನ ಪ್ರಕಾರ ಬದುಕ್ತಾನೆ, 2 ಎಲ್ಲೋ ಗಾಂಜಿ ಪಿಂಜದಲ್ಲಿ ಇರ್ತಾನೆ. ಒಂದಪ್ಪನಿಗೆ 10 ಮಕ್ಕಳಿರೋದು. ಕೋಟಿ ಮುಸಲ್ಮಾನರಿರುವಾಗ ಒಂದಿಬ್ಬರು ಏನಾದರೂ ಕೃತ್ಯ ಮಾಡಿದರೆ, ಒಂದು 5%, ಒಂದು 5% ಮಾಡಿದರೆ ಇಸ್ಲಾಂ ಧರ್ಮದ ಮೇಲೆ ಎತ್ತಿ ಕಟ್ತೀರಾ? ಖಂಡನೀಯ, ಅದು ಖಂಡಿಸ್ತೀನಿ ನಾನು. ಬಟ್ ಇವರು ಶ್ರೀಕಾಂತ್ ಶೆಟ್ಟಿ ಅವರು ಹೇಳಿದ್ರು, ಅವ್ರು ಹೋಗಕ್ ಮುಂಚೆ ಸರ್, ಕ್ಷಮೆ ಇರಲಿ, ಹಾರ್ಶ್ ಅನ್ಸ್ಬೋದು. ಫಸ್ಟ್ ಆಫ್ ಆಲ್ 10 ಮಕ್ಕಳನ್ನ ಮಾಡ್ಕೊಂಡು ಇಬ್ರು ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅಂತಂದ್ರೆ ಅಂತ ತಂದೆಯ ಜವಾಬ್ದಾರಿ ಮೇಲೆ ಪ್ರಶ್ನೆ ಹೇಳುತ್ತೆ ಸರ್. 10 ಮಕ್ಕಳು ಕೂಡ ಸಮಾಜದಲ್ಲಿ ಸರಿ ದಾರಿಯಲ್ಲಿ ನಡೆಯೋ ರೀತಿಯಲ್ಲಿ ಜವಾಬ್ದಾರಿ ತಂದೆಯದ್ದು. 10 ಮಕ್ಕಳು ಮಾಡ್ಕೊಂಡ್ಮೇಲೆ 10 ಮಕ್ಕಳು ಕೂಡ ಸಮಾಜದಲ್ಲಿ ಸರಿ ದಾರಿಯಲ್ಲಿ ನಡೆಯೋ ರೀತಿಯಲ್ಲಿ ಮಾಡೋದು ತಂದೆ ಕರ್ತವ್ಯ. ಹೇಳಿ, 10 ಮಕ್ಕಳಿರುವಾಗ 8 ಮಕ್ಕಳು ದಾರಿ ತಪ್ಪಿದ್ರೆ ಅವರನ್ನು ಪ್ರಶ್ನಿಸಬೇಕು, ಆ ಅಪ್ಪನನ್ನು ಪ್ರಶ್ನಿಸಬೇಕು. ಹಾಗಂತ 8 ಮಕ್ಕಳನ್ನು ಪ್ರಶ್ನಿಸಬಾರದು. ಮಕ್ಕಳನ್ನಲ್ಲ ಸರ್, ನಾನು ತಂದೆನೇ ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರು. ತಂದೆಯನ್ನೇ ಪ್ರಶ್ನೆ ಮಾಡಬೇಕು. ಚರ್ಚೆ ಅಲ್ಲ, ಮಕ್ಕಳ ಮೊನ್ನೆ ಅವರು ಯಾರು ನಮ್ಮ ಮೈಸೂರು ಅವರು ಹೇಳಿದ್ರು, ಬಿಡಿ ಚರ್ಚೆ ನಮ್ಗೆ ಬೇಡ. ಇನ್ನೇನಂದ್ರೆ ಇವರು ಹೇಳಿದ್ರು ಟೆರರಿಸಂಗೆ ಏನು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ. ಇರ್ಲಿ, ಈಗ ಮೊನ್ನೆ 2025ರಲ್ಲಿ ಪೆಹಲ್ಗಾಮ್ ದಾಳಿ ಆದ ನಂತರ ಭಾರತದ ರಹಸ್ಯ ಕಾರ್ಯವನ್ನು ಸೋರಿಕೆ ಮಾಡಿದವರು ಯಾರು? ಗುಂಡಿಟ್ಟು ಕೊಲ್ರಿ ಅವರನ್ನು ಬಹಿರಂಗವಾಗಿ. ಹೆಸರು ಹೇಳ್ತೀನಿ ನಾನು, ಯಾವ ಹಿಂದೂ ಸಮಾಜ ವಿಶಾಲ ಯಾದವ್ ಅಂತ ಹೇಳಿ 2025 ಇನ್ನೊಂದು ವರ್ಷ ಇವರನ್ನು ಇನ್ನೊಂದೇನಾಯ್ತು ಗೊತ್ತಾ, ಪೆಹಲ್ಗಾಮ್ ಆದ ನಂತರ ಅವರನ್ನು ದಾಳಿ ಮಾಡ್ಬೇಕು ಅಂತ ಏನೋ ಆಯ್ತು ಬಿಡಿ. ಅದರ ನಂತರ ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ಆಯ್ತು. ಮುಸಲ್ಮಾನರು ಕ್ಯಾಕರ್ಸ್ ಉಗಿತಾ ಇದ್ರು. ನಾಚಿಕೆಯಾಗಿ ಮೋದಿಜಿ ಅವರಿಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ, ಅವಕಾಶ ಸಿಕ್ಕಿ ಕೂಡ ಯಾವುದೋ ಒಂದು ದೇಶದ ಅಧ್ಯಕ್ಷರನ್ನು ಕೇಳಿ ಮಾತ್ರ ಇವರು ಬಿಟ್ರಲ್ಲ, ಆಗ್ಲೇ ನಾವು ನಿರಾಶೆ ವ್ಯಕ್ತಪಡಿಸಿದ್ದೀವಿ. ಇಲ್ಲ, ಇವರಿಂದ ಸಾಧ್ಯ ಇಲ್ಲ ಅಂತ ಹೇಳಿ. ಇದು ನಾನು ಆಗದಿದ್ದ ಎಲ್ಲಾ ಮಜಲುಗಳಲ್ಲಿ ನೋಡಿದಾಗ ಭಾರತದ ಮುಸಲ್ಮಾನರನ್ನು ಮತ್ತು ಹಿಂದೂಗಳನ್ನು ಹಸಿ ಜನರನ್ನು ಅಧಿಕಾರಕ್ಕಾಗಿ ದುರ್ಬಳಕೆ ಮಾಡ್ತಾ ಇದ್ದಾರೆ.
ಮತ್ತು ಪಾಪದ ವಿದ್ಯಾರ್ಥಿಗಳಿಗೆ ಹಿಂದುತ್ವ ಅಂತ ಹೇಳಿ ನೀವು ಹೇಳಿದ್ರಲ್ಲ ಏನು ಮತೀಯ ಅಮಲುಗಳನ್ನು ಅದನ್ನು ತುಂಬಿಸಿ ಭಯೋತ್ಪಾದಕರಾಗಿ ಸೃಷ್ಟಿಸ್ತಾ ಇದ್ದಾರೆ. ನಾಟ್ ಓನ್ಲಿ ಹಿಂದೂ ಅಲ್ಲ, ನಾನು ಹೇಳಿದ್ನಲ್ಲ ಅದೇ ಕೆಲಸವನ್ನು ಮಾಡುವ ಕೇಂದ್ರ ಸಮಿತಿ ಇರುತ್ತೆ. ಆ ಸಂಘಟನೆಗಳು ನೋಡಿ, ಅದು ಲಷ್ಕರ್ ಎ ತೊಯ್ಬಾ ಇರಲಿ, ತಾಲಿಬಾನ್ ಇರಲಿ, ಯಾವುದೇ ಇರಲಿ ಮೇಡಮ್. ಮೊದಲನೇದಾಗಿ ನಾನು ಒಂದು ಉದಾಹರಣೆ ಹೇಳ್ತೀನಿ. ಐಸಿಸ್ ಏನೋ ಒಂದು ಸಂಘಟನೆ ಇದೆಯಲ್ಲ, ಭಯೋತ್ಪಾದಕ ಸಂಘಟನೆ, ಭಾರತದಲ್ಲಿ ಬಂದಿಲ್ಲ ಅದು. ಆ ಸಂಘಟನೆಯ ಭಯೋತ್ಪಾದನೆಯನ್ನು ಮೊದಲನೇದಾಗಿ ಮುಸಲ್ಮಾನನಾಗಲಿ ಹಿಂದೂ ಆಗಲಿ ಮೊದಲನೇ ಖಂಡಿಸಿದ್ದು ಸುಲ್ತಾನುಲ್ಲಮ, ಕೇರಳದ ಒಬ್ಬ ಮುಫ್ತಿ, ಗ್ರ್ಯಾಂಡ್ ಮುಫ್ತಿ ಅವರು. ಅದರ ನಂತರ ಭಾರತಕ್ಕೆ ಆ ಸಂಘಟನೆ ಇನ್ನೂ ಬಂದಿಲ್ಲ, ನಿಮಗೆಲ್ಲ ಗೊತ್ತಿದೆ. ಆದರೆ ಇತ್ತೀಚೆಗೆ 1-2 ತಿಂಗಳ ಮುಂಚೆ ಕೇರಳದ ಒಂದು ಮರದಡಿಯಲ್ಲಿ ಐಸಿಸ್ ಪತಾಕೆ ಅಂತ ಹೇಳಿ ಒಂದು ಬಾವುಟವನ್ನು ಮರೆಗೆ ಹೊಡಿತಾರೆ. ಪೊಲೀಸರು ಅದರಲ್ಲೂ ಕೂಡ ಮುಸಲ್ಮಾನರು ಬಂಧಿಸಿದ್ರು. ಅದರ ನಂತರ ಕಾರ್ಯಪ್ರವೃತ್ತರಾದ ಪೊಲೀಸರು ನೈಜ ಆರೋಪಿ ಬಂದಾಗ ಆ ಒಬ್ಬ ನೈಜ ಆರೋಪಿ ಯಾರು ಗೊತ್ತಾ? ಬಿಜೆಪಿಯ ಕಾರ್ಯಕರ್ತನಾಗಿ. ಇದು ಗೊತ್ತಾಯ್ತು ಮೇಡಮ್? ಅಂದ್ರೆ ನಾನು ಹೇಳ್ತಿರೋದು ಹಿಂದೂಗಳು ಹಿಂದೂಗಳು ಭಯೋತ್ಪಾದಕ ನಾನು ಹೇಳ್ತಾ ಇಲ್ಲ. ಆ ಸಂಘಟನೆಗಳ ಗುರುತಿಸಿ ಅವರನ್ನು ಖಂಡಿಸಿ ಮೇಡಮ್. ಬಟ್ ಮುಸಲ್ಮಾನರು ಭಯೋತ್ಪಾದಕರಲ್ಲ ಅವರು ಮುಸಲ್ಮಾನರು. ಇದು ಒಂದು ನಮಗೇನೋ ಒಂದು ಅಸಹ್ಯ ಕಾಣ್ತಾ ಇದೆ. ಐಸಿಸ್ ಅನ್ನ ಯಾರು ವಿರೋಧ ಮಾಡಿದ್ದು ಸರ್? ಐಸಿಸ್ ಅನ್ನ ಯಾರು ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ. ಆ ಮಾತಿಗೆ ಎಲ್ಲರೂ ಪುಷ್ಟಿ ಕೊಟ್ರು. ಯಾಕೆ ಅಂತಂದ್ರೆ ಅವರಿಗಿರುವ ಆ ಗೌರವ ಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಕರೆ ಕೊಟ್ರೆ ನಾವೆಲ್ಲರೂ ಕೂಡ ಪಾಲನೆ ಮಾಡ್ತೀವಿ ಅನ್ನೋದು ಗೊತ್ತಾದ್ಮೇಲೆ ಈ ರೀತಿ ಧರ್ಮದ ಹೆಸರಲ್ಲಿ ಯಾರಾದ್ರೂ ಭಯೋತ್ಪಾದನೆ ಮಾಡ್ಲಿಕ್ಕೆ ಹೊಟ್ರೆ ಅಂತವರನ್ನ ಖಂಡನೆ ಮಾಡೋ ಧ್ವನಿ ಹೆಚ್ಚಾಗಬೇಕು ಸರ್. ನಾನು ಅದಕ್ಕೆ ಹೇಳಿದ್ದು, ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲೂ ಮುಸಲ್ಮಾನರ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲೂ ಸೆಟ್ ಮಾಡೋ ರೋಲ್ ಮಾಡೆಲ್ಗಳು ಅವರ ಹೆಸರುಗಳನ್ನ ಜೋರಾಗಿ ಹೇಳ್ಬೇಕು. ಆ ಕಾರ್ಯ ಆಗ್ತಾ ಇಲ್ಲ. ಅಲ್ಲ, ಎಲ್ಲಾಗ್ತಾ ಇಲ್ಲ ಮೇಡಮ್. ನೀವು ಹೇಳ್ತಿರೋದು ಸರಿ. ಎರಡೂ ಕಡೆ ನಾನು ಹೇಳ್ತೀನಿ, ಎರಡು ಕಡೆಯಿಂದಲೂ ಆಗ್ಬೇಕು. ಇದು ಏನಾಗ್ತಿದೆ ಅಂದ್ರೆ ಎರಡೂ ಕಡೆಯಿಂದ ಆಗ್ಬೇಕು ಅನ್ನೋದು ಜಡ್ಜ್ಮೆಂಟ್. ಓಕೆ, ಇದು ಏನಾಗ್ತಿದೆ ಮೇಡಮ್, ನಮ್ಮ ಇದರಲ್ಲಿ ರೀಸೆಂಟ್ ಆಗಿ ಏನೋ ಅದೇ ಹೇಳಿದ್ರಲ್ಲ ನೀವು, ಯಾವ್ದು ಮಂದಿರ, ರಾಮ ಮಂದಿರದ್ದು. ಈ ರಾಮ ಮಂದಿರದ ತೀರ್ಪು ಬಂದಾಗ ನಿಜವಾಗಿ ಹೇಳ್ತೀನಿ, ಮುಸಲ್ಮಾನರಲ್ಲೂ ಏನೋ ಒಂಥರ ಇತ್ತು, ಈ ಸಲ ನಮ್ಗೆ ತೀರ್ಪು ಬರುತ್ತೆ ಅಂತ ಹೇಳಿ ರಾಮ ಮಂದಿರ ಪರ ತೀರ್ಪು ಬಂತು. ಆಗ ಇದೇ ಗ್ರ್ಯಾಂಡ್ ಮುಫ್ತಿ ಅವರು ಹೇಳಿದರು, ಇದಕ್ಕೆ 2 ಇತಿಹಾಸಗಳಿದೆ, ನೀವು ಹೇಳಿದ 2 ಪುರುಷರ ಇತಿಹಾಸವಿದೆ, ಆದ್ದರಿಂದ ನಾವು ಯಾವುದು ಕೂಡ ಶಾಂತಿ ಕಾಪಾಡೋ ಬದಲು ಇನ್ನೇನನ್ನು ಮಾತಾಡಬಾರ್ದು ಅಂತ ಹೇಳಿ ಅಂತಹ ಜನರು ಹೇಳಿದ ಕಾರಣ ನಾವಿಲ್ಲಿ ಆ ನಿರ್ದೇಶನ ಪಾಲಿಸ್ತಾ ಇರೋದು. ಅದು ಇರುವಾಗ ಮುಸಲ್ಮಾನರು ಟೆರರಿಸ್ಟ್ಗಳನ್ನು ಸಪೋರ್ಟ್ ಮಾಡ್ತಾರೆ ಅಂದಾಗ ಈಗ ಫರೀದಾಬಾದ್ ನಲ್ಲಿ ನಾನು ಡೈರೆಕ್ಟ್ ಆಗಿ ಇದೆ ದೆಹಲಿ ಬ್ಲಾಸ್ಟ್ ಕೇಸ್ಗೆ ಉದಾಹರಣೆಯಾಗಿ ಕೇಳ್ಬಿಡ್ತೀನಿ ಸರ್. ಫರೀದಾಬಾದ್ ನಲ್ಲಿ ಎಲ್ಲಿ ಅಲ್ಫಲಾ ಯೂನಿವರ್ಸಿಟಿ ಇತ್ತು ಅಲ್ಲಿ ಮದರಸಾ ಅಥವಾ ಮಸೀದಿಗಳಿಲ್ವಾ ಸರ್? ಮದರಸಾ ಅಥವಾ ಮಸೀದಿ ಆ ಫರೀದಾಬಾದ್ ನಲ್ಲಿ ಇಲ್ವಾ? ಇದೆ. ಇದ್ದ ಸಂದರ್ಭದಲ್ಲಿ ಇಲ್ಲಿ ನಿಜವಾಗ್ಲೂ ಕೂಡ ನೀವು ಹೇಳಿದ ಹಾಗೆ ಅಲ್ಲಿರುವ ಧಾರ್ಮಿಕ ಮುಖಂಡರು ನಮಗೂ ಉಗ್ರವಾದಕ್ಕೂ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನದ ಅದೇನದು ಸುಬಾನಲ್ಲಾ ಮಸ್ಜಿದ್ ಅಲ್ಲಿ ಕೂರ್ತಿರ್ತಕ್ಕಂಥ ಯಾರೋ ಒಬ್ಬ ಟೆರರಿಸ್ಟ್ಗೂ ಸಂಬಂಧ ಇಲ್ಲ, ಯು ಆರ್ ನಾಟ್ ಸಪೋಸ್ ಟು ಫಾಲ್ ಆನ್ ಟು ದ ಟ್ರ್ಯಾಪ್ ಜಸ್ಟ್ ಬಿಕಾಸ್ ಯು ಆರ್ ಮುಸ್ಲಿಂ ಅಂತ ಹೇಳಿ ಹೇಳಿದ್ದಿದ್ರೆ, ಫರೀದಾಬಾದ್ ನಲ್ಲಿ ಇರ್ತಕ್ಕಂಥ ಇಮಾಮ್ ಇರ್ಫಾನ್ ಹೇಳಿದ್ದಿದ್ರೆ ಬಹುಶಃ ಡಾಕ್ಟರ್ ಉಮರ್, ಡಾಕ್ಟರ್ ಮುಜಾಮಿಲ್ ಇವತ್ತು ಸ್ಟೆಥೋಸ್ಕೋಪ್ ಹಾಕೊಂಡು ರೋಗಿಗಳನ್ನ ವೈದ್ಯಕೀಯ ತಪಾಸಣೆ ಮಾಡ್ತಾ ಇದ್ರು. ಬಾಂಬ್ಗೆ ಅಮೋನಿಯಂ ನೈಟ್ರೇಟ್ ಸಂಗ್ರಹ ಮಾಡ್ತಿರ್ಲಿಲ್ಲ ಹೇಳಲಾಗಿರಬಹುದು. ಹಾಗಂತ ಹೇಳಿ ಮುಸ್ಲಿಮರ ಭಯೋತ್ಪಾದಕರ ನೋಡಿ ಮಾಡೋ ಕೆಲಸ ಮಾಡ್ತಿಲ್ಲ ಸರ್, ಮಾಡೋ ಕೆಲಸ ಮಾಡ್ತಿಲ್ಲ, ಅದಕ್ಕೆ ಭಯೋತ್ಪಾದಕರಾಗ್ತಿದ್ದಾರೆ. ಅವರೆಲ್ಲ ಹೇಳ್ತಿರೋದು ಇದು. ನೀವು ಮೊದಲೇ ಜಡ್ಜ್ಮೆಂಟ್ ಮಾಡ್ದಂಗೆ ಎರಡು ಕಡೆ ಅಂತಲ್ಲ, ಯಾವ್ದೆಲ್ಲ ಧರ್ಮಗಳಿದೆ ಆ ಧರ್ಮದ ನನ್ನಂತಹವರು ಅವರ ಕೆಲಸವನ್ನು ಬಿಟ್ಟು ರಾಜಕಾರಣಿಗಳಿಗೆ ಬಕೆಟ್ ಹಿಡಿತಾ ಹೋಗ್ತಾ ಇದ್ದಾರೆ. ಇದಾಗ್ತಿರೋದು ಈಗ. ಯಾಕೆ ಭಾರತದಲ್ಲಿರ್ತಕ್ಕಂಥ ಒಬ್ಬ ಹಿಂದುವಿಗೆ ಒಬ್ಬ ಖಟ್ಟರ್ ಇಸ್ಲಾಂವಾದಿಯನ್ನ ನೋಡಿದ್ರೆ ಈತನ ಹಿಂದೆ ಭಯೋತ್ಪಾದಕರ ನೆರಳಿರಬಹುದು ಅನ್ನೋ ಭಯ ಹುಟ್ಟಬೇಕು ಅಂತ ಹೇಳಿ ಯಾಕೆ ಮುಸಲ್ಮಾನರನ್ನ ಅನುಮಾನದ ದೃಷ್ಟಿಯಲ್ಲಿ ಹಿಂದೂಗಳು ನೋಡಬೇಕು ಅಂತ ಅನಿಸುತ್ತೆ? ನೋಡಿ ಮೇಡಮ್, ನಮ್ಮ ದೇಶದ ಮುಸಲ್ಮಾನರು, ನಾನು ಮುಂಚೆನೇ ಹೇಳಿದ ಹಾಗೆ ಕೆಲ ಮುಸಲ್ಮಾನರು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಶಹನಾಯಿ ವಾದಕ ಏನು ಹೇಳಿದರು ಅನ್ನೋದನ್ನ ತಲೆಯೊಳಗೆ ತೊಗೊಳೋದಿಲ್ಲ. ಹೈದರಾಬಾದ್ನ ಅಕ್ಬರ್ ಉದ್ದೀನ್ ಓವೈಸಿ ಏನು ಹೇಳಿದ ಅನ್ನೋದನ್ನ ತಲೆಯೊಳಗೆ ತೊಗೊಳ್ತಾರೆ, ಚಪ್ಪಾಳೆ ಹೊಡಿತಾರೆ, ಸಿಳ್ಳೆ ಹೊಡಿತಾರೆ. ಅಕಸ್ಮಾತ್ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ಹೇಳಿದ್ದನ್ನು ಇಲ್ಲಿಯ ಮುಸಲ್ಮಾನರು ಅನುಕರಿಸಿದರೆ, ಅದನ್ನು ಜಾರಿಗೆ ತಂದರೆ ನಿಜಕ್ಕೂ ಕೂಡ ಭಾರತದಲ್ಲಿ ಭಯೋತ್ಪಾದನೆ ಅನ್ನೋದಿರೋದೇ ಇಲ್ಲ. ಅವ್ರು ಏನು ಹೇಳಿದ್ರು, ಬಂದ್ಬಿಡಿ ಪಾಕಿಸ್ತಾನಕ್ಕೆ ಅಂತ ಜಿನ್ನ ಕರೆದ್ರೆ, ನನ್ನ ಪವಿತ್ರವಾಗಿರುವಂತಹ ಶಹನಾಯಿಯ ನಾದ ಅದು ಸರಸ್ವತಿ ಮಾತೆಯಿಂದ ಒಲಿದು ಬಂದದ್ದು ಪವಿತ್ರವಾದ ಗಂಗಾ ನದಿಯಲ್ಲಿ ಹರಿದಾಡ್ತಾ ಇದೆ. ಆ ಗಂಗಾ ನದಿಯನ್ನು ನಿಮ್ಮ ದೇಶಕ್ಕೆ ತಗೊಳ್ಳೋದಾದರೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಅವರ ಆಮಂತ್ರಣವನ್ನು ನಿರಾಕರಿಸಿದ್ದು ಉಸ್ತಾದ್ ಬಿಸ್ಮಿಲ್ಲಾ ಖಾನ್. ಆದರೆ ಅವರ ಮಾತನ್ನು ಯಾರೂ ಕೂಡ ಇವತ್ತು ಪಾಲಿಸ್ತಾ ಇಲ್ಲ ಇಲ್ಲಿ ಮುಸಲ್ಮಾನರು. ಓವೈಸಿ ಹೇಳಿದ 15 ಮಿನಿಟ್ ಕಲಿಯ ಪೊಲೀಸ್ಕೋ ಹಠ ಅದು. ಅವಾಗ ನೋಡ್ತೀರಾ ಎಷ್ಟು ಸಿಳ್ಳೆ, ಎಷ್ಟು ಚಪ್ಪಾಳೆ. ಇದು
ಆ ಮುಸಲ್ಮಾನ್ ಓವೈಸಿಯ ಹೇಳಿಕೆಯನ್ನ ನಮ್ಮ ದೇಶದ ಮುಸಲ್ಮಾನರು ಅನುಕರಿಸ್ತಾ ಇರೋದರಿಂದಲೇ ಇವತ್ತು ಡಾಕ್ಟರ್ ಅಂತ ಇಂಜಿನಿಯರ್ ಅಂತ ಭಯೋತ್ಪಾದಕರು ಈ ದೇಶದಲ್ಲಿ ಹುಡ್ತಾ ಇರೋದು. ಅಬ್ದುಲ್ಲಾ ಅವರು ಹೇಳಿದರು ಯಾವುದೇ ಮದರ್ಸದಲ್ಲಿ ಈ ರೀತಿ ಹೇಳ್ತಾ ಇಲ್ಲ ಅಂತ. ಅನೇಕ ವಿಡಿಯೋಗಳನ್ನ ಇವತ್ತು ನಾವು ನೋಡಬಹುದು ಸೋಷಿಯಲ್ ಮೀಡಿಯಾದಲ್ಲಿ. ಸಬ್ಮಿಟ್ ಮಾಡಿ ಸರ್. ಕೊಡ್ತೀನಿ ಹೋಗ್ಬೇಕಾದ್ರೆ. ದೇಖೋ ಅವ್ರು ಹೇಳ್ತಾರೆ, ದೇಖೋ ರಂಜಾನ್ ಕೌನ್ ಬನಾತಾ ಹೈ, ರಂಜಾನ್ ಕೌನ್ ಬನಾತಾ ಹೈ ಬಚ್ಚೋ, बकरीद कौन बनाता है? मुसलमान. दिवाली कौन बनाता है? युगादी कौन बनाता है? दशहरा कौन बनाता है? हिंदू. उसको बोलता है शैतान. युगादी कौन मनाता है? वो शैतान. बकरीद और रमजान कौन मनाता है? वो मुसलमान. ಮೌಲ್ವಿಗಳ ವಿಡಿಯೋ ನನ್ನ ಕಡೆ ಇದೆ. ರಾಷ್ಟ್ರಗೀತೆ ಹಾಡೋದಕ್ಕೆ ನಿರಾಕರಿಸಿದಂತಹ ನಿಮ್ಮ ಮದರ್ಸಾ ಮೌಲ್ವಿಯನ್ನ ಉತ್ತರ ಪ್ರದೇಶದ ಸರ್ಕಾರ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿದೆ. ಒಂದೇ ಮಾತ್ರ ಹೇಳೋದಿಲ್ಲ, ರಾಷ್ಟ್ರಗೀತೆ ಹೇಳೋದಿಲ್ಲ. ಅಲ್ಲಿ ಪಾಕಿಸ್ತಾನ್ ಪರನ ಇರುವಂತಹ ಬುದ್ಧಿಯನ್ನ ಸಣ್ಣ ಸಣ್ಣ ಮಕ್ಕಳಿಗೆ ತುಂಬುತ್ತಾ ಇರೋದ್ರಿಂದಲೇ ಅವು ಹೆಮ್ಮರವಾಗಿ ಬೆಳೆದು ಇವತ್ತು ಸಂಸತ್ ಮೇಲೆ ದಾಳಿ ಮಾಡ್ತಾರೆ, ರಾಮ ಮಂದಿರ ಮೇಲೆ ದಾಳಿ ಮಾಡ್ತಾರೆ, ಕೆಂಪು ಕೋಟೆ ಮೇಲೂ ಕೂಡ ದಾಳಿ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಇದು ಮೂಲ ಎಲ್ಲಿದೆ ಅದನ್ನ ಕಿತ್ತು ಹಾಕಿದರೆ ಮಾತ್ರ ಭಾರತದಲ್ಲಿ ಮುಸಲ್ಮಾನರು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇದೆ, ಹಿಂದೂನು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇದೆ. ಎದುರುಗಡೆ ಸ್ಫೋಟ ಆದ ಸಂದರ್ಭದಲ್ಲಿ ಕೇವಲ ಹಿಂದೂಗಳು ಸತ್ತಿಲ್ಲ, ಮುಸಲ್ಮಾನರು ಕೂಡ ಸತ್ತಿದ್ದಾರೆ. ಮುಸ್ಲಿಮರ ಕಣ್ಣೀರು ಕೂಡ ಇಲ್ಲಿ ಹರಿತಾ ಇದೆ. ಅಂದ್ರೆ ಅದನ್ನ ಮುಸಲ್ಮಾನ್ ಧರ್ಮದ ಗುರುಗಳು ಅರ್ಥ ಮಾಡಿಕೊಂಡು ಆ ಮೂಲ ಏನಿದೆ ಅಲ್ಲ ಭಯೋತ್ಪಾದನೆಯ ಮೂಲ, ಅದನ್ನು ಕಿತ್ತು ಹಾಕುವಂತ ಕೆಲಸ ಮಾಡಬೇಕು. ಇವತ್ತು ಫತ್ವಾ ಹೊರಡಿಸಬೇಕಾಗಿತ್ತು. ನೀವು ನಿಮ್ಮ ಮಕ್ಕಳನ್ನ ವೈದ್ಯರನ್ನಾಗಿ ಮಾಡಿದರೆ, ಜೊತೆಗೆ ಭಯೋತ್ಪಾದಕರನ್ನ ಮಾಡಿದಿರಿ. ನಿಮ್ಮನ್ನ ನಾವು ಫತ್ವಾ ಹೊರಡಿಸ್ತೀವಿ, ಆ ಕುಟುಂಬದಿಂದ ದೂರ ಇಡ್ತೀವಿ ನಾವು ಇಸ್ಲಾಂದಿಂದ ಅಂತ ಫತ್ವಾ ಹೊರಡಿಸಿದರೆ ಮತ್ತೊಬ್ಬ ಮುಸ್ಲಿಂ ಕುಟುಂಬ ಇಂತಹ ಕೃತ್ಯಕ್ಕೆ ಕೈ ಹಾಕುವುದನ್ನ ನಿಲ್ಲಿಸ್ತಾನೆ. ಅಡವಿಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರಬೇಕಾ? ಹಾಗಿದ್ದರೆ ನಮ್ಮ ತ್ರಿಪುರಾ ಗೋಲ್ಡ್ ಕಂಪನಿಗೆ ಬನ್ನಿ. ಕಾಲ್ 9900004241. ಕನ್ನಡ ರಾಜ್ಯೋತ್ಸವದ ವಿಶೇಷ ಆಫರ್, ನೇರ ವಿಮಾನದಲ್ಲಿ ಶಿರಡಿ ಪ್ರಯಾಣ ಕೇವಲ 16,000. ಶ್ರೀ ಶಿರಡಿ ಸಾಯಿಬಾಬರ ದರ್ಶನವನ್ನ ವಿಮಾನದ ಮೂಲಕ ಅನುಭವಿಸಿ. ಸ್ಟಾರ್ ಪ್ಯಾಕೇಜ್ ಜೊತೆಗೆ ಸಂಪೂರ್ಣ ಆರಾಮದಾಯಕ ಯಾತ್ರೆ. ಇದು ಸಾಯಿ ಶುಭ್ ಟೂರ್ಸ್ ನಿಂದ ವಿಶೇಷ ಆಫರ್. ಸಂಪರ್ಕಿಸಿ 9590247247. ಪೇಂಟಿಂಗ್ ಆಗಿ ಹೆಚ್ಚು ಟೈಮ್ ತಗೊಂಡ್ರೆ ಆಗ 20% ಮನಿ ಬ್ಯಾಕ್ ನ ಪ್ರಾಮಿಸ್. ಏಷ್ಯನ್ ಪೇಂಟ್ಸ್ ಬ್ಯೂಟಿಫುಲ್ ಹೋಮ್ಸ್ ಪೇಂಟಿಂಗ್ ಸರ್ವಿಸ್ 80504 80504. She's crazy like a fool. What about Daddy Cool? Daddy Cool. Cool inside, Mighty outside. Scorpio N, the big daddy of SUVs, now with ADAS. ಹಿಂದುತ್ವದ ಹೆಸರಲ್ಲಿ ಆಗುವ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಯಾವ ಮಠದ ಪೀಠಾಧಿಪತಿಗಳು ಅಥವಾ ಯಾವ ದೇವಸ್ಥಾನದ ಅರ್ಚಕರು ಬಂದ್ಬಿಟ್ಟು ಹಿಂದೂ ಹೆಸರು ಹೇಳ್ಬಿಟ್ಟು ನೀವು ಇಂಥ ಕೃತ್ಯವನ್ನ ಮಾಡಬೇಡಿ ಅಂತ ಹೇಳಿ ಫತ್ವಾ ನಮ್ಮಲ್ಲಿಲ್ಲ, ಒಪ್ಕೊಳ್ಳೋಣ. ಅಥವಾ ಅವರನ್ನ ಸಮಾಜದಿಂದ ಹೊರಗಿಡುವ ಕಾರ್ಯ ಅಥವಾ ಅವರನ್ನ ಬಹಿಷ್ಕರಿಸುವ ಕಾರ್ಯ ಎಷ್ಟು ಕಡೆ ಆಗಿದೆ? ಸಂಜೋತಾ, ಮಾಲೆಗಾಂವ್, ಇದೆಲ್ಲ ಯಾವ ಸಂಘಟನೆಗಳು ಇದನ್ನು ಖಂಡಿಸ್ತು? ಯಾವ ದೇವಸ್ಥಾನ ಮಠ ಕುಕ್ಕರ್ ಬ್ಲಾಮ್ ಬಾಸ್ಟ್ ಮತ್ತೊಂದ್ ಕಡೆ ಬ್ಲಾಮ್ ಬಾಸ್ಟ್ ಆದಾಗ ನೇರವಾಗಿ ಲಿಂಕ್ ಪಡೆಯೋದು ಮದರ್ಸಾ ಮೌಲ್ವಿ ಅಥವಾ ಮಸೀದಿ ಮೌಲ್ವಿ. ನೀವು ಯಾವುದೇ ರೀತಿಯ ಸಾಹಿತಿ ಇರಬಹುದು, ಪತ್ರಕರ್ತರಿರಬಹುದು, ಅವರು ಕೊಂದವರ ಲಿಂಕು ಯಾವುದೇ ಮಠಗಳಿಗಿಲ್ಲ, ಮಂದಿರಗಳಿಗಿಲ್ಲ, ಯಾವುದೇ ಸಮಾಜದ ಗುರುವಿಗಿಲ್ಲ. ಹೀಗಿದ್ದಾಗ ಯಾವುದೇ ಒಬ್ಬ ಮಠಾಧೀಶ ಬಹಿರಂಗವಾಗಿ ಬಂದ್ಬಿಟ್ಟು ಇದನ್ನ ಖಂಡಿಸ್ತೀವಿ ಅಂತ ಹೇಳಿದ್ದಾಗಿಯೂ ಕೂಡ ಆ ಪ್ರಶ್ನೆ ಕೇಳುವುದು ಹಾಸ್ಯ ಅಂತ ನನಗನ್ನಿಸ್ತಾ ಇದೆ. ಸಾಕಷ್ಟು ಮಠಾಧೀಶರು ಇಂತಹ ವ್ಯವಸ್ಥೆಯನ್ನ ಖಂಡಿಸಿದ್ದಾರೆ, ಆದರೆ ಪ್ರೋತ್ಸಾಹಿಸಿಲ್ಲ. ಇಲ್ಲಿ ಮೌಲ್ವಿಗಳು ಭಯೋತ್ಪಾದಕರಿಗೆ ಪ್ರೋತ್ಸಾಹಿಸುವಂತ ಕೆಲಸ ಜಗಜ್ಜಾಹಿರಾಗಿದೆ. ಪೂರಕವಾಗಿ ನಾನು ಹೇಳೋದು, ನೀವು ಸಂಜೋತಾ, ಹೈದರಾಬಾದು, ಮಲೆಗಾಂವ್, ಈ 3-4 ಬ್ಲಾಸ್ಟನ್ನು 4 ಬ್ಲಾಸ್ಟ್ಗಳನ್ನು ಹಿಂದೂಗಳ ತಲೆ ಕಟ್ಟುವ ಒಂದು ವ್ಯರ್ಥ ಪ್ರಯತ್ನವನ್ನು ಅವರು ಮಾಡಿದ್ದು ಹೌದು. ಅದರ ಬಗ್ಗೆ RVS ಮಣಿ ಅಂತ ಹೇಳಿ ಯಾರು ಕೇಂದ್ರ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ, ಅವರು ರಿಟೈರ್ಡ್ ಆದ್ಮೇಲೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ ನೋಡಿ. ಮುಂಬೈ ಬಾಂಬ್ ಬ್ಲಾಸ್ಟನ್ನು ಕೂಡ ಹಿಂದೂಗಳ ತಲೆ ಕಟ್ಟುವ ಕೆಲಸ ಆಗಿದೆ. ಹೂ ಕೀಲ್ಡ್ ಕರ್ಕರೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಕರ್ಕರೆಯನ್ನು ಕೊಂದವರು ಯಾರು ಅಂತ ಎಲ್ಲವನ್ನ RSSಗೆ ಜೋಡಿಸುವಂತ ಕೆಲಸ ಆಗಿತ್ತು. ಮೋಹನ್ ಭಾಗವತನ್ನು ಎತ್ತಬೇಕು, ತನಿಖೆ ಮಾಡಬೇಕು ಅಂತ ಇದ್ರು ಇವರು. ಅಷ್ಟು ಮಟ್ಟಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ನೋಡಿ. ಹಿಂದೂಗಳು ಭಯೋತ್ಪಾದಕರಾಗೋದಾದ್ರೆ ಕಾಶ್ಮೀರದಲ್ಲಿ ಇವತ್ತು ಹರ್ಕತ್ ಉಲ್ ಜಿಹಾದ್, ಜೈಷ್ ಇ ಮೊಹಮ್ಮದ್, ಇದು ಇನ್ನು ಯಾವುದು ಮೊನ್ನೆ ಜಮಾತೆ ಇಸ್ಲಾಮಿ ಮೊನ್ನೆ
ಈ ಪಹಲ್ಗಾಮ್ ಅಟ್ಯಾಕ್ ಇದರ ಪುಲ್ವಾಮಾ ಅಟ್ಯಾಕ್ ಮಾಡಿದವರು ಒಬ್ಬನೇ ಒಬ್ಬ 5 ಲಕ್ಷ ಹಿಂದೂಗಳನ್ನು ಅಲ್ಲಿಂದ ಅವರ ಹುಟ್ಟಿದ ಊರಿನಿಂದ ಎತ್ತಿ ಹೊರಗೆ ಹಾಕುವಾಗ ಹೆಂಗಸರನ್ನ ಎಲ್ಲ ರೇಪ್ ಮಾಡಿದಾಗ ಒಬ್ಬನೇ ಒಬ್ಬ ಹಿಂದೂ ಕೈಗೆ ಬಂದೂಕು ಎತ್ಕೊಂಡಿದ್ದಾನ. ಒಂದು ಭಯೋತ್ಪಾದಕ ಕಾಶ್ಮೀರಿ ಸಂಘಟನೆ ಹೆಸರು ಹೇಳಿ. ಇವರು ಏನೋ ಆ ಬಾಬ್ರಿ ಶಹೀದ್ ಹೋಗಿ ಅದು ಹೋಗಿ ಇದು ಕತೆ ಹೇಳೋದಕ್ಕೆ ಹಿಂದೂಗಳಿಗೆ 1000 ಇದೆ. ಎಷ್ಟು ಭಯೋತ್ಪಾದಕರಾಗಿದ್ದಾರೆ ಅಂತ ಕೇಳ್ತಾ ಇದ್ದೀನಲ್ಲ. ಕನ್ನಡ ರಾಜ್ಯೋತ್ಸವದ ವಿಶೇಷ ಆಫರ್. ನೇರ ವಿಮಾನದಲ್ಲಿ ಶಿರಡಿ ಪ್ರಯಾಣ ಕೇವಲ 16,000. ಶ್ರೀ ಶಿರಡಿ ಸಾಯಿಬಾಬರ ದರ್ಶನವನ್ನ ವಿಮಾನದ ಮೂಲಕ ಅನುಭವಿಸಿ. ಸ್ಟಾರ್ ಪ್ಯಾಕೇಜ್ ಜೊತೆಗೆ ಸಂಪೂರ್ಣ ಆರಾಮದಾಯಕ ಯಾತ್ರೆ. ಇದು ಸಾಯಿಶುಪ್ ಟೂರ್ಸ್ ನಿಂದ ವಿಶೇಷ ಆಫರ್. ಸಂಪರ್ಕಿಸಿ 9590247247. ಮಂಡಿ, ಭುಜ ಅಥವಾ ಸೊಂಟದ ಯಾವುದೇ ನೋವಿದ್ದರೂ ಡಾಕ್ಟರ್ ಆರ್ಥೋ ನಿಮಗೆ ನೀಡುತ್ತದೆ ನೋವಿನಿಂದ ಸಂಪೂರ್ಣ ಆರಾಮ. ಇದೇನು ಟೆಂಪರರಿ ಪೇನ್ ಕಿಲ್ಲರ್ ಅಲ್ಲ, ಆಯುರ್ವೇದಿಕ್ ಔಷಧ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಇಲ್ಲೇ ಈಗ್ಲೇ ಎಷ್ಟು ಹೊಸದು ಆರಂಭ ಆಗುತ್ತಿದೆ. ಜನರಾಲಿ ಮತ್ತು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಒಟ್ಟಾಗಿ ಆಗಿವೆ ಜನರಾಲಿ ಸೆಂಟ್ರಲ್ ಲೈಫ್ ಇನ್ಶೂರೆನ್ಸ್. ಮತ್ತೆ ನಾವು ನಿಮ್ಮ ಪ್ರತಿಯೊಂದು ಹೊಸ ಆರಂಭದ ಜೊತೆಗಿದ್ದೇವೆ. ಜನರಾಲಿ ಸೆಂಟ್ರಲ್ ಲೈಫ್ ಇನ್ಶೂರೆನ್ಸ್, ನಿಮ್ಮ ಇಡೀ ಜೀವನದ ಸಂಗಾತಿ. ಹತ್ತು ಮಕ್ಕಳನ್ನ ಹಡಿರಿ, ಇಬ್ಬರನ್ನ ಏನೋ ಧರ್ಮ ಯುದ್ಧಕ್ಕೆ ಕಳಿಸ್ತೀನಿ, ಭಾರತದ ವಿರುದ್ಧ ಯುದ್ಧಕ್ಕೆ ಕಳಿಸ್ತೀನಿ ಅಂತ ಯಾವ್ದಾದ್ರೂ ಮೌಲ್ವಿ ಮುಸಲ್ಮಾನ ನಾಯಕ ಹೇಳಿದ್ರೆ ಅದನ್ನು ಸ್ಪಷ್ಟವಾಗಿ ಖಂಡಿಸಬೇಕು. ಇಲ್ಲಿರ್ತಕ್ಕಂಥ ಧಾರ್ಮಿಯಿಂದ ಹಿಡಿದು ಅವರ ಮೌಲ್ವಿಗಳು ಸಹಿತ ಖಂಡಿಸಬೇಕು, ನಿರ್ವಿವಾದ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥವರು ಸಹಿತ, ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥವ್ರು ಸಹಿತ ಹಿಂದೂ ಧರ್ಮದ ವ್ಯಾಖ್ಯಾನವನ್ನು ಬಿಟ್ಟು 10 ಮಕ್ಕಳನ್ನ ಹಿಡೀರಿ, 3 ಮಕ್ಕಳನ್ನ ಹಡಿರಿ ಅಂತ ಯಾರು ಫತ್ವಾ ಹೊರಡಿಸ್ತಾ ಇದ್ದಾರೆ, ಸಾಮಾಜಿಕ ಬಹಿಷ್ಕಾರವನ್ನು ಸಮಾಜಕ್ಕೆ ಎಲ್ಲಿಯೂ ಕೂಡ ಹಾನಿ ಇಲ್ಲ. ನೀವು ಮಕ್ಕಳು ಜಾಸ್ತಿ ಕರಿಬೇಕಂತಾದ್ರೆ ನೀವು ಸ್ವಲ್ಪ ಸಾವಧಾನದಿಂದ ಅದಕ್ಕೊಂದು ಶಾಂತಿಯಿಂದ ಹೇಳಿರ್ತಾರೆ, ಕ್ರಾಂತಿಗಾಗಿ ಅಲ್ಲ. ಡಿಬೇಟ್ ಮಾಡೋಣ, ಬೇಡ ಜಗಳ ಮಾಡೋದ್ರಿಂದ ಜನರಿಗೂ ಏನು ತಲುಪೋದಿಲ್ಲ. ಅದಾದ್ಮೇಲೆ ಇನ್ನೊಂದು ಸಂಗತಿಯನ್ನು ಕಳಗಬೇಕು, ಒಳ್ಳೆದನ್ನು ಒಳ್ಳೆಯದು ಅಂತ ಹೇಳಬೇಕು. ಈ ದೇಶಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ರು. ಅವರು ಪಾಕಿಸ್ತಾನಕ್ಕೆ ಬಸ್ಸನ್ನು ಬಿಟ್ಟಾಗ ಪತ್ರಕರ್ತರು ಕೇಳಿದ್ರು, ಯಾಕೆ ವಾಜಪೇಯಿ ಅವರೇ ನಮ್ಮ ಶತ್ರು ರಾಷ್ಟ್ರಕ್ಕೆ ಬಸ್ ಪ್ರಯಾಣವನ್ನು ಮಾಡ್ತಿದ್ದೀರಿ ಅಂತ. ಆಗ ವಾಜಪೇಯಿ ಒಂದು ಮಾರ್ಮಿಕವಾದ ಮಾತನ್ನು ಹೇಳ್ತಾರೆ, ಅದು ವಿದೇಶಾಂಗ ನೀತಿ. ಅವ್ರು ಏನು ಮಾರ್ಮಿಕವಾದ ಮಾತನ್ನು ವಾಜಪೇಯಿ ಹೇಳ್ತಾರೆ ಅಂದರೆ, ನಮ್ಮ ಶತ್ರುಗಳನ್ನು ಮಿತ್ರರುಗಳನ್ನ ನಾವು ಬದಲಾಯಿಸ್ಬೋದು, ಶತ್ರುಗಳನ್ನು ಮಿತ್ರರುಗಳನ್ನ ಆಗಾಗ್ಗೆ ಬದಲಾಯಿಸ್ಬೋದು, ಆದರೆ ನಮ್ಮ ನೆರೆಹೊರೆಯವರನ್ನ ಬದಲಾಯಿಸೋಕ್ಕಾಗೋದಿಲ್ಲ ಅನ್ನುವಂಥದ್ದು ಹೇಳಿದ್ರಲ್ಲ ವಾಜಪೇಯಿ ಅವ್ರನ್ನ ದೇಶದ್ರೋಹಿ ಅಂತ ನಾವು ಕರೆಯೋಕ್ಕಾಗತ್ತಾ? ಇಲ್ಲ. ಮಸ್ತ್ ರೈಡ್ ಮಸ್ತ್ ಮೂಡ್ ಈಗ ಕಡಿಮೆ ದರದಲ್ಲಿ ಊಬರ್. ಕನ್ನಡ ರಾಜ್ಯೋತ್ಸವದ ವಿಶೇಷ ಆಫರ್. ನೇರ ವಿಮಾನದಲ್ಲಿ ಶಿರಡಿ ಪ್ರಯಾಣ ಕೇವಲ 16,000. ಶ್ರೀ ಶಿರಡಿ ಸಾಯಿಬಾಬರ ದರ್ಶನವನ್ನ ವಿಮಾನದ ಮೂಲಕ ಅನುಭವಿಸಿ. ಸ್ಟಾರ್ ಪ್ಯಾಕೇಜ್ ಜೊತೆಗೆ ಸಂಪೂರ್ಣ ಆರಾಮದಾಯಕ ಯಾತ್ರೆ. ಇದು ಸಾಯಿಶುಪ್ ಟೂರ್ಸ್ ನಿಂದ ವಿಶೇಷ ಆಫರ್. ಸಂಪರ್ಕಿಸಿ 9590247247. ಹಂಗಾರೆ ಇವಾಗ ನೀನು ಅವಳು ಮದ್ವೆ ಆಗ್ತಿದ್ಯಾ? ಮದ್ವೆ ಆಗಿಲ್ಲ ಸಾಯ್ತಲ್ ಕೊಡು. ಮದ್ವೆ ಆದ್ರೆ ನಿಮ್ಮಪ್ಪ ನಿನ್ನನ್ನು ಸಾಯಿಸ್ತಾರೋ? ಡಾಕ್ಟರ್ ಆರ್ಥೋ ಆಯಿಲ್ನ ರೆಗ್ಯುಲರ್ ಮಸಾಜ್ನಿಂದ ಜಾಯಿಂಟ್ ಹೆಲ್ದಿ ಆಗಿರುತ್ತೆ. ಮತ್ತೆ ಪ್ರಾಬ್ಲಮ್ ಬಹಳ ಹಳೆಯದಾಗಿದ್ರೆ ಡಾಕ್ಟರ್ ಆರ್ಥೋ ಕ್ಯಾಪ್ಸೂಲ್ಸ್ ಜೊತೆ ತಗೊಳ್ಳೋದಕ್ಕೆ ಮರೆಯಬೇಡಿ. ಈಗ ನೋವು ಸಹ ಮಂಡಿಯೂರುತ್ತದೆ. ಸರ್, ತಮ್ಮ ಓಪನಿಂಗ್ ಸ್ಟೇಟ್ಮೆಂಟಲ್ಲಿ ನೀವೊಂದು ಮಾತನ್ನು ಹೇಳಿದ್ರಿ, ನಮ್ಮದು ಮಕ್ಕಾಯಿಂದ ಆರ್ಡರ್ಸ್ ಬಂದರೂ ನಾವು ಫಾಲೋ ಮಾಡೋದಿಲ್ಲ ಅಂತ. ಆದರೆ ಮಕ್ಕಾಯಿಂದ ಆರ್ಡರ್ಸ್ ಬರೋದೇ ಇಲ್ವಲ್ಲ, ಪಾಕಿಸ್ತಾನಿನಿಂದ ಆರ್ಡರ್ ಬರೋದನ್ನ ಏನಕ್ಕೆ ಅಷ್ಟು ಕಟ್ನಿಟ್ಟಾಗಿ ಫಾಲೋ ಮಾಡ್ತೀರಾ? ಅದಕ್ಕೆ ಸುಮಾರು ದಾಖಲೆಗಳಿದೆ. ಇನ್ನೊಂದು, ಭಾರತದಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್
ಪ್ರಿವೆನ್ಷನ್ ಆ್ಯಕ್ಟ್ ಅನ್ನೋದು ಒಂದು ಇತ್ತೆ 1962. ಅದರಲ್ಲಿ ಟೋಟಲ್ 42 ಟೆರರಿಸ್ಟ್ ಆರ್ಗನೈಸೇಷನ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದಂತೂ 10 ಟೆರರಿಸ್ಟ್ ಆರ್ಗನೈಸೇಷನ್, ಅದ್ರದ್ದು ಎಲ್ಲ ಹ್ಯಾಂಡ್ಲರ್ಸನ್ನು ಪಾಕಿಸ್ತಾನ್ ಒರಿಜಿನೇಟೆಡ್. ಅದರಿಂದ ಆಗಿರೋ ಎಲ್ಲ ಟೆರರಿಸ್ಟ್ ಅಟ್ಯಾಕ್ಸ್ ಇಂಡಿಯಾದಲ್ಲಿ ಡೈರೆಕ್ಟ್ ಪಾಕಿಸ್ತಾನಿಂದ ಲಿಂಕ್ ಇರೋದು. ಸೊ ಪಾಕಿಸ್ತಾನಲ್ಲಿರೋರು ಇಸ್ಲಾಂ ಅವರಲ್ವಾ? ಪಾಕಿಸ್ತಾನಲ್ಲಿರೋದು ಇಸ್ಲಾಂ ಬೇರೆನಾ, ಹಿಂದೂ ರಾಷ್ಟ್ರದಲ್ಲಿರೋ ಇಸ್ಲಾಂ ಬೇರೆನಾ? ಎಲ್ಲ ಇಸ್ಲಾಂ ಒಂದೇ ಅಲ್ವಾ? ಸೊ ಎಲ್ಲ ಇಸ್ಲಾಂ ಒಂದೇ ಇರಬೇಕಾದ್ರೆ ಏನಕ್ಕೆ ಇವರು ಇಲ್ಲಿರೋ ಇಸ್ಲಾಂ ಅವ್ರಿಗೆ ಹೇಳ್ಕೊಡೋದು ಈ ಥರ ಮಾಡಬೇಕು ಅಂತ, ಅಲ್ಲಿರೋ ಇಸ್ಲಾಂ ಅವ್ರಿಗೂ ಅದೇ ಹೇಳ್ಕೊಡೋದು. ಸೊ ಅಲ್ಲಿನಿಂದ ಇರೋ ದ್ವೇಷ ಇಲ್ಲಿಗೆ ಡೈರೆಕ್ಟಾಗಿ ಅವ್ರು ಮಾಡ್ತಿರೋದನ್ನು ಆರ್ಡ್ರ್ ಫಾಲೋ ಮಾಡ್ತಿರೋದೇ ಇಲ್ಲಿರೋರು ಇಸ್ಲಾಂ ಸ್ವಲ್ಪ ಮುಖಂಡರು ಯಾರ್ಯಾರು ಇರ್ತಾರೆ ಅವ್ರಿಗೆ ಲಿಂಕ್ಸ್ ಇರೋದನ್ನು ಅವರೇ ಫಾಲೋ ಮಾಡ್ತಿರೋದಂತ ನನ್ನ ಒಂದು ಪ್ರಶ್ನೆ. ನಿಮ್ಮ ಅನಿಸಿಕೆ ತಪ್ಪು ಅಂತ ಹೇಳ್ತಿರೋದು ನಾನು. ಯಾಕಂದ್ರೆ ಇಸ್ಲಾಂ ಅಂದ್ರೆ ಒಬ್ಬನನ್ನು ಕೊಲ್ಲುವುದೋ ಬಡಿಯುವುದೋ ಇನ್ನೊಂದು ತಾಯಿಯ ಮಗಳನ್ನು ವ್ಯಭಿಚಾರ ಮಾಡೋದಲ್ಲ ಇಸ್ಲಾಂ ಅಂದರೆ ನಾನು ಹೇಳಿದ್ನಲ್ಲ, ಕುರ್ಆನ್, ಪ್ರವಾದಿಯವರ ಸಂದೇಶಗಳು, ಇಜ್ಮಾ, ಕಿಯಾಸ್ ಅಂತ ಹೇಳಿ. ಅದರಲ್ಲಿ ಪ್ರವಾದಿಯವರ ಒಂದು ಸಂದೇಶ ಇದೆ, ಮನ್ ಕತಲನ್ನಾಸ ಕತಲಹು ಜಮಿ ಅಂತ ಹೇಳಿ ಒಂದು ಹದೀಸ್ ಇದೆ. ಒಂದು ಮನುಜ ಕುಲವನ್ನು ಕೊಂದರೆ ಇಡೀ ಮನುಷ್ಯ ರಾಶಿಯನ್ನು ಕೊಂದಂತೆ ಹೇಳಿ. ಅದನ್ನು ಪಾಲಿಸುವವನು ಇಸ್ಲಾಂ, ಮುಸ್ಲಿಂ. ಇನ್ನು ನೀವು ಹೇಳಿದಂತೆ ಯಾರಾದರೂ ಪಾಕಿಸ್ತಾನದ ಆರ್ಡರ್ ಕೊಡ್ತಾರೆ, ಅಡ್ವೈಸ್ ಮಾಡ್ತಾರೆ, ಅದನ್ನು ಪಾಲಿಸ್ತಾರೆ ಅಂತಾರೆ, ನಾವು ಅವನು ಮುಸ್ಲಿಂ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಅದು ಹೇಗೆ ಸರ್? ಹಾಗಿದ್ರೆ ಮುಜಾಹಿದೀನ್ ಅನ್ನೋ ಶಬ್ದ, ಮುಜಾಹಿದೀನ್, ತಾಲಿಬೀನ್, ಅದು ನೀವು ಅದು ಹೇಳ್ಬಾರ್ದು. ಯಾಕಂದ್ರೆ ಗೊತ್ತಾ, ಈ ವಿಷಯ ಕನ್ವರ್ಟ್ ಆಗುತ್ತೆ. ಎಸ್ ಮೇಡಮ್, ವಿಷಯ ಅವರು ಅಂತಹ ಅರಬಿ ಪದಗಳನ್ನು ಇಲ್ಲಿ ಕೇಳಿ ಅರ್ಥ ಕೇಳುವುದಾದ್ರೆ ನಾನೊಂದು ಹೇಳ್ತೀನಿ. ಲವ್ ಜಿಹಾದ್, ಅರಬಿಯನ್ ಅಂತ ಪದಗಳೇ ಇಲ್ಲ. ಯಾವುದೋ ಒಂದು ಪದ ತಂದು ಜಿಹಾದ್ ಮಾಡಿದ್ರು. ಜಿಹಾದ್ ಅಂದ್ರೆ ಶ್ರಮ ಅಂತ ಅರ್ಥ. ನಾನು ಇಲ್ಲಿ ದುಡಿಯೋಕೆ ಹೋಗ್ತೀನಿ, ಅದಕ್ಕೂ ಜಿಹಾದ್ ಅಂತ ಹೇಳ್ತಾರೆ. ಈ ಅರಬಿ ಪದಗಳ ಅರ್ಥ ಕೇಳಿದ್ರೆ ಅದಕ್ಕೊಂದು ಬೇರೆ ಚರ್ಚೆ ಇಡಬೇಕು. ಇವರು ಕೇಳಿದ್ದೀಗ ಪಾಕಿಸ್ತಾನದ ಅಡ್ವೈಸ್ಗಳನ್ನು, ನಿರ್ದೇಶನಗಳನ್ನು ಪಾಲಿಸ್ತಾರೆ ಅಂತ ಹೇಳಿ. ಇಲ್ಲಿನ ಸತ್ಯವಿಶ್ವಾಸಿಗಳು 5 ಹೊತ್ತು ನಮಾಜ್ ಮಾಡುವವರು ಯಾವತ್ತೂ ಕೂಡ ಅಂತಹ ನಿರ್ದೇಶನ ಪಾಲಿಸಲು ಸಾಧ್ಯವಿಲ್ಲ. ಇನ್ ಕೇಸ್ ಯಾರಾದರೂ ಪಾಲಿಸಿದರೆ ಅವರನ್ನು ಮುಸಲ್ಮಾನನು ಅಥವಾ ಭಾರತೀಯ ಮುಸಲ್ಮಾನ ಪೂರ್ಣ ವಿಶ್ವಾಸಿ ಅಂತ ಹೇಳೋಕ್ಕೂ ನಾವು ತಯಾರಿಲ್ಲ. ಅಬ್ದುಲ್ ಮಜೀನಿನು 5 ಸಲ ನಮಾಜ್ ಮಾಡ್ತಿದ್ರು ಹೇಳಿದ್ರ ನಿಮಗೆ? ಅಬ್ದುಲ್ ಮಜೀನಿನು ಎಲ್ಲೋ ನಿಮಗನಿಸ್ತಾ ಇದೆ ಕಾಂಗ್ರೆಸ್ ಅವರ ಮಾತಿಗೆ ನಮ್ಮ ಮುಸಲ್ಮಾನರು ದಿಕ್ ತಪ್ಪಬಹುದು ಅಂತ, ಅವ್ರಿಗೆ ಅನಿಸ್ತಾ ಇದೆ ನಮ್ಮ ಮಕ್ಕದಿಂದ ಬಂದ್ರು ನಾವು ಆರ್ಡರ್ ಫಾಲೋ ಮಾಡಲ್ಲ ಅಂತ. ಆ ಪಾಕಿಸ್ತಾನ ಅಂತ ಇದೆಯಲ್ಲ, ಅದು ಪಾಕಿಸ್ತಾನ ಅಲ್ಲ, ಗಲೀಜಿಸ್ತಾನ್. ಅದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿರೋರು ನಾವೆಲ್ಲ ಅಣ್ಣ ತಮ್ಮದಿರು. ಯಾಕಂದರೆ ನಿಮ್ಮ ಮೇಲೆ ದ್ವೇಷ ಇಲ್ಲ, ನಿಮಗೆ ನಮ್ಮ ಮೇಲೆ ದ್ವೇಷ ಇಲ್ಲ. ಯಾರು ಕೂಡ ನಾವು ಭಾಳ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆ ಮುಂದೆ ಒಂದು ದೇವಸ್ಥಾನ ಇತ್ತು. ನಾನು ಅಲ್ಲಿ ಹೋಗ್ಬಿಟ್ಟು ಮೈಕಿದ್ದಾಗ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಸಂತತರು ನೀನೆ ಅಂತ ನಾವು ಹೇಳಿದಾಗ ನಮ್ಮ ಮುಸಲ್ಮಾನ್ ಹುಡುಗರೆಲ್ಲ ನಮಗೆ ಬೈಯೋರು, ಏನೋ ನೀನು ಹಿಂದೂ ಥರ ಹೋಗಿ ಹೇಳ್ತೀಯಲ್ಲ ಅಂತ. ಅಂದ ತಕ್ಷಣ ನಾನು ಹಿಂದೂ ಆಗಿಬಿಡಲ್ಲ, ನಾನು ಬಟ್ಟೆ ಇಟ್ಕೊಂಡ ತಕ್ಷಣ ನಾನು ಹಿಂದೂ ಆಗಿಲ್ಲ. ನನ್ನ ಖುರಾನ್ ನನಗೆ ಕಲಿಸಿರೋ ಅಂತ ಏನಂತ ಹೇಳಿದ್ರೆ, ನಾನು ಎಲ್ಲಾರ್ಗೂ ಸಮಾನತೆಯಿಂದ ತಗೊಂಡೋಗ್ಬೇಕು. ಆಮೇಲೆ ನೀವಾಗ್ಲಿ ನಮ್ಮ ಮುಸಲ್ಮಾನರ ಧರ್ಮ ಗುರುಗಳಾಗ್ಲಿ ಇದನ್ನು ನೀವು ಹೇಳ್ಕೊಡೋ ರೀತಿ ಇದೆಯಲ್ಲ, ನಮ್ಮ ಮೇಲೆ ದ್ವೇಷ ಹುಟ್ಟಿಸೋದಂತ. ಇಲ್ಲಿ ಹಿಂದೆಗಡೆ ಹುಡುಗರು ಕೂತಿದ್ದಾರೆ, ಬಹಳಷ್ಟು ಚಿಕ್ಕ ಮಕ್ಕಳು. ಅವ್ರಿಗೆ ಕೇಳಿದಾಗ ನಾವು ಇಲ್ಲಿ ಬಂದು ಬಹಳ ನಿಮ್ಗಿಂತ ಮುಂಚೆ ಬಂದು ನಾವು ಕೂತ್ಕೊಂಡಿದ್ವಿ. ಕೇಳಿದಾಗ ಅವ್ರಿಗೆ ಒಬ್ರು ಹೇಳಿದ್ರು ನಾನು ಓದಿ ಕಂಪ್ಲೀಟ್ ಆದಮೇಲೆ ಪೊಲೀಸ್ಗೆ ಹೋಗ್ತೀನಿ ಅಂತ. ಇನ್ನೊಬ್ರು ಪೊಲೀಸ್ಗೆ ಹೋಗಾಗ ಅಷ್ಟೊಂದು ಕಾಸಿಲ್ಲ ಅಣ್ಣ, ನಾವು ಬಡವರು, ನಾವು ಮಿಲ್ಟ್ರಿಗೆ ಹೋಗ್ತೀವಿ ಅಂತ. ಇದರಲ್ಲಿ ಯಾರೂ ಕೂಡ ನಾವು ಜೈ ಶ್ರೀರಾಮ್ ಅಂತ ಹೇಳಿ ಕೊಂದಕ್ಕೆ ಹೋಗ್ತೀವಿ, ಅಲ್ಲಾಹು ಅಕ್ಬರ್ ಅಂತ ಹೇಳಿ ಕೊಂದಕ್ಕೆ ಹೋಗ್ತೀವಿ ಅಂತ ಹೇಳಿಲ್ಲ ಹೊರತು ನಮ್ಮ ದೇಶವನ್ನು ಕಾಪಾಡಲಿಕ್ಕೆ ಹೋಗ್ತೀವಿ ಅಂತ ಹೇಳಿದವರು. ಸೊ ಹಾಗಾಗಿ ಧರ್ಮ ಗುರುಗಳ ಸೋಗ್ನಲ್ಲಿ ಯುವ ಮನಸ್ಸುಗಳನ್ನ ಕದ್ದೋ ಕೆಲಸ ಮಾಡಬೇಡಿ. ನಮ್ಮ ದೇಶ ದೊಡ್ಡ ದೇಶ, 142 ಕೋಟಿ ಜನಸಂಖ್ಯೆ ಇದ್ದೀವಿ. ದಯಮಾಡಿ ಪಾಕಿಸ್ತಾನ, ಶ್ರೀಲಂಕಾ ಅಥವಾ ಬಾಂಗ್ಲಾದೇಶ ಜೊತೆ ಕಂಪೇರ್ ಮಾಡಬೇಡಿ. ಅವು ಸಣ್ಣ ದೇಶಗಳು, ಅವೆಲ್ಲ ಗಲೀಜ್ ದೇಶಗಳೇ, ಅದ್ರ ಬಗ್ಗೆ ಮಾತು ಬೇಡ. ನಮ್ಮದು 142 ಕೋಟಿ ಇದೆ. ಇದು ಹೀಗೆ ಮುಂದುವರಿಬೇಕು, ಹೀಗೆ ಶಾಂತಿಯುತವಾಗಿರಬೇಕು. ಅದರ ಬಗ್ಗೆನೇ ಯೋಚನೆ ಮಾಡಿ. ದಯಮಾಡಿ ಇಲ್ಲಿ ಎಲ್ಲರೂ ಭಾರತೀಯರೇ, ಹಿಂದೂಗಳಾಗಿರಲಿ, ಮುಸ್ಲಿಮರಾಗಿರಲಿ, ಅಥವಾ ಯಾವುದೇ ಜಾತಿ ಇರಲಿ, ಕ್ರಿಶ್ಚಿಯನ್ರಿರಲಿ, ನಾವೆಲ್ಲರೂ ಭಾರತೀಯರೇ. ಈ ದೇಶದ ಸಂವಿಧಾನ ಉಳಿಬೇಕು, ನಮ್ಮ ರಾಷ್ಟ್ರಗೀತೆ ಉಳಿಬೇಕು. ಅದರಲ್ಲೂ ಅದನ್ನು ಹೇಳೋದು. ಹಿಂದೂ, ಬೌದ್ಧ, ಸಿಖ, ಜೈನ, ಪಾರಸಿಕ, ಮುಸಲ್ಮಾನಿ, ಕ್ರಿಸ್ತಾನಿ ಅಲ್ಲ, ಅದನ್ನೇ ಹೇಳೋದು. ಅದನ್ನು ವಿರೋಧಿಸಿದವರು ಇವತ್ತು ರಾಷ್ಟ್ರ ಪ್ರೇಮದ ಬಗ್ಗೆ ಮಾತಾಡೋದು ಅಷ್ಟೊಂದು ಸಮ್ಮತಿ ಅಲ್ಲ.
ಪ್ರೆಸೆಂಟೆಡ್ ಬೈ ಪೇಟ್ ಸಫಾ. ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ. This show is co-powered by Nippon India ETF. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಾಯಿ ಶೋಭಟೂರ್, ಮಲ್ಲೇಶ್ವರಂ, ಬೆಂಗಳೂರು. ಅಸೋಸಿಯೇಟ್ ಸ್ಪಾನ್ಸರ್ ನಮ್ಮ ತ್ರಿಪುರಾ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮ ಚಿನ್ನವನ್ನು ಅಡವಿಟ್ಟು ಬಡ್ಡಿ ಕಟ್ಟಿ ಸಾಕಾಗಿದ್ದೀರಾ? ಇನ್ ಮುಂದೆ ಚಿಂತೆ ಬಿಡಿ. ನಾವು ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಬೆಲೆಗೆ ತೆಗೆದುಕೊಂಡು ತಕ್ಷಣವೇ ಉಳಿದ ಹಣವನ್ನು ಕೊಡುತ್ತೇವೆ. ಕನ್ನಡ ರಾಜ್ಯೋತ್ಸವದ ವಿಶೇಷ ಆಫರ್. ನೇರ ವಿಮಾನದಲ್ಲಿ ಶಿರಡಿ ಪ್ರಯಾಣ ಕೇವಲ 16,000. ಶ್ರೀ ಶಿರಡಿ ಸಾಯಿಬಾಬರ ದರ್ಶನವನ್ನ ವಿಮಾನದ ಮೂಲಕ ಅನುಭವಿಸಿ. ಸ್ಟಾರ್ ಪ್ಯಾಕೇಜ್ ಜೊತೆಗೆ ಸಂಪೂರ್ಣ ಆರಾಮದಾಯಕ ಯಾತ್ರೆ. ಇದು ಸಾಯಿ ಶುಭ್ ಟೂರ್ಸ್ ನಿಂದ ವಿಶೇಷ ಆಫರ್. ಸಂಪರ್ಕಿಸಿ 9590247247. ನಿಮ್ಮ ಚಿನ್ನವನ್ನು ಹೈಯೆಸ್ಟ್ ಪ್ರೈಸ್ ಪರ್ಚೇಸ್ ಮಾಡಿ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀವಿ. ಅಭಯ ಇದ್ದಲ್ಲಿ ಭಯ ಯಾಕೆ? ಇಲ್ಲೇ ಈಗ್ಲೇ ಎಷ್ಟೋ ಹೊಸದು ಆರಂಭ ಆಗುತ್ತಿದೆ. ಜನರಾಲಿ ಮತ್ತು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಒಟ್ಟಾಗಿ ಆಗಿವೆ ಜನರಾಲಿ ಸೆಂಟ್ರಲ್ ಲೈಫ್ ಇನ್ಶೂರೆನ್ಸ್. ಮತ್ತೆ ನಾವು ನಿಮ್ಮ ಪ್ರತಿಯೊಂದು ಹೊಸ ಆರಂಭದ ಜೊತೆಗಿದ್ದೇವೆ. ಜನರಾಲಿ ಸೆಂಟ್ರಲ್ ಲೈಫ್ ಇನ್ಶೂರೆನ್ಸ್, ನಿಮ್ಮ ಇಡೀ ಜೀವನದ ಸಂಗಾತಿ. ಪ್ರೆಸೆಂಟಿಂಗ್ ಬೈ ಡಾಕ್ಟರ್ ಆರ್ಥೋ ಆಯುರ್ವೇದಿಕ್ ಆಯಿಲ್ ಮತ್ತು ಕ್ಯಾಪ್ಸೂಲ್. ಈಗ ನೋವು ಕೂಡ ಮಂಡಿಯೂರುತ್ತೆ. ಪವರ್ಡ್ ಬೈ. ಇದು ಬರೀ ಕಂಬಿ ಅಲ್ಲ, ನಿಮ್ಮ ಮನೆಯ ಜೀವನಾಡಿ. ನಮ್ಮದು ಜಾತ್ಯತೀತ ರಾಷ್ಟ್ರ ನಮ್ಮ ಭಾರತ ಮೊದಲನೇದಾಗಿ, ಯಾಕೆಂದರೆ ಸಂವಿಧಾನದಲ್ಲಿರ್ತಕ್ಕಂಥದ್ದು. ಅದರಲ್ಲಿ ಏನಾಗಿದೆ, ನಮ್ಮ ರಾಜಕಾರಣಿಗಳು ಎಲ್ಲ ಪಕ್ಷದ ರಾಜಕಾರಣಿಗಳು ಮತ್ತು ಎಲ್ಲ ಜನಾಂಗದ ರಾಜಕಾರಣಿಗಳು ಎಲ್ಲರನ್ನೂ ಕೂಡ ಎತ್ತುಕಟ್ತಾ ಇದ್ದಾರೆ ಮೊದಲನೇದಾಗಿ. ಯಾಕೆಂದರೆ ಚೆನ್ನಾಗಿದ್ರು ಮೊದಲು, ಎಲ್ಲರೂ ಕೂಡ ಚೆನ್ನಾಗಿದ್ರು. ಅಕ್ಕಪಕ್ಕದ ಮನೆಯಲ್ಲಿ ಮುಸ್ಲಿಮ್ಸ್ ಇದ್ದರು, ಹಿಂದೂಗಳಿದ್ರು, ಎಲ್ಲರೂ ಚೆನ್ನಾಗಿದ್ರು. ಈಗೇನಾಗೋಗಿದೆ ವಕೀಲರೇ, ನಿಮಗೂ ಹೇಳ್ತಾ ಇದ್ದೀನಿ, ಅಲ್ಲಿ ಎಲ್ಲರೂ ಏನಾಗೋಗಿದೆ, ಬರೀ ಎತ್ಕಟ್ಟಿ ನಮ್ಮೆಲ್ಲರೂ ಕೂಡ ಒಂದು ರೀತಿ ಇದನ್ನು ಹಾಳು ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ಇದರಲ್ಲಿ ಏನಂದರೆ ಸ್ವಾಮೀಜಿಗಳ ಪಾತ್ರ ನಾನು ಯಾರ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ ಅಥವಾ ಯಾರ್ದು ಹೇಳೋಕ್ಕೆ ಹೋಗೋದಿಲ್ಲ. ಅವರು ಕೂಡ ಇದರಲ್ಲಿ ಎಚ್ಚೆತ್ಕೋಬೇಕಾಗಿದೆ, ಎಲ್ಲ ಸ್ವಾಮೀಜಿಗಳು ಕೂಡ ಅದರಲ್ಲಿ ಎಚ್ಚೆತ್ಕೊಂಡು ಹೇಳಬೇಕಾಗುತ್ತೆ. ಯಾಕೆಂದರೆ ನಮ್ಮನ್ನೆಲ್ಲರನ್ನೂ ಕೂಡ ಪ್ರವೋಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದು ಎಲ್ಲಿಗೆ ಹೋಗ್ತೀವಿ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ನಿಮಗೂ ಹೇಳ್ತಾ ಇದ್ದೀನಿ ಮತ್ತು ಮೌಲ್ವಿಯವ್ರಿಗೂ ಹೇಳ್ತಾ ಇದ್ದೀನಿ. ಅದರಿಂದ ಪ್ರವೋಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಎಲ್ರಿಗೂ ಕೂಡ ಹೋಗೋದಿಲ್ಲ. ಎಲ್ಲರನ್ನೂ ಕೂಡ ಶಾಂತಿಯುತವಾಗಿ ನಮಗೆಲ್ಲರಿಗೂ ಕೂಡ ಬದುಕೋದಕ್ಕೆ ಬಿಡಿ ಅಂತ ನಾನು ಹೇಳ್ತೀನಿ. ರೈಟ್. ಈ ರಾಜಕೀಯ ಪ್ರವೇಶದ ಬಗ್ಗೆ, ಅಂದರೆ ರಾಜಕೀಯ ಹಸ್ತಕ್ಷೇಪದ ಬಗ್ಗೆ ಪದೇ ಪದೇ ಚರ್ಚೆಯಲ್ಲೂ ಬರ್ತಿರೋದು, ಹಾಗೆ ಜನರು ಕೂಡ ಹೇಳ್ತಿರೋದ್ರಿಂದ ಸುಧೀರ್ ಸರ್ ನಿಮಗೆ ಪ್ರಶ್ನೆ ಕೇಳ್ತೀನಿ, ಆದ್ಮೇಲೆ ಶ್ರೀಕಾಂತ್ ಅವರು ಕೂಡ ಕೌಂಟರ್ ಮಾಡ್ಬೋದು. ಈ ಸ್ಯಾಫ್ರಾನ್ ಟೆರರಿಸಮ್ ನೀವು ಪಿ ಚಿದಂಬರಂ ಅವರ ಹೇಳಿಕೆ ಅಂತ ಹೇಳ್ತಿದ್ರಿ. ಇತ್ತೀಚಿನ ಅವರು ಒಂದು ಟ್ವೀಟ್ನಲ್ಲಿ ಹೇಳ್ತಾರೆ ಸುಧೀರ್ ಸರ್, ಈಗ ಏನಾಗಿದೆ ದೆಹಲಿಯಲ್ಲಿ ಘಟನೆ, ಇಟ್ ಲುಕ್ಸ್ ಲೈಕ್ ಹೋಮ್ ಗ್ರೋನ್ ಟೆರರಿಸಮ್. ನಾವು ಹೋಮ್ ಗ್ರೌಂಡ್ ಟೆರರಿಸಮ್ ಇರೋ ಸಂದರ್ಭದಲ್ಲಿ ಅದರ ಸರ್ಕಮ್ಸ್ಟಾನ್ಸಸ್, ಅಂದರೆ ಯಾವ ಸಂದರ್ಭದಲ್ಲಿ ಉಗ್ರವಾದಕ್ಕೆ ತಿರುಗಬೇಕು ಅನ್ನೋದನ್ನು ಅವರು ತನ್ನ ತಲೆಗೆ ತೆಗೆದುಕೊಂಡ್ರು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಅಂಥೇಳಿ ಚಿದಂಬರಂ ಅವರು ಸುದೀರ್ಘವಾಗಿ ಬರೆದಿರುವ ಟ್ವೀಟ್ನ ಎಕ್ಸ್ಟ್ರಾಕ್ಟ್. ಇದು ಯಾವ ಥರ ಸರ್? ಟೆರರಿಸಮ್ ಈಸ್ ಟೆರರಿಸಮ್, ನೀವು ಧರ್ಮಾನೂ ಲೇಪ ಮಾಡಬೇಡಿ ಅಂದ್ಬಿಟ್ರಿ. ಇದು ಹೋಮ್ ಗ್ರೌನು, ಹಾಗಾಗಿ ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರು ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ, ಹೀಗಾಗಿ ಅವರು ಟೆರರಿಸ್ಟ್ಗಳಾಗ್ತಿದ್ದಾರೆ, ಅವ್ರು ಟೆರರಿಸ್ಟ್ ಆಗಿದ್ದಾರೆ ಅನ್ನೋದನ್ನು ನೋಡೋಕೆ ಮುಂಚೆ ಯಾವ ಸಂದರ್ಭದಿಂದ ಅವರಾದರು ಅನ್ನೋದನ್ನು ನೋಡಬೇಕು. ಈ ರೀತಿ ಸಮರ್ಥನೆಯನ್ನು ನಾವು ಯಾವ ರೀತಿ ನೋಡಬೇಕು? ಅದನ್ನು ನೀವು ಪೊಲಿಟಿಕಲ್ ಡಿಬೇಟ್, ಪೊಲಿಟಿಕಲ್ ನರೇಷನನ್ನು, ಸಮರ್ಥನೆ ಅನ್ನೋ ಶಬ್ದವನ್ನು ತಗೊಳ್ಬಾರ್ದು. ಇಟ್ ಈಸ್ ಎ ಪೊಲಿಟಿಕಲ್ ಡಿಸ್ಕಷನ್ ಆ್ಯಂಡ್ ಪೊಲಿಟಿಕಲ್ ನರೇಷನ್. ಪಿ ಚಿದಂಬರಂ ಅವರು ಸ್ಯಾಫ್ರಾನ್ ಟೆರರಿಸಮ್ ಅಂತ ಹೇಳಿದರು. ಸ್ಯಾಫ್ರಾನ್ ಟೆರರಿಸಮ್ ಅಂತ ಹೇಳಿದಾಗ ಈ ಬಣ್ಣಗಳಿದಾವಲ್ಲ, ಸ್ಯಾಫ್ರಾನ್ ಇರ್ಬೋದು, ಗ್ರೀನ್ ಇರ್ಬೋದು, ವೈಟ್ ಇರ್ಬೋದು, ಯೆಲ್ಲೋ ಇರ್ಬೋದು, ಇದು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾದದ್ದು ಅಲ್ಲ ಅನ್ನುವಂಥದ್ದನ್ನು ಹೇಳ್ತೇನೆ. ಬಣ್ಣಗಳು ನಮ್ಮೆಲ್ಲರದು, ಬಣ್ಣಗಳು ಎಲ್ಲರಿಗೂ ಸೇರಿದ್ದು. ಅವರು 83 ಅಂತ ಅಂದರು, ಅದು ಒಂದು ಹೇಳ್ಬಿಡ್ತೀನಿ ಶ್ರೀಕಾಂತ್, ಸ್ಪಷ್ಟವಾಗಿ ಹೇಳೋಣ. ಪಾರ್ಲಿಮೆಂಟಲ್ಲಿ ಕೊಟ್ಬಿಟ್ಟಿದ್ದಾರೆ. ಜಸ್ಟ್ ನೀವು ಗೂಗಲಿಗೆ ಹೋಗಿ ಪಾರ್ಲಿಮೆಂಟ್ ವೆಬ್ಸೈಟಲ್ಲಿ ನೋಡಿದ್ರೆ ಆಯಿತು. ಬರೀ ಕಾಶ್ಮೀರ ಒಂದರಲ್ಲಿ 2414 ಟೆರರಿಸ್ಟ್ ಅಟ್ಯಾಕ್ಗಳು ಈ 12 ವರ್ಷಗಳಲ್ಲಾಗಿವೆ. ಅದಕ್ಕೂ ಮುಂಚೆನೂ ಸಹಿತ ಟೆರರಿಸ್ಟ್ ಅಟ್ಯಾಕ್ಗಳು ಆಗಿದೆ. ಅದನ್ನು ಟೆರರಿಸ್ಟ್ ಅಟ್ಯಾಕ್ ಅಂತ ಕರೆಯೋಣ, ಬಿಟ್ರೆ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಒಬ್ಬ ಧಾರ್ಮಿಕ ನಂಬಿಕೆಯನ್ನ ಟಾರ್ಗೆಟ್ ಕೂಡ ಪ್ರಶ್ನೆ ಮಾಡಲೇಬೇಕು. ಇದನ್ನು ಒಪ್ಪಂಗಿಲ್ಲ. ಯಾಕೆ ಕೇಳಿದ್ರೆ ಒಬ್ಬ ಟೆರರಿಸ್ಟು ಸಿಕ್ಕಾಕೊಂಡ ಸಂದರ್ಭದಲ್ಲಿ ಈ ದೇಶದ ಸಂವಿಧಾನ ಆತನಿಗೆ ನೇಣು ಶಿಕ್ಷೆ ಆಯ್ತು, ನೇಣಿಗೆ ಹಾಕ್ತಾರೆ. ಆತನ ಶವ ಆತನ ಕುಟುಂಬಕ್ಕೆ ಒಪ್ಪಿಸ್ತಾರೆ ಮುಂಬೈಯಲ್ಲಿ. ಆ ಕುಟುಂಬಸ್ಥರು ಅವನ ದಫನ್ ಮಾಡಲಿಕ್ಕೆ 10,000 ಜನರನ್ನು ಸೇರಿಸ್ತಾರ್ರಿ ಮೆರವಣಿಗೆ. ಅಲ್ಲಾಹು ಅಕ್ಬರ್, ತುಮ್ ಜಿಂದಾ ಹೈ, ತುಮ್ ಅಮರ್ ಹೈ,
ಇದು 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 ದೇಶದ್ರೋಹಿ ಮುಸಲ್ಮಾನರು ಅಥವಾ ದೇಶಭಕ್ತ ಮುಸಲ್ಮಾನರು? ಆಮೇಲೆ ನಮ್ಮ ಸಹೋದರರು ಹೇಳಿದ್ರು ಆಗ್ಲೇ, ನಮ್ಮ ಸಹೋದರರು ಹೇಳಿದ್ರು ಪಾಕಿಸ್ತಾನ್ ಗಲೀಜಿಸ್ತಾನ್ ಅಂತ ಹೇಳಿದ್ರು. ಇದು ಇಲ್ಲಿ ಹೇಳುವುದಕ್ಕಿಂತಲೂ ಮುಸಲ್ಮಾನರು ಬಸ್ದಿ ಒಳಗೆ ಹೋಗಿ ಮುಸಲ್ಮಾನರ ಯುವಕರನ್ನ ಸೇರಿಸ್ಕೊಂಡು ಹೇಳ್ಬೇಕು, ಪಾಕಿಸ್ತಾನ್ ನಮ್ಮ ಶತ್ರು ರಾಷ್ಟ್ರ, ಅದು ಗಲೀಜಿಸ್ತಾನ್, ಅದರ ಪರ ಘೋಷಣೆ ಹಾಕ್ಬೇಡಿ ಸರ್. ವಿಧಾನಸಭೆಯಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಹಾಗಂದಿಲ್ಲ ಶ್ರೀಕಾಂತ್ ಅವರ ಧ್ವನಿ ಮಾತ್ರ. ಶ್ರೀಕಾಂತ್ ಅವರೇ, ಸುಧೀರ್ ಸರ್ ಹೇಳಿದಂಗೆ ಸಿಂಪಥೈಸಿಂಗ್ ಟೆರರಿಸಂ ಇಸ್ ಆಲ್ಸೋ ಅ ಕ್ರೈಮ್. ಇದನ್ನ ಹೋಮ್ ಗ್ರೌಂಡ್ ಟೆರರಿಸಂ ಅಂತ ಹೇಳೋ ಮೂಲಕ ಪಿ ಚಿದಂಬರಂ ಅವರು ಮಾಡ್ತಾ ಇರೋದು ಕೂಡ ಸಿಂಪಥೈಸಿಂಗ್ ಟೆರರ್ ಆಕ್ಟ್. ಇದು ಕೂಡ ತಪ್ಪೇನೆ. ಹೌದು, ಈ ಹಿಂದೆ ಕೂಡ ಬಡತನದ ಕಾರಣಕ್ಕೆ ಉಗ್ರಗಾಮಿಗಳಾಗ್ತಾರೆ ಅಂತ ಹೇಳ್ತಾ ಇದ್ರು. ಅದು ಮೊನ್ನೆ MBBS ಓದಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಂದವರೆಲ್ಲ ಟೆರರಿಸ್ಟ್ ಆಗ್ತಾ ಇರುವಾಗ ಅದು ಸುಳ್ಳಾಯಿತು. ಬಾಬ್ರಿ ಮಸೀದಿ ಬಿದ್ದ ಕಾರಣಕ್ಕೆ ಟೆರರಿಸ್ಟ್ ಆಗ್ತಾ ಇದ್ದಾರೆ ಅಂತ ಹೇಳಿದರು. ಆದರೆ 93ಕ್ಕಿಂತ ಮೊದಲು ಕೂಡ ಅನೇಕ ಭಯೋತ್ಪಾದನಾ ಕೃತ್ಯಗಳು ನಡೆದದ್ದುಂಟು. ಹಾಗಾಗಿ ಒಟ್ಟಿನಲ್ಲಿ ಕಾಂಗ್ರೆಸ್ ಮತ್ತು ಯಾರು ಮುಸ್ಲಿಂ ಮತ ಬ್ಯಾಂಕನ್ನು ಇಟ್ಕೊಂಡಿದ್ದಾರೆ ಅವರು ಆ ಸಮುದಾಯವನ್ನು, ನನಗೆ ಈಗ ಕರ್ನಾಟಕದಲ್ಲಿ ಟಿಪ್ಪು ಜಯಂತಿ ಮಾಡೋದಕ್ಕಿಂತ ಮೊದಲು ಸಂತ ಶಿಶುನಾಳ ಶರೀಫರು ಇದ್ದರು. ಅಂಬೆಗಾರುತಿಯನ್ನು ರಂಬೇರು ಬೆಳಗೀರೆ ಶುಂಭ ನಿಶುಂಭರ ಸಂಹಾರಿಗೆ ಅಂತ ಬರೆದವರು, ಅವ್ರದ್ದು ಮಾಡಬಹುದಿತ್ತು. ಅಥವಾ ಆದಿಲ್ ಶಾಹಿ, ಯಾರನ್ನ ವಿಜಯನಗರದ ಅಳಿಯ ರಾಮರಾಯ ತನ್ನ ಮಗ ಅಂತ ಹೇಳಿ ಒಪ್ಕೊಂಡು ಬಿಜಾಪುರವನ್ನು ಬೆಂಬಲಿಸಿದ್ನೋ ಅಂತ ಆದಿಲ್ ಶಾಹನನ್ನ ಮಾಡಬಹುದಿತ್ತು. ಅನೇಕ ಜನ ಕನ್ನಡದ ರಾಜರಿದ್ರು, ಟಿಪ್ಪುವನ್ನು ಯಾಕೆ ಮಾಡಿದ್ರು? ಯಾಕಂದ್ರೆ ಆ ಸಮಾಜದ ಒಳಗಡೆ ಒಂದು ರೀತಿಯಲ್ಲಿ ಆ ಉನ್ಮಾದವನ್ನ ಇವ್ರು ಹೇಳ್ತಾರಲ್ಲ, ಇದ್ದವರನ್ನ ಕೆರಳಿಸೋದು ಅಂತ. ಟಿಪ್ಪು ಜಯಂತಿಯನ್ನ ಮಾಡಿದ್ದು ಕೂಡ ಮುಸ್ಲಿಂ ಸಮುದಾಯವನ್ನ ಕೆರಳಿಸಿ ಅದನ್ನ ಮತ ಟಿಪ್ಪು ಜಯಂತಿಯಲ್ಲಿ ಭಾಗಿಯಾದ ಬಿಜೆಪಿಗರ ನಿಷ್ಠೆ ಉದ್ದೇಶದ ಬಗ್ಗೆ ಕೂಡ ಪ್ರಶ್ನೆ ಕೇಳಬೇಕಾಗುತ್ತೆ. ಕೆಲ ಸಂದರ್ಭಗಳು ಟೆರರಿಸ್ಟ್ ಗಳನ್ನಾಗಿ ಮಾಡ್ತಿದೆ. ಹಾಗಾದ್ರೆ ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಟೆರರಿಸ್ಟ್ ಆಗುವಂತಹ ಯಾವ ಸಂದರ್ಭ ಇದೆ, ಯಾವ ಸರ್ಕಮ್ಸ್ಟೆನ್ಸ್ ಇದೆ? ಈ ಹೇಳಿಕೆಯನ್ನು ನೀವು ಒಪ್ತೀರಾ? ಬೇಸಿಕಲಿ ಅಲ್ಲ, ನೀವು ಅಲ್ಲೂ ಕೂಡ ಮುಸ್ಲಿಂ ಅಂತ ಹೇಳಿ ಮತ್ತೆ ಅವ್ರು ಹೇಳಿರೋದು ಅದನ್ನೇ ಸರ್. ಅವ್ರು ಟ್ವೀಟ್ ನೀವು ಪ್ರತಿಯೊಕ್ಕವಾಗಿ ಓದ್ಕೊಳ್ಳಿ, ಬೇಕಾದ್ರೆ ಇಷ್ಟ ಬರೆದಿದ್ದಾರೆ. ನನಗೆ ಬೇಕಾದ್ರೆ ವೆರಿ ಕ್ಲಿಯರ್ ಅನ್ಬೇಕು ಮೇಡಮ್, ಈ ಟೆರರಿಸ್ಟ್ ಅಂದ್ರೆ ಏನು? ಅಲ್ಲ ಅಂದ್ರೆ ಎಲ್ಲದರಲ್ಲೂ ಮುಸಲ್ಮಾನ್ ಅಂತ ಈ ನುಗ್ಗಿಸುದಾದ್ರೆ ಈ ಟೆರರಿಸ್ಟ್ ಅಂದ್ರೆ ಅದು ಏನದ್ರದ್ದು ಏನಂತಾರೆ ಡೆಫಿನೇಷನ್ ಏನು? ಭಯೋತ್ಪಾದಕರು ನನಗೂ ಹೆದರಿಕೆ, ಇವರು ಮಾತಾಡೋದು ನನಗೂ ಹೆದರಿಕೆ ಆಗ್ತಿದೆ. ಅಂದ್ರೆ ಇವರು ಭಯೋತ್ಪಾದಕರು ನಿಮ್ಮನ್ನು ನೋಡುವಾಗ ನನಗೆ ಹೆದರಿಕೆ ಆಗ್ತಾ ಇದೆ. ಹಾಗಲ್ವಾ? ಇಬ್ಬರ ಹೇಳಿಕೆಯನ್ನ ಕೂಡ ನಾನ್ ಖಂಡಿಸ್ತೀನಿ. ಯಾರನ್ನು ನೋಡಿದಾಗ, ಯಾರನ್ನು ಹೇಳಿದಾಗ ಹೆದರಿಕೆ ಮುಸ್ಲಿಂ ಅಂತ ಇಲ್ಲಿ ಕೋಟ್ ಮಾಡ್ತಿದ್ದೀರಲ್ಲ, ಏನಂದ್ರೆ ಭಯೋತ್ಪಾದನೆ ಅಂದ್ರೆ ಕೇವಲ ಮುಸ್ಲಿಂ ಅಂತ ಯಾಕೆ ಅದನ್ನ ನಾನು ಮಾಡಬಾರ್ದು ಹೇಳ್ತಿರೋದು. ಚಿದಂಬರಂ ಅವರ, ನಾನು ರಾಜಕಾರಣಿಗಳ ಬಗ್ಗೆ ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಯಾರಾದರೂ ಅಷ್ಟೇ ಟೆರರಿಸ್ಟಿಗೆ ಈ ರೀತಿಯಿಂದ ಅವಕಾಶ ಆಗ್ತಾ ಇದೆ ಅಂತ ಅದೆಲ್ಲ ಖಂಡನೀಯನೇ. ಭಿಕ್ಷೆ ಬೇಡಿ ಬದುಕಲಿ ಮೇಡಮ್, ಏನಿಲ್ಲ, ಅದಕ್ಕೂ ಅವಕಾಶ ಇದೆ ಭಾರತದಲ್ಲಿ. ನಮ್ಮ ಸಂವಿಧಾನಕ್ಕೆ ಅವಕಾಶ ಕೊಟ್ಟಿದೆ. ತಿನ್ನೋಕ್ಕೆ ದುಡಿಯೋಕ್ಕೆ ಆಗ್ತಾ ಇಲ್ಲ ಅಂದ್ರೆ ಭಿಕ್ಷೆ ಬೇಡಿ ಬದುಕಲಿ. ಅವಕಾಶ ಇಲ್ಲ. ಭಾರತದಲ್ಲಿ ಸ್ವಾತಂತ್ರ್ಯ ಇದೆ. ಇವರು ನನ್ನ ಸ್ವಾಮೀಜಿ ಅವರಿಗೆ ಮನವಿ ಆಗ ಹೇಳಿದ್ರು ಪಾಕಿಸ್ತಾನ ಗಲೀಜಿಸ್ತಾನ ಅಂತ ಹೇಳಿ ನಾವು ಅದೇ ಹೇಳ್ತು, ಗಲೀಜಿಸ್ತಾನ, ಅಲ್ಲಿಗೆ ನಿಮ್ಮ ಪ್ರಧಾನಿ ಹೋಗ್ಲಿಕ್ಕೆ ಬಿಡಬೇಡಿ, ಅವರನ್ನು ಕ್ರಿಕೆಟ್ ಆಡಬೇಡಿ, ಖಂಡಿತವಾಗಿ ಅವರನ್ನು ವಿರೋಧಿಸಿ, ಅವಕಾಶ ಸಿಕ್ಕಿದರೆ ಅವರನ್ನು ಸರ್ವನಾಶ ಮಾಡಿ. ನಿಮಗೆ ನಾವಿದ್ದೀವಿ, ನಮಗೆ ನಮ್ಮ ಭಾರತ ಬೇಕು. ಹೋಗ್ತಾರೆ, ಬಿರಿಯಾನಿ ತಿಂತಾರೆ, ಕ್ಲೀನ್ ಮಾಡ್ತಾರೆ, ಇಲ್ಲಿ ನಮಗೆ ಇರ್ತಾರೆ, ಅವರಿಗೆ ಸಪೋರ್ಟ್ ಮಾಡ್ತಾರೆ. ಯಾರಿಗೆ ಆಗಲಿ ಭಾರತದಲ್ಲಿ, ನಾನು ಮುಸ್ಲಿಂ ಅನ್ನೋದನ್ನು ಪಕ್ಕಕ್ಕಿಟ್ಟು ಇದು ನನ್ನ ವೈಯಕ್ತಿಕ ಪ್ರಶ್ನೆ, ಕೇಳಿಸ್ಕೊಂಡ್ಬಿಡಿ. ಭಾರತದಲ್ಲಿರ್ತಕ್ಕಂಥ ಯಾರಿಗಾದ್ರೂ ಸಂದರ್ಭ ಅಥವಾ ಅಂಥ ಪರಿಸ್ಥಿತಿ ಇದೆಯಾ, ನಾನು ನನ್ನ ಬದುಕನ್ನ ಸರಿದಾರಿಗೆ ತರಲಿಕ್ಕೆ ಅಥವಾ ನನಗಾಗ್ತಿರುವ ಅನ್ಯಾಯವನ್ನ ಖಂಡಿಸ್ಲಿಕ್ಕೆ ಇರೋದು ಟೆರರಿಸಂ ಮಾತ್ರ ಅನ್ನೋ ರೀತಿಯ ಅನಿವಾರ್ಯತೆ ಇದೆ? ಖಂಡಿತ ಇಲ್ಲ. ಅಂದ್ರೆ ಇಸ್ಲಾಂ ಅಲ್ಲಿ ಮೇಡಮ್ ಅವರೇ, ಮನ್ ಸಲಿಮಲ್ ಮುಸ್ಲಿಂ ಅಂತ ಒಂದು ಹದೀಸ್ ಇದೆ. ಮನ್ ಸಲಿಮಲ್ ಅದರ ಅರ್ಥ ಮುಸಲ್ಮಾನ್ ಅಂದ್ರೆ ಯಾರು ಅಂತ. ಆಗ ಹುಜೂರ್ ಅವರೇ ಉತ್ತರ ಕೊಡ್ತಾರೆ, ಒಬ್ಬನ ಕೈಯಿಂದ
ಅನ್ಯ ಅಂದರೆ ಅವನಲ್ಲದ ಇನ್ನೊಬ್ಬರು ಯಾವಾಗ ಬಚಾವಾಗಿರ್ತಾರೋ ಅವನೇ ನಿಜವಾದ ಮುಸ್ಲಿಂ ಅಂತ ಹೇಳಿ. ಟೆರರಿಸ್ಟ್ ಇವನಿಗೆ ತಿನ್ನಲಿ ಗತಿ ಇಲ್ಲ ಅಂದರೆ ಟೆರರಿಸ್ಟ್ ಅವನು ಮುಸ್ಲಿಂ ಹೆಂಗಾಗ್ತಾನೆ? ಈ ಅರ್ಥ ಬಂದಾಗ ಪಾಕಿಸ್ತಾನ ಏನು ಹೇಳ್ತಾನೋ, ತಾಲಿಬಾನ್ ಏನು ಹೇಳ್ತಾನೋ, ಲಷ್ಕರ್ ತೊಯ್ಬಾ ಅದೆಲ್ಲ ಇಸ್ಲಾಂ. ಅವ್ರ ಗಜ್ನಿ ಯಾರೋ ಮೊಹಮ್ಮದ್ ಗಜ್ನಿ ಅದೆಲ್ಲ ಇಸ್ಲಾಂ. ಇಸ್ಲಾಂ ಅಂದರೆ ಕುರ್ಆನ್, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಇಜ್ಮಾ ಕಿಯಾಸ್ ಇಷ್ಟೇ. ಇನ್ನು ಪಾಕಿಸ್ತಾನ ಹೇಳ್ತಾರೆ, ಅಫ್ಘಾನಿಸ್ತಾನ ಹೇಳ್ತಾರೆ, ನಮ್ಗೆ ಅದು ಮ್ಯಾಟ್ರೇ ಅಲ್ಲ. ಇನ್ನೊಂದು ಹೇಳ್ತೇನೆ ಅಂದ್ರೆ ನಮ್ಗೆ ಇಲ್ಲಿ ದುಡಿಮೆ ಇಲ್ಲ ಅಂತ ಹೇಳಿ ದುಬೈಗೆ ಸೌದಿಗೆಲ್ಲ ಹೋಗ್ತಾರೆ. ಈ ತನಕ ಪಾಕಿಸ್ತಾನ ಯಾರು ದುಡಿಮೆ ಹುಡ್ಕೊಂಡು ಹೋಗಿದವರಿಲ್ಲ. ಅವರೇ ತಿನ್ನೋದು ಕಷ್ಟದಲ್ಲಿ ಸರ್, ಅಲ್ಲಿ ಏನಿದೆ ಅಂತ ಆಗ್ಬೇಕು. ಅವರು ಹೇಳ್ತಾ ಇದ್ರು ಕುರಾನ್ ಏನ್ ಹೇಳುತ್ತೆ ಅದು ಇಸ್ಲಾಂ ಅಂತ. ಅಂದ್ರೆ ಭಯೋತ್ಪಾದಕರಿಗೆ, ಮುಸ್ಲಿಂ ಭಯೋತ್ಪಾದಕರಿಗೆ ಒಂದು ಕುರಾನ್ ಇದೆಯೋ ಅಥವಾ ಉತ್ತಮ ಮುಸಲ್ಮಾನನಿಗೆ ಮತ್ತೊಂದು ಕುರಾನ್ ಇದೆಯೋ, ಇದನ್ನು ಸ್ಪಷ್ಟೀಕರಣ ಕೊಡಬೇಕು ಅವರು. ಯಾಕೆ ಅಂತ ಕೇಳಿದ್ರೆ, ನಾನ್ ಕೇಳಿದ ಹಾಗೆ ಪ್ರತಿ ಕುರಾನ್ನ ಪ್ರತಿಯಲ್ಲಿ ಹಿಂದೂ ಕಾಫಿರ್ ಮೂರ್ತಿ ಯಾರು ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ, ಅವರನ್ನ ನಾಶ ಮಾಡು ಇದನ್ನು ಹೇಳ್ತದೆ. ಹಾಗಾದ್ರೆ ಅದು ಭಯೋತ್ಪಾದಕರ ಕುರಾನು, ನಿಮ್ಮ ಕುರಾನ್ ಬೇರೆ ಇದೆನಾ? ಕೂಡ ಕಾಫಿರರು ಅನ್ನೋದು ಇದೆಯಾ, ಅವರನ್ನ ಹತ್ಯೆ ಮಾಡಬೇಕು ಅನ್ನೋದು ಇದೆಯಾ? ಉತ್ತರ ಹುಜೂರ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಕ್ಕದಲ್ಲಿ ಹುಟ್ಟಿದರು. ಸ್ವಾಮೀಜಿಯವರ ಚರಿತ್ರೆ ತಿಳ್ಕೊಳ್ಳಿ. 50 ವರ್ಷ ಸ್ವಂತ ಊರಲ್ಲಿ ಬದುಕಿದ್ರು. ಬದುಕಿದ ಆ ಒಂದು ಸನ್ನಿವೇಶ ಅಂದರೆ ನಮ್ಗೆ ಇಲ್ಲಿ ಈ ಒಂದು ಅರ್ಧ ಗಂಟೆಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಕ್ಲಿಷ್ಟಕರವಾದಂತಹ ಸನ್ನಿವೇಶ. ಅದರ ನಂತರ ಅಲ್ಲಿ ಬದುಕಲಾಗದೆ ಕೋಟ್ಯಾನು ಕೋಟಿ ಸಂಪತ್ತನ್ನಲ್ಲಿ ಬಿಟ್ಟು ಅವರು ಮದೀನಕ್ಕೆ ಹೋಗ್ತಾರೆ. ಮದೀನಕ್ಕೆ ಹೋದ ನಂತರ ಅಲ್ಲೂ ಕೂಡ ಏನಾಗುತ್ತೆ ಸಮಸ್ಯೆಗಳು. ಇಲ್ಲಿನ ಶತ್ರುಗಳು 800,000 ಕಿಲೋಮೀಟರ್ ಡಿಸ್ಟೆನ್ಸ್ ಇರುವ ಅಲ್ಲಿನ ಶತ್ರುಗಳು ಇಲ್ಲಿಂದ ಮತ್ತೆ ಮೊಹಮ್ಮದರನ್ನು ಕೊಲ್ಲಿಗೆ ಹೋಗ್ತಾರೆ. ಆಗ ಮದೀನದ ಜನರೊಂದಿಗೆ ಸೇರಿ ಅಲ್ಲೊಂದು ಅಗ್ರಿಮೆಂಟ್ ಆಗುತ್ತೆ, ಇಲ್ಲ ಬರುವಂಗಿಲ್ಲ, ನಿಮಗೆ ನಾನು ಬಿಟ್ಟು ಬಂದಿದ್ದೀನಿ, ಅಲ್ಲಿ ನೀವು ಇಲ್ಲಿ ಬರುವಂಗಿಲ್ಲ, ಇನ್ನು ಮಂದ್ರ ಅಂತ ಹೇಳಿ ಆ ಒಂದು ಏನು ಅಗ್ರಿಮೆಂಟ್ ಆದ ನಂತರ ಇಷ್ಟು ವರ್ಷ ನಾವು ಒಗ್ಗಟ್ಟಿನ ಬಾಲೋಣ ಅಂತ ಹೇಳ್ತಾರೆ. ಅದರ ನಂತರ ಕೂಡ ಈ ಒಡಂಬಡಿಕೆ ಅಗ್ರಿಮೆಂಟ್ಗೆ ಸಿಗ್ನೇಚರ್ ಹಾಕಿದವರು ಮತ್ತೆ ಅಲ್ಪ ದಿನಗಳ ಕಾಲ ನಂತರ ಮತ್ತೆ ಹೋಗ್ತಾರೆ. ಆಗ ಅಲ್ಲಾಹ ನಿರ್ದೇಶ ಬರುತ್ತೆ, ಕಂಡಲ್ಲಿ ಅವರನ್ನು ಬಿಡಬೇಡಿ ಅಂತ ಹೇಳಿ. ಕಾಫಿರ್ ಅಂತ ಅಲ್ಲಿಲ್ಲ, ಸತ್ಯ ನಿಷೇಧಿಗಳಂತ ಇರೋದು. ಅದರ ನಂತರ ಆಯ್ತಿದೆಯಲ್ಲ ಅದು ಮನ್ಸೂಖ್ ಆಗುತ್ತೆ, ಅಂದರೆ ನಿರರ್ಥಕ ಆಗುತ್ತೆ. ಅದು ಈಗ ಇದರಲ್ಲಿಲ್ಲ. ಅದನ್ನು ಹಿಡಿದುಕೊಂಡು ಕಾಫಿರನ್ನು ಕೊಲ್ಬೇಕಂದ್ರೆ ಎಷ್ಟು ಜನ ಕೊಂದ್ರೆ? ಹಾಗಾದ್ರೆ ಇಲ್ಲಿನ ಮುಫ್ತಿಗಳು, ಉಸ್ತಾದರುಗಳು ಎಷ್ಟು ಜನ ಸ್ವಾಮೀಜಿಗಳನ್ನು ಕೊಲ್ಲಬೇಕು, ಅದು ಹಿಂದೂಗಳನ್ನು ಕೊಲ್ಲಬೇಕು, ಎಷ್ಟು ಜನ ಕರೆ ಕೊಟ್ಟರು? ಬನಿ ಕುರೇಶಿಗಳನ್ನೇ ಯಾಕೆ ಕೊಂದರು? ಸ್ವಾಮಿ ಶ್ರದ್ಧಾನಂದ ಈ ಎಲ್ಲ ಮೂರ್ತಿಗಳ ನಾಶ ಯಾಕಾಯ್ತು? ಕೊಲ್ಬೇಕು ಅಂತ ಅಲ್ಲ, ಇಸ್ಲಾಮಿನಲ್ಲಿ ಯುದ್ಧ ನಡೆದಿದೆ, ಧರ್ಮ ಪ್ರಚಾರಕ್ಕೆ ಯುದ್ಧ ನಡೆದಿಲ್ಲ. ಅದು ಎಲ್ಲ ಧರ್ಮಗಳು ನಡೆದಿದೆ. 2025ರಲ್ಲಿ ನಿಂತು ಯಾರಾದ್ರೂ ಹಿಂದೂಗಳು ಕಾಫಿರರು ಅಂತ ಹೇಳಿ ಅವರನ್ನ ಕೊಲ್ಲಬೇಕು ಅಂತಂದ್ರೆ ಅವ್ರಿಗೆ ಸಂದೇಶ ಕೊಟ್ಬಿಡಿ ಸರ್. ಅವ್ರ ಉತ್ತರ ಕೊಡ್ಲಿ, ಅವ್ರ ಉತ್ತರ. ಸುಧೀರ್ ಸರ್, ಇಲ್ಲಿ ಅನೇಕರು ಪ್ರಶ್ನೆ ಕೇಳಬೇಕು ಅಂತಿದ್ದಾರೆ. ಇವರಿಗಿರುವ ಅನುಮಾನ ಬಗೆಹರ್ಲಿ ಅನ್ನೋ ಕಾರಣಕ್ಕೆ ನಿಮಗೆ ಪ್ರಶ್ನೆ ಕೇಳ್ತಿದ್ದೀನಿ. ಯಾರಾದ್ರೂ ಇನ್ ಕೇಸ್ 2025ರಲ್ಲಿ ನಿಂತು ಕಾಫಿರರು ಅಂದ್ರೆ ಹಿಂದೂಗಳು, ಆ ಕಾರಣಕ್ಕೆ ಅವ್ರನ್ನ ಕೊಲ್ಲಬೇಕು ಅಂತ ಯಾರಾದ್ರೂ ಅಂದ್ಕೊಂಡ್ರೆ ಅಂತವ್ರಿಗೆ ನಿಮ್ಮ ಸಲಹೆ? ಅವರಿಗೆ ಕಾನೂನು ಪರವಾಗಿ ಸಾರ್ವಜನಿಕವಾಗಿ ಗಲ್ಲು ಶಿಕ್ಷೆ ಬಂದು ನಾವು ಮುಂದೆ ಬರ್ತೀವಿ. ಫೈನ್. ಇವಾಗ ಏನಾಗಿರೋದು, ಡೆಲ್ಲಿಲಿ ಮೊನ್ನೆ ಬಾಂಬ್ ಬ್ಲಾಸ್ಟ್ ಆಗಿದೆ. ಅವನ ಬಾಂಬ್ ಯಾಕೆ ಎತ್ಕೊಂಡು ಹೋಗ್ತಿದ್ದ, ಆಯ್ತಾ? ಅದನ್ನ ಕಂಡುಹಿಡಿಬೇಕು. ಅದನ್ನ ಕಂಡುಹಿಡ್ದು ಸಾಲ್ವ್ ಮಾಡ್ಬೇಕು ಫಸ್ಟು, ಅಲ್ವಾ? ಫಸ್ಟ್ ಅದನ್ನ ಸಾಲ್ವ್ ಮಾಡಿ ಇನ್ನು ಅದರಿಂದ ಯಾರ್ಯಾರು ಇದ್ದಾರೆ, ಏನಕ್ಕೆ ಅವ್ರು ಎಲ್ಲಕ್ಕೆ ತಗೊಂಡೋಗ್ತಾ ಇದ್ರು ಆ ಬಾಂಬ್ನ, ಅದನ್ನೆಲ್ಲ ಪತ್ತೆ ಹಚ್ಬೇಕು. ಸುಮ್ಮನೆ ಅದನ್ನ ಬಿಟ್ಟು ಇದನ್ನೆಲ್ಲ ಮಾತಾಡ್ಕೊಂಡು ಇವಾಗ ಮುಸ್ಲಿಮ್ಸ್ ಹಿಂದೂ ಅದೆಲ್ಲ ಅವಾಗಿಂದನೂ ನಡೀತಾನೆ ಇದೆ. ಅದು ಫಸ್ಟ್ ಆಫ್ ಆಲ್ ಅದನ್ನ ಮಾಡಬಾರ್ದು. ಪಾಕಿಸ್ತಾನದಲ್ಲಿ ಹಿಂದೂ ಇದ್ದಾರೆ, ಇಂಡಿಯಾದಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಅಲ್ವಾ? ಎಲ್ಲ ಕಡೆ ಇದ್ದಾರೆ. ಇವಾಗ ಅಲ್ಲಿ ಇವಾಗ ಪಾಕಿಸ್ತಾನನ ಧ್ವಂಸ ಮಾಡ್ಬಿಡ್ಬೇಕಂದ್ರೆ ಹಿಂದೂವರೆಲ್ಲ ಮತ್ತೇನ್ ಮಾಡ್ತಾರೆ? ಅಲ್ಲಿ ಹಿಂದೂ ಒಳ್ಳೆ ಮುಸ್ಲಿಮ್ಸ್ ಇದ್ದಾರೆ, ಒಳ್ಳೆ ಹಿಂದೂಗಳು ಇದ್ದಾರೆ. ಅಲ್ಲಿರುವಂತಹ ಮುಸಲ್ಮಾನರ ಜೀವನ, ಹಿಂದೂಗಳ ಜೀವನ ಮುಸಲ್ಮಾನರ ಮಧ್ಯೆ ಹೇಗೆ ನಡೀತಾ ಇದೆ, ಭಾರತದಲ್ಲಿರುವಂತಹ ಮುಸಲ್ಮಾನರ ಜೀವನ ಹೇಗೆ ನಡೀತಾ ಇದೆ, ವಿಶ್ವದ ಎಲ್ಲಾ ಮುಸಲ್ಮಾನ್ ರಾಷ್ಟ್ರಗಳಲ್ಲಿರುವಂತಹ ಮುಸಲ್ಮಾನರ ರಕ್ಷಣೆ, ಸುರಕ್ಷತೆ ಭಾರತದಲ್ಲಿದೆ, ಪಾಕಿಸ್ತಾನದಲ್ಲಿಲ್ಲ, ಬಾಂಗ್ಲಾದಲ್ಲಿಲ್ಲ. ಸಮಸ್ಯೆ ಈಗ ಭಾರತದಲ್ಲೇ ಇದೆ. ಇಲ್ಲಿ ಮುಸ್ಲಿಮ್ಸರು ಇದ್ದಾರೆ ಮತ್ತೆ ಹಿಂದೂಗಳೂ ಇದ್ದಾರೆ. ಆದ್ರೆ ನೀವು ಈ ತರ ಎಲ್ಲ ಹಿಂದೂದರೆ ಮಾಡಿದ್ದಾರೆ, ಇದೇ ಮಾಡಿದ್ದಾರೆ ಅಂತ ಈ ತರ ಎಲ್ಲ ಮಾತಾಡಿದ್ರೆ ಸಾಮಾನ್ಯ ಜನರ ಮಧ್ಯಾಹ್ನ ದ್ವೇಷ ಹುಟ್ಟುತ್ತೆ. ಇವರು ಮುಸ್ಲಿಂ ಮಾಡಿದ್ದಾರೆ, ಅವರು ಇದು ಅಂತ ಚಿಕ್ಕ ಮಕ್ಕಳು ಅವ್ರ ಮನ್ಸಲ್ಲೂ ದ್ವೇಷ ಹುಟ್ಟಿ ಬೇರೆ ಬೇರೆ ಕಡೆ ಹೋಗುತ್ತೆ. ನೀವು ಮೊದಲು ಏನ್ ಸಮಸ್ಯೆ ಆಗಿದೆ ಅದನ್ನ ಸಾಲ್ವ್ ಮಾಡಕ್ ನೋಡ್ಬೇಕು. ಈ ತರ ಎಲ್ಲ ಮಾತಾಡಿದ್ರೆ ಎಲ್ಲರಿಗೂ ಇದು ಆಗುತ್ತೆ. ಆಂದೋಲನ ಶ್ರೀಗಳು ಈ ಪ್ರಶ್ನೆಗೆ ಆಂದೋಲನ ಶ್ರೀಗಳು ಉತ್ತರ ಕೊಡ್ಲಿ, ಅದಾದ್ಮೇಲೆ ಸುಧೀರ್ ಸರ್ ಕೂಡ ಉತ್ತರ. ಮೇಡಮ್, ವಿದ್ಯಾರ್ಥಿಯರು ಕೇಳಿದ್ರು ಸಮಸ್ಯೆ ಬಗೆಹರಿಸಬೇಕು, ಇದು ಪ್ರಚಾರ ಆದಂಗೆಲ್ಲ ಸಣ್ಣ ಸಣ್ಣ ಮಕ್ಕಳು ತಲೆಯಲ್ಲಿ ಹೋಗುತ್ತೆ ಅಂತ. ಇದನ್ನು ಪ್ರಚಾರ ಕೊಟ್ಟವ್ರು ಯಾರು? ಬಾಂಬ್ ಬ್ಲಾಸ್ಟ್ ಆಗದೇ ಇದ್ರೆ ಇದು ಪ್ರಚಾರಕ್ಕೆ ಬರ್ತಿತ್ತ? ಬಾಂಬ್ ಬ್ಲಾಸ್ಟ್ ಬರೀ ಭಾರತದಲ್ಲಿ ಸುದ್ದಿ ಆಗಲಿಲ್ಲ, ಇಡೀ ವಿಶ್ವದಲ್ಲೇ ಸುದ್ದಿ ಆಯ್ತು. ಬಾಂಬ್ ಬ್ಲಾಸ್ಟ್ ಯಾರು ಮಾಡ್ತಾ ಇದ್ದಾರೆ ಅವ್ರನ್ನ ಮಟ್ಟ ಹಾಕಬೇಕಾದಂಥ ಕೆಲಸ ಆಗಬೇಕಾಗಿದೆ. ಸರ್ಕಾರ ಇರಲಿ, ಆ ಧರ್ಮದ ಮುಸ್ಲಿಂ ಗುರುಗಳಿರಲಿ, ಶಿಕ್ಷಕರಿರಲಿ, ಅದನ್ನು ಮಾಡಬೇಕು.
ಅಂದಾಗಲೇ ಇದು ಪ್ರಚಾರ ಆಗೋದಿಲ್ಲ. ಈಗ ಬಾಂಬ್ ಬ್ಲಾಸ್ಟ್ ಆಯ್ತು, ಯಾರು ಮಾಡಿದ್ರು ಬಾಂಬ್ ಬ್ಲಾಸ್ಟು? ಮುಸ್ಲಿಂ ವೈದ್ಯ ಉಮರ್ ಮಾಡಿದ್ರು, ಶಹನಾ ಮಾಡಿದಳು. ಇದು ಒಂದು ಧರ್ಮದ ವಿರುದ್ಧ ಪ್ರಚಾರ ಅಪಪ್ರಚಾರ ಆಗುವಂಥದ್ದು ನಡೀತಾ ಇದೆ. ಅದನ್ನು ತಡಿಬೇಕು ಅನ್ನುವಂಥದ್ದೇ ನಮ್ಮ ಆಗ್ರಹ. ಈಗ ಬಾಂಬ್ ಬ್ಲಾಸ್ಟಿಂಗ್ ಆಯಿತು, ಇಷ್ಟು ದಿನನೂ ಎಲ್ಲ ನಡೀತೈತೆ, ಕೆಫೆಲಿಯೂ ನಡೀತು. ಈಗ ಆದ್ಮೇಲೆ ಮುಂದಕ್ಕೆ ಏನು ತಗೋಬೇಕು ಅಂತ ನೀವು ತಗೊಂಡಿದ್ದೀರಾ ಸರ್? ಅಂದ್ರೆ ಟೆರರಿಸಂ ಅಲ್ಲಿ ಮತ್ತೊಂದು ಈ ರೀತಿಯ ಕೃತ್ಯ ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಆ ಹೆಣ್ಮಗಳ ಪ್ರಶ್ನೆ ಏನಿದೆ, ಅವಳಷ್ಟು ವಯಸ್ಸಲ್ಲಿರುವಾಗ ಅದು ನಂದೂ ಪ್ರಶ್ನೆ ಆಗಿತ್ತು. ನನಗನ್ಸುತ್ತೆ ಆ ಹೆಣ್ಮಗಳ ಕಾಳಜಿ ಏನಿದೆ ಆ ರೀತಿಯಾಗಿ ನಡಿಬಾರ್ದು. ಅದಕ್ಕೆ ನಮ್ಮ ಆಡಳಿತ ವ್ಯವಸ್ಥೆ, ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಬದ್ಧತೆಯಿಂದ ದುಡಿಬೇಕು. ನಮ್ಮ ದೇಶದ ನೆಲದೊಳಗೆ RDX ಅಷ್ಟು ಸುಲಭದಲ್ಲಿ ಬರಬಾರ್ದು. ನಮ್ಮ ದೇಶದ ಸೀಮಾದ ಒಳಗಡೆ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಅಷ್ಟು ಸುಲಭಕ್ಕೆ ಬರಬಾರ್ದು. ನಮ್ಮ ದೇಶದ ನೆಲದೊಳಗೆ ಅದೇನೋ ಅಮೋನಿಯಂ ನೈಟ್ರೇಟು ಎಲ್ಲ ಇದೆಯಲ್ಲ, ಅದು ಅಷ್ಟು ಸುಲಭದಲ್ಲಿ ಸಿಕ್ಕಬಾರ್ದು. ಆ ರೀತಿಯಾಗಿ ನಮ್ಮ ಕೇಂದ್ರ ಸರ್ಕಾರ ನೋಡ್ಕೋಬೇಕು ಅಂತ ವಿನಂತಿಸ್ತೀನಿ, ಪ್ರಾರ್ಥಿಸ್ತೀನಿ. ಸರ್ ಹಂಗೆ ಆ ಸರ್ ಹೇಳಿದ್ರು, ಇವಾಗಿನ ಮಕ್ಕಳು ಫ್ಯೂಚರಲ್ಲಿ ಇಂಡಿಯನ್ ಆರ್ಮಿಗೆ ಸೇರ್ಕೋಬೇಕು, ಪೊಲೀಸ್ ಸೇರ್ಕೋಬೇಕು ಅಂತ. ಇವಾಗ ಅಲ್ಲಿ ಜಮ್ಮು ಕಾಶ್ಮೀರಲ್ಲಿರೋ ಹಿಂದೂಗಳಿಗೆ ಮತ್ತು ಇಂಡಿಯನ್ ಆರ್ಮಿಯವ್ರಿಗೆ ಅವ್ರಿಗೆ ಏನೂ ರೆಸ್ಪೆಕ್ಟ್ ಕೊಡ್ತಿಲ್ಲ, ಅವ್ರ ಮೇಲೆ ಕಲ್ಲೆಸೀತಾರೆ. ಅವ್ರನ್ನ ಕೇಳಿದ್ರೆ ಅವ್ರು ಅನ್ಎಜುಕೇಟೆಡ್ಡು, ಅವ್ರು ಹಂಗೆ ಹಿಂಗೆ ಅಂತಾರೆ. ಮತ್ತು ಈ ಡಾಕ್ಟ್ರುಗಳು ಮಾಡಿರೋದೇನು, ಅವ್ರು ಎಜುಕೇಟೆಡ್ ಆಗಿ ಅವ್ರು ಈ ಥರ ಮಾಡೋರಲ್ಲ, ಅವ್ರಿಗೇನಂತ ಹೇಳಬೇಕು? 100ಕ್ಕೆ 100 ಆತನ ಪ್ರಶ್ನೆ ತುಂಬ ಚೆನ್ನಾಗಿದೆ, ಒಳ್ಳೆ ಪ್ರಶ್ನೆ ಕೇಳಿದ್ಯಾ. ನಮ್ಮ ದೇಶದ ಕಿತ್ತು ತಿನ್ನುತ್ತಿರುವ ಸಮಸ್ಯೆಗಳಲ್ಲಿ ಕೋಮುವಾದ ನಿಮಗೂ ಕೂಡ ಬೆಳಗ್ಗೆ ಫ್ರೆಶ್ ಆಗಿ ಹೇಳ್ಬೇಕು ಅನ್ಸುತ್ತಾ? ಎಮ್ಮಾ ಜರ್ಮನಿ ಇರೋ ಬೆಸ್ಟ್ ಸೆಲ್ಲಿಂಗ್ ಮ್ಯಾಟ್ರೆಸ್ ಇವಾಗ ಇಂಡಿಯಾ ಕೃತ್ಯಗಳಲ್ಲೂ ಸಹಿತ ವಿದ್ಯಾವಂತರು, ವೈದ್ಯರು, ವಕೀಲರು, ಡಾಕ್ಟರ್ಸ್ಗಳು ಅಥವಾ ಉದ್ಯಮಿಗಳು ಅಥವಾ ಧರ್ಮದ ರಕ್ಷಕರು ಅಂತ ಕರೆಸ್ಕೊಳ್ಳೋರು, ರಾಜಕಾರಣಿಗಳು, ಇವರೆಲ್ಲರೂ ಸಹಿತ ಇದ್ದಾರೆ. ನಾನು ನೀವು ಎಲ್ಲರೂ ಕೂಡಿ ಈ ದೇಶದಲ್ಲಿ ಭಯೋತ್ಪಾದನೆಗೆ ನಮ್ಮ ಬೆಂಬಲ ಇಲ್ಲ, ಕೋಮುವಾದಕ್ಕೆ ನಮ್ಮ ಬೆಂಬಲ ಇಲ್ಲ, ಮತೀಯವಾದಕ್ಕೆ ನಮ್ಮ ಬೆಂಬಲ ಇಲ್ಲ, ಭ್ರಷ್ಟಾಚಾರಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿದ್ರೆ ಈ ದೇಶ ಉಳಿಯುತ್ತೆ. ಸ್ವತಂತ್ರ ಬಂದಾದ್ಮೇಲೆ ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆಯಿತು. ಡಿವೈಡ್ ಆದಮೇಲೆ ಗಾಂಧೀಜಿ ಅವರು ಹೇಳಿದ್ರು, ಹಿಂದೂ ಅವರು ಮುಸ್ಲಿಮ್ಸ್ ಅವರು ಇಲ್ಲೂ ಇರ್ಬೋದು, ಪಾಕಿಸ್ತಾನದಲ್ಲೂ ಹೋಗ್ಬೋದು ಅಂತ. ಅವಾಗ ನೀವು ಹೇಳಿದ್ರಿ ಏನಪ್ಪ, ಇಲ್ಲ ಈ ಮುಸ್ಲಿಮ್ಸ್ ಅವ್ರು ಇಲ್ಲೇ ಇರ್ತೀವಿ ಅಂತ. ಸರ್ ಅವಾಗ ಇಲ್ಲೇ ಇದ್ರಿ ತಾನೆ ಸರ್, ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ, ಸರಿನಾ ಸರ್? ಅದು ಏನು ಹೇಳ್ತೀನಿ ಅಂದರೆ, ಅದು ಇನ್ನೊಂದು ಮಾತು, ಅದು ರಿಪೀಟ್ ಆಗಿಲ್ಲ ಸರ್. ಅದು ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಭಾರತ ಒಂದು ಹಿಂದೂ ದೇಶ, ಸರಿನಾ ಸರ್? ನೀವು ಪಾಕಿಸ್ತಾನಕ್ಕೆ ಹಂಗನ ಹೋಗ್ಬೇಕಾಯ್ತು. ಏಂತಕ್ಕೆ ಹೋಗಿಲ್ಲ ಪಾಕಿಸ್ತಾನಕ್ಕೆ ಅಂದ್ರೆ ನೀವು? ಹಿಂದೂ ದೇಶ. ಭಾರತ ಹಿಂದೂ ದೇಶನೇ. ನೀವು ಹೇಳಿದ್ರಲ್ಲ, ಸ್ವಾತಂತ್ರ್ಯ ನಂತರ ಭಾರತ 2 ವಿಭಾಗ ಆಯಿತು. ಗಾಂಧೀಜಿ ಅವರು ಪಾಕಿಸ್ತಾನ ಹೋಗ್ಲಿಕ್ಕೆ ಹೇಳಿದ್ರು ಇದು ಹಿಂದೂ ರಾಷ್ಟ್ರ ಅಂತ. ಆ ತಪ್ಪು ಕಲ್ಪನೆ ನೀಗಿಸಬೇಕು. ಇದು ಹಿಂದೂ ರಾಷ್ಟ್ರ ಅಲ್ಲ, ಇಸ್ಲಾಂ ರಾಷ್ಟ್ರನೂ ಅಲ್ಲ. ಇದು ಭಾರತೀಯರ ಜನರ ಪ್ರಜಾಪ್ರಭುತ್ವ ರಾಷ್ಟ್ರ. ನೀವು ಪಾಕಿಸ್ತಾನಕ್ಕೆ ಹೋಗಬಹುದಾಯ್ತು ತಾನೆ? 2000 ವರ್ಷ ಕಳೆದ್ರು ಕೂಡ ಇದು ಇಸ್ಲಾಂ ರಾಷ್ಟ್ರ ಮಾಡೋದು ಸಾಧ್ಯ ಇಲ್ಲ. ಜಾತ್ಯತೀತ ರಾಷ್ಟ್ರ. ಮೇಡಮ್ ಹೇಳ್ತಾ ಇದ್ರು ಅಂಬೇಡ್ಕರ್ ಸಂವಿಧಾನ ವಿರೋಧಿಗಳ ನಾವು ಆಗೋದಿಲ್ಲ, ಈಗೂನು ಇಲ್ಲ, ಮುಂದೂ ಆಗೋದಿಲ್ಲ, ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಅದೇ ಅಂಬೇಡ್ಕರ್ ಅವರು ಬರೆದಂತಹ ಥಾಟ್ಸ್ ಆಫ್ ಪಾಕಿಸ್ತಾನ್ ಅಲ್ವಾ, ಥಾಟ್ಸ್ ಆಫ್ ಪಾಕಿಸ್ತಾನ್ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, 1947 ನಂತರ ಭಾರತದಲ್ಲಿರುವಂತಹ ಮುಸಲ್ಮಾನರು ನಿಶ್ಚಿತವಾಗಿ ಪಾಕಿಸ್ತಾನಕ್ಕೆ ಹೋಗ್ಬಿಡಿ, ಅವ್ರನ್ನ ಇಟ್ಕೊಂಡ್ರೆ ಅವ್ರು ಜಿಹಾದ್ ನಡೆಸ್ತಾರೆ, ಹಿಂದೂ ರಾಜಕೀಯವನ್ನ ಅವರು ಒಪ್ಪೋದಿಲ್ಲ, ಥಾಟ್ಸ್ ಆಫ್ ಪಾಕಿಸ್ತಾನ್ ಬರೆದಿದ್ದಾರೆ. ಅದನ್ನ ನೀವು ವಿರೋಧ ಮಾಡಿದ್ರೆ ನೀವು ಅಂಬೇಡ್ಕರ್ ವಿರೋಧಿಗಳಾಗ್ತೀರಿ. ಇದನ್ನ ನೀವು ಸ್ಪಷ್ಟಪಡಿಸಿ. ನೋಡಿ, ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮೊದಲು 1946 ಅಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಆಗ ಇದು ಮದ್ರಾಸ್ ಪ್ರಾಂತ. ಇಲ್ಲಿ 28 ಮುಸ್ಲಿಂ ಇದು ಏನು ಅವರಿಗೆ ಮೀಸಲು ಕ್ಷೇತ್ರಗಳು ಅಂತ ಇತ್ತು. 28ರಲ್ಲಿ 27 ಇವತ್ತು ಹೋಗಿ ಹುಡುಕಿ ನೋಡಿ, 27 ಮೀಸಲು ಕ್ಷೇತ್ರಗಳಲ್ಲಿ ಗೆದ್ದದ್ದು ಮುಸ್ಲಿಂ ಲೀಗ್. ಇದೇ ಮದ್ರಾಸ್ನಲ್ಲಿ. ಪಾಕಿಸ್ತಾನ ರಚನೆ ಆಗಬೇಕು ಅನ್ನುವಂಥ ಪಕ್ಷದಲ್ಲಿದ್ದವರು ಇಲ್ಲೆಲ್ಲ. ಈಗ ಯಾರೆಲ್ಲ ಬಹಳ ಸಂವಿಧಾನ ಅಂಬೇಡ್ಕರ್ ಅಂತ ಮಾತಾಡ್ತಾರಲ್ಲ, ಅವರು 2 ತಲೆಮಾರಿನ ಹಿಂದಿನವರು ಒತ್ತಿದ್ದು ಮುಸ್ಲಿಂ ಲೀಗಿಗೆ ಪಾಕಿಸ್ತಾನ ಪ್ರತ್ಯೇಕ ಆಗಬೇಕು ಅಂತ. ಆದರೆ ಪಾಕಿಸ್ತಾನ ಪಟೇಲರ ಶ್ರಮದಿಂದಾಗಿ ಅದು 2 ಆ ಕಡೆ ಸೀಮಿತ ಆಯಿತು. ದೇಶದ ಒಳಭಾಗದಲ್ಲಿ ಎಲ್ಲೂ ಕೂಡ ಆಗಲಿಲ್ಲ. ಎಲ್ಲರೂ ಕೂಡ ಭಾರತದ ಜೊತೆ ವಿಲೀನ ಆದರೂ ಇಲ್ಲಿ ಏನೂ ಗೊತ್ತಿಲ್ಲದ ಹಾಗೆ ಸುಮ್ಮನೆ ಇದ್ಬಿಟ್ರು. ಈಗ ಭಾರತ ಹಿಂದೂ ರಾಷ್ಟ್ರ ಅಲ್ಲ, ಹಿಂದೂಸ್ತಾನ ಅಲ್ಲ ಅಂತ. ಇವರು ಸೌದಿ ಅರೇಬಿಯಾಕ್ಕೆ ಹೋದ್ರೆ ಇವರು ಹಿಂದಿಗಳು ಅಂತಲೇ ಹೇಳೋದು, ಮುಸಲ್ಮಾನರು ಅಂತ ಹೇಳಲ್ಲ. ಹಿಂದಿ ಅನ್ನುವಂಥದ್ದು ಅದೊಂದು ಜಾಗತಿಕವಾದೊಂದು ಪ್ರದೇಶವನ್ನು ಸೂಚಿಸುವಂತ ಶಬ್ದ. ಅದನ್ನ ಸಾವರ್ಕರ್ ಅವರು ಹೇಳ್ತಾರೆ,
ಅವರ ಹಿಂದುತ್ವ ಅನ್ನುವಂಥ ಒಂದು ಸಣ್ಣ ಕೃತಿ ಇದೆ, ಅದರಲ್ಲಿ ಹೇಳ್ತಾರೆ ಯಾರು ಭಾರತವನ್ನು ಮಾತೃಭೂಮಿ, ಪುಣ್ಯಭೂಮಿ, ಪಿತೃಭೂಮಿ ಅಂತ ಒಪ್ಕೊಳ್ತಾನೆ ಅವರೆಲ್ಲರೂ ಕೂಡ ಅವ ಮುಸಲ್ಮಾನ ಆಗಲಿ ಕ್ರಿಶ್ಚಿಯನ್ ಆಗಲಿ ಯಾರಾಗಲಿ ಅವನು ಹಿಂದೂ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸರಿ ಸುಧೀರ್ ಸರ್ ಹೇಳಿ. ಯಾವತ್ತಿಗೂ ಸಹಿತ ಒಂದು ಜಾತಿ, ಒಂದು ಭಾಷೆ, ಒಂದು ಧರ್ಮಕ್ಕೆ ಸೀಮಿತವಾಗಬಹುದಾದ ದೇಶ ಅಲ್ಲ. ಈ ದೇಶ ಭಾರಿ ದೊಡ್ಡ ಒಂದು ಆಧ್ಯಾತ್ಮಿಕವಾದವನ್ನು ಪ್ರಕಟ ಮಾಡುವ ಭಾರತ ಅಂದರೆ ಜಾತ್ಯತೀತ ರಾಷ್ಟ್ರ ಅನ್ನೋ ಕಾರಣಕ್ಕೆ ನನಗೆ ಹೆಮ್ಮೆ ಮತ್ತು ಸಮಾಧಾನ ಮತ್ತು ಧೈರ್ಯ ಇದೆ. ಆದ್ದರಿಂದ ನಮ್ಮ ಗೆಳೆಯ ನಮ್ಮ ಕಿರಿಯ ಗೆಳೆಯ ಅವನೇನು ಅವ್ರ ಮಾತು ಕೇಳಿದ್ದಾನೆ, ಅವರು ಒಂದು ಸತಿ ಸಂವಿಧಾನದ ರಚನಾ ಸಭೆಗಳ ವಿಧಿಗಳನ್ನೆಲ್ಲ ಆತ ಓದುವ ಇನ್ನೂ ಅವಕಾಶ ಇದೆ. ಓದಿದ ಮೇಲೆ ಆತನಿಗೆ ಇನ್ನಷ್ಟು ಸ್ಪಷ್ಟನೆ ಬರ್ತದೆ. ಸ್ವಾಮೀಜಿ ನಾನು ಮಾತಾಡ್ತಾ ಇದ್ದೀನಿ, ಒಂದು ನಿಮಿಷ, ಅದಕ್ಕೆ ಲೆಟ್ ಮಿ ಕಂಪ್ಲೀಟ್. ಈ ದೇಶದಲ್ಲಿ ಯಾರ್ಯಾರು ಇಲ್ಲಿ ಉಳ್ಕೊಂಡಿದ್ದಾರೆ ಅವರೆಲ್ಲರೂ ಸಹಿತ ಈ ದೇಶದಲ್ಲಿರೋರು ಭಾರತೀಯರೇ ಆಗಿದ್ದಾರೆ. ಅವರು ಭಾರತೀಯರು ಮತ್ತು ಇದು ಎಷ್ಟೇ ವರ್ಷಗಳು ಹೋದರೂ ಸಹಿತ ಯಾವುದೇ ಒಂದು ಧರ್ಮಕ್ಕೆ, ಒಂದು ಜಾತಿಗೆ ಅಥವಾ ಒಂದು ಪಕ್ಷಕ್ಕೆ ಮೀಸಲಾಗ್ತಕ್ಕಂಥ ದೇಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಗಟ್ಟಿಯಾದ ಸಂವಿಧಾನವನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅಂತಕ್ಕಂಥ ಧೈರ್ಯ ನಮಗಿದೆ. ಆದ್ದರಿಂದ ಆ ರಾಂಗ್ ನರೇಷನ್ಸ್ಗಳೆಲ್ಲ ಇದಾವಲ್ಲ ಅದೆಲ್ಲ ವಾಟ್ಸಪ್ಪಲ್ಲಿ ಬರ್ತಕ್ಕಂಥ ಸೃಷ್ಟಿಗಳು. ಅವರು ಮೂಲ ಸಂವಿಧಾನ ರಚನಾ ಸಭೆಯ ಡಿಸ್ಕಷನ್ಸ್ಗಳನ್ನು ಅವನ್ನೆಲ್ಲ ಮಾಡಿಕೊಂಡು ನೋಡಿದ್ರೆ ಚೆನ್ನಾಗಿ ಬರ್ತದೆ. ಸರಿ, ನಾನು ಮೊದಲನೇದಾಗಿ ನನ್ನ ಅನಿಸಿಕೆಯನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಒಬ್ಬ ಮುಸಲ್ಮಾನನಾಗಿ ಸಮಾಜದಲ್ಲಿ ಬದುಕುವಾಗ ಬೇರೆ ಅನ್ಯ ಧರ್ಮ ಯಾವುದೇ ಧರ್ಮ ಇರಲಿ, ನನ್ನ ಧರ್ಮ ಹೇಳ್ಕೊಟ್ಟಿರೋದು ನಾನು ಎಲ್ಲ ಧರ್ಮಕ್ಕೆ ನಾನು ಅಪಾರ ಗೌರವ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ನಾನು ಮುಸಲ್ಮಾನ ಆಗೋದಕ್ಕೆ ನಾನು ಸಾಧ್ಯವಿಲ್ಲ. ಮತ್ತು ಎರಡನೇದಾಗಿ ನಾನು ಸರ್ ಒಂದು ಪ್ರಶ್ನೆ ಇದೆ ಸ್ವಾಮೀಜಿಗಳಿಗೆ. ನೀವು ಹೇಳಿದ್ರಿ ನಮ್ಮ ದೇಶದಲ್ಲಿ ಮದ್ರಸಾದಲ್ಲಿ ಎಲ್ಲ ಟೆರರಿಸಮ್ ಕಲಿಸ್ಕೊಡ್ತಾ ಇದ್ದಾರೆ ಅಂತ. ಕೆಲ ಅಥವಾ ಎಲ್ಲನ ಸರ್? ಅಲ್ರಿ, ಫಸ್ಟ್ಗೆ ಹೇಳಿದ್ದೇನೆ ಕೆಲ ಮುಸಲ್ಮಾನರು ಕೆಲ ಮದರ್ಸಾ ಅಂತ. ಮುಂಚೆ ನಡೀತಾ ಇತ್ತಾ ಅಥವಾ ಈಗಲೂ ಇದೆ? ನಡೀತಾ ಇದೆ. ಸೊ ಕೆಲ ಮದ್ರಸಾಗಳಲ್ಲಿ ಮಾತ್ರ ನಡೀತಾ ಇದೆ ಅಂತ ಈಗಲೂ ಇದ್ದಿದ್ದಕ್ಕೇನೆ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನೆಲ್ಲ ವೈರಲ್ ಆಗ್ತಾ ಇದೆ. ಸೊ ದಯವಿಟ್ಟು ಈ ತರ ಸ್ವಾಮೀಜಿ ಏನು ಹೇಳ್ತಾ ಇದ್ದಾರೆ, ಯಾವ ಮದ್ರಸಾ ಇದೆ ಅದ್ರ ಏನು ನೀವು ಎವಿಡೆನ್ಸ್ ಕೊಡ್ತೀರಾ, ಅದ್ರ ಮೇಲೆ ತನಿಖೆ ಆಗ್ಬೇಕಂತ ನಾನು ಕೇಳ್ಕೊಡ್ತೀನಿ. ನೀವು ಹೇಳಿದ್ರಲ್ಲ ಮೊದಲೇ ಪಾಕಿಸ್ತಾನದಲ್ಲಿ ಬರುವಂಥ ತೀರ್ಮಾನ ನೀವು ನಂಬ್ತೀರಾ, ನೀವೇ ಅದನ್ನ ಫಾಲೋ ಮಾಡ್ತೀರಾ ಅಂತ. ಇದ್ರಿಗೆ ನಿಮ್ಮ ಹತ್ರ ಏನು ಎವಿಡೆನ್ಸ್ ಇದೆ ಸರ್? ನೋಡಿ, ಇಲ್ಲಿ ಸಿಕ್ಕಂತಹ ಪ್ರತಿಯೊಬ್ಬ ಮುಸಲ್ಮಾನ ಹೇಳ್ತಾನೆ, ಆತಂಕವಾದಿ ಮುಸಲ್ಮಾನ್ ಭಾರತವನ್ನು ಮುಸ್ಲಿಂ ರಾಷ್ಟ್ರ ಮಾಡಬೇಕು, ಇಲ್ಲಿ ಜಿಹಾದ್ ಸ್ಥಾಪನೆ ಮಾಡಬೇಕು ಅನ್ನುವಂತಹ ಉತ್ತರ ಸಾಕಷ್ಟು ಮುಸಲ್ಮಾನ್ ಆತಂಕವಾದಿಗಳ ಬಾಯಿಂದ ನಾವು ಕೇಳಿದ್ದೇವೆ. ಇಲ್ಲಿ ಇಸ್ಲಾಂ ಸ್ಥಾಪನೆ ಮಾಡಬೇಕಂತಾನೆ ಕಸಬ್ ನಮಗೂ ಆತ್ಮೀಯತೆ ಇದ್ರೆ ನಿಮಗೂ ಆತ್ಮೀಯತೆ ಇರಬೇಕು, ನಿಮಗೂ ಆತ್ಮೀಯತೆ, ಜಾಫರ್ ಶರೀಫ್ ಆತ್ಮೀಯತೆ ನಿಮಗೂ ಇರಬೇಕು, ಮುಷರಫ್ನ ಆತ್ಮೀಯತೆ ನಿಮಗೂ ಇರಬೇಕಲ್ಲ. ಪ್ರತಿಯೊಬ್ಬ ಸಿಕ್ಕಂತ ಟೆರರಿಸ್ಟ್ ಹೇಳುವಂತಹದ್ದು, ಭಾರತದ ಪ್ರತಿಯೊಬ್ಬ ಟೆರರಿಸ್ಟ್ ಹೇಳುವಂತಹದ್ದು ಬರುವಂತಹದ್ದು ಪಕ್ಕದ ಪಾಕಿಸ್ತಾನ ಕುಮ್ಮಕ್ಕಿನಿಂದ. ಪಾಕಿಸ್ತಾನ ಏನು ಹೇಳುತ್ತೆ ಅದನ್ನೇ ಇಟ್ಕೊಂಡು ಇವರು AK-47 ತಂದು ಹಿಂದೂಗಳ ಮೇಲೆ, ಮುಸಲ್ಮಾನರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಮೇಡಮ್, ಇವರು ಸ್ವಾಮೀಜಿ ಅವರು ಹೇಳಿದ್ರು, ಒಪ್ಕೊಳ್ಳೋಣ, ಅವ್ರಿಗೆ ಯಾರೋ ಹೇಳಿದ್ದಾರಂತೆ. ಬಟ್ ನನ್ನ ಪ್ರಕಾರ, ನನ್ನ ಧರ್ಮ ಹೇಳೋದೇನೆಂದ್ರೆ, ಭಾರತಕ್ಕೆ ಸಂವಿಧಾನ ಇದೆ. ನಮ್ಮ ಈ ಇದಿದೆಲ್ಲ ಪೋಸ್ಟ್ ಮಾರ್ಟಮ್ ಮಾಡೋ ಕಾನೂನು ಪ್ರಕ್ರಿಯೆಯಲ್ಲಿ ನಮ್ಮ ಇಸ್ಲಾಂ ಏನು ಹೇಳ್ತಂದ್ರೆ ಆಯಾ ರಾಷ್ಟ್ರದ ಕಾನೂನಿಗೆ ಬೆಲೆ ಕೊಡಬೇಕು ಅಂತ ಹೇಳುತ್ತೆ. ಈಗ ನಾನು ಹೇಳ್ತಿರೋದು, ಇವರಿಗೆ ಹೇಳಿದಂತೆ ಒಂದು ವೇಳೆ ಹಿಂದೂ ಧರ್ಮದಲ್ಲಿ, ಮುಸ್ಲಿಂ ಧರ್ಮದಲ್ಲಿ ಈ ಭಯೋತ್ಪಾದನೆ ಆಗ್ತಿದೆ ನನಗೆ ಹೇಳಿದ್ರೆ, ಆನ್ ದಿ ಸ್ಪಾಟ್ ನಾನು ಯಾರಿಗೆ ಸಂಬಂಧಪಟ್ಟ ಕೇಸ್ ಕೊಟ್ಟು ಅದರ ಬಗ್ಗೆ ಕಾನೂನು ಹೋರಾಟ ಮಾಡ್ತಿದ್ದೆ. ಬಟ್ ಸ್ವಾಮೀಜಿ ಅವರು ಮಾಡಿಲ್ಲ, ಅವರು ಈ ಕೃತ್ಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಲ್ಲ, ನಿಮಗೆ ವಿಡಿಯೋ ತೋರಿಸ್ತೀನಿ ಅಂತ ಅವ್ರು ಹೇಳಿದ್ದಾರೆ, ತೋರಿಸ್ತಾರೆ ಅನ್ನೋ ಭರವಸೆಯೊಂದಿಗೆ ನೀವು ಕ್ರಮ ಕೈಗೊಳ್ಳಿ ಅಂತ ವಿನಂತಿ. ಪ್ರಶ್ನೆ, ಭಾರತದಲ್ಲಿ ಬೇರೆ ದೇಶದವರೆಲ್ಲ ಇದ್ದಾರೆ, ಅವರೇನು ನಮಗೆ ತೊಂದರೆ ಮಾಡ್ತಾ ಇಲ್ಲ. ಆದ್ರೆ ಈ ಮುಸ್ಲಿಂ ಅವ್ರು ಮಾತ್ರ ಏನಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ? ಎಲ್ಲಿ ತೊಂದರೆ ಮಾಡಿದ್ರು? ಕೆಲವು ಮುಸಲ್ಮಾನರು ಎಲ್ಲಿ ತೊಂದರೆ ಮಾಡಿದ್ರು? ಇವಾಗ ಡಿಲ್ಲಿಲೇ ಆಗಿದೆ ಅಲ್ವಾ ಸರ್? ಏನು ಬಾಂಬ್ ಬ್ಲಾಸ್ಟ್ ಅಲ್ಲ, ಅದು ಮುಸ್ಲಿಮರದ್ದು ಹೆಂಗೆ? ಸರ್, ಅಂದ್ರೆ ಪ್ರಶ್ನೆ ಅವ್ರದ್ದು ಏನು ಅಂತಂದ್ರೆ, ಭಯೋತ್ಪಾದಕರು ಬೇರೆ ಧರ್ಮದವರು ಹೆಚ್ಚಾಗಿ ಕಾಣ್ತಿಲ್ಲ. ಸಿಖ್ರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ ನಮ್ಮ ದೇಶದಲ್ಲಿ, ಹೊರಗಡೆ ಇರಬಹುದು, ಬಟ್ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಆಗ್ತಾ ಇರುವ ಟೆರರ್ ಅಟ್ಯಾಕ್ಗಳು ಮುಸಲ್ಮಾನರಿಂದ ಯಾಕೆ ಆಗ್ತಿದೆ? ಆಗ್ಲೇ ಹೇಳಿದೀನಿ ನಾನು, ಮುಸಲ್ಮಾನರದ್ದು ಅಷ್ಟೇ ಆಗ್ತಾ ಇಲ್ಲ. ಟೆರರಿಸಂ ಅಂದ್ರೆ ಎಲ್ಲಾ ಧರ್ಮದವರು ಮಾಡ್ತಾ ಇದ್ದಾರೆ, ಎಲ್ಲ ಧರ್ಮದವ್ರು ಮಾಡ್ತಿದ್ದಾರೆ. ಬಟ್ ಅವರು ಧರ್ಮದ ಹ್ಯಾಂಗ್ಲಲ್ಲಿ ನೋಡ್ತಾ ಇಲ್ಲ, ಮುಸ್ಲಿಮರನ್ನು ಮಾತ್ರ ಧರ್ಮದ ಹ್ಯಾಂಗ್ಲಲ್ಲಿ ನೋಡ್ತಿದ್ದಾರೆ. ಇಲ್ಲ, ಆ ರೀತಿ ನಡೆದೇ ಇಲ್ಲ. ಎಸ್, ನೋಡ್ತಾ ಇದ್ದಾರೆ.
ನಿಮ್ಮ ಚಿನ್ನವನ್ನು ಅಡವಿಟ್ಟು ಬಡ್ಡಿ ಕಟ್ಟಿ ಸಾಕಾಗಿದ್ದೀರಾ? ಇನ್ ಮುಂದೆ ಚಿಂತೆ ಬಿಡಿ. ನಾವು ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಬೆಲೆಗೆ ತೆಗೆದುಕೊಂಡು ತಕ್ಷಣವೇ ಉಳಿದ ಹಣವನ್ನು ಕೊಡುತ್ತೇವೆ. ನಿಮ್ಗೆ ಡಯಾಬಿಟಿಸ್ ಇದೆಯಾ? ಹೆದರಬೇಡಿ, ನನ್ನ ಮಾತು ನಂಬ್ತಿರಲ್ವಾ? ಸುಮ್ಮನೆ ಈ ಆಯುರ್ಬಲ ಡಿ ಅನ್ನ ಸೇವನೆ ಮಾಡ್ತಾ ಬನ್ನಿ. ನಿಮ್ಮ ಕಣ್ಣು, ಕಿಡ್ನಿ, ಲಿವರು, ಬ್ರೈನು ಸೇಫ್ ಆಗುತ್ತೆ, ಶುಗರು ಕಡಿಮೆ ಆಗುತ್ತೆ. ಮೇಷ್ಟ್ರೆ, ಯಾವ ಪೇಂಟ್ ಹಾಕಿಸಲಿ? ಇದನ್ನ ಹಾಕ್ಸು, ಸ್ವಾಗತ್ ಇಮಲ್ಷನ್. ಕಮ್ಮಿ ಖರ್ಚಲ್ಲಿ ಮನೆ ಸುಂದರಗೊಳ್ಳುತ್ತೆ. ವಾ, ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಗೋಡೆಗಳಿಗೆ ಬಜೆಟ್ ನಲ್ಲಿ ಆಗುತ್ತೆ, ಮನೆ ಕಂಗೊಳಿಸುತ್ತೆ. ಸ್ವಾಗತ್ ಇಮಲ್ಷನ್. ಬಯಸ್ ಡಿಪೆಂಡ್ಸ್. ಬಾಂಬು ತಯಾರಾಗಕ್ಕೆ ತುಂಬ ವಸ್ತುಗಳು ಬೇಕು. ಅದು ಸಿಗ್ತಾ ಇದೆ, ಅಷ್ಟು ಈಸಿಯಾಗಿ ಸಿಗ್ತಾ ಇದೆ ಅಂದರೆ ಸರ್ಕಾರದವ್ರು ಏನು ಮಾಡ್ತವ್ರೆ? ಅದೇ ನನ್ನ ಪ್ರಶ್ನೆ. ಹಿಂದೂ ಮುಸ್ಲಿಂ ಅಂತ ಅಲ್ಲಿ ಬರಲ್ಲ. ಅದೇ ನನ್ನ ಪ್ರಶ್ನೆ. ಒಂದು ನಿಮಿಷ. ಸರ್ಕಾರ ಆಯ್ತು, ಆ ಅಮ್ಮನಿಗೆ ನಾನು ಸರ್ಕಾರ ಅವರು ಏನು ಮಾಡ್ತವ್ರೆ ನೋಡಿ, ಇದರಿಂದ? ಈಗ ಸರ್ಕಾರನೇ ಮದ್ಯಪಾನ ರೆಡಿ ಮಾಡ್ತಾ ಇದೆ, ಸರ್ಕಾರನೇ ಧೂಮ್ರಪಾನ ರೆಡಿ ಮಾಡ್ತಾ ಇದೆ. ಆ ಪಾಕೆಟ್ ಮೇಲೆ ಬರೀತಾರೆ ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕರ, ಅದು ಡ್ರಿಂಕ್ಸ್ ಇರ್ಬೋದು ಅಥವಾ ಸೇದೋದಿರ್ಬೋದು. ಅದೇ ಮಾದರಿಯಲ್ಲಿ ವೈದ್ಯರಿಗೆ ಇವತ್ತು ಅಮೋನಿಯಂ ನೈಟ್ರೇಟ್ ಭಾಳ ಅವಶ್ಯವಾಗಿದೆ. ಅಮೋನಿಯಂ ನೈಟ್ರೇಟ್ ವೈದ್ಯ ವಿದ್ಯಾರ್ಥಿಗಳಿಗೆ ಯಾವುದಕ್ಕೆ ಉಪಯೋಗಿಸಬೇಕು ಅದಕ್ಕೆ ಉಪಯೋಗಿಸಬೇಕು. ಅದನ್ನು ಬಿಟ್ಬಿಟ್ಟು ಇನ್ನೊಬ್ಬರನ್ನ ಹತ್ಯೆ ಮಾಡೋಕ್ಕೆ, ದೇಶದಲ್ಲಿ ಅಶಾಂತಿ ಸೃಷ್ಟಿ ಮಾಡೋಕ್ಕೆ ಅದನ್ನು ಉಪಯೋಗಿಸ್ಕೊಳ್ಳೋದಾರಂದ್ರೆ ಅವನು ದೇಶದ್ರೋಹಿನೇ, ಅವನು ಧರ್ಮದ್ರೋಹಿನೇ, ಆತ ಭಯೋತ್ಪಾದಕ. ಈಗ ಇತ್ತೀಚೆಗೆ ಆಗ್ತಾ ಇರುವಂಥ ಭಯೋತ್ಪಾದನಾ ಕೃತ್ಯದಲ್ಲಿ 2 ಕೃತ್ಯಗಳನ್ನು ಇವರು ಬಹಳ ದೊಡ್ಡದಾಗಿ ಹೇಳುವಂಥದ್ದು. ಒಂದು ಪುಲ್ವಾಮಾ ಅಟ್ಯಾಕ್ ಆಗುವಂಥ ಸಂದರ್ಭದಲ್ಲಿ, ಆ ಕಾನ್ವೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಚೆಕ್ ಪೋಸ್ಟನ್ನು ಆ ಜಮ್ಮು ಕಾಶ್ಮೀರದ ಸರ್ಕಾರ ಅವರ ಕೋರಿಕೆಯ ಮೇರೆಗೆ ಸಾರ್ವಜನಿಕರ ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ತೆರವು ಮಾಡಿದಂಥ, ಅದರ ನಂತರ ಯಾರೂ ಅದನ್ನು ಕವರ್ ಕೂಡ ಮಾಡಲಿಲ್ಲ. ಅದಕ್ಕೆ ರೀಸನ್ ಏನು, ಅದರ ತನಿಖಾ ವರದಿಗಳ ಬಗ್ಗೆ ಯಾರೂ ಮಾತಾಡಲಿಲ್ಲ. ಈಗ ನಿನ್ನೆ ಆಗಿರುವಂಥದ್ದು ಅಮೋನಿಯಂ ನೈಟ್ರೇಟ್ನ ಸ್ಫೋಟ, ಅದಕ್ಕೆ ಬಂದಂಥ ಜಿಲೆಟಿನ್ ಕಡ್ಡಿಗಳು, ಇದೆಲ್ಲ ದೇಶದ ಒಳಭಾಗದಿಂದಲೇ ಪೂರೈಕೆ ಆಗಿರುವಂಥದ್ದು. ಹಾಗಾಗಿ ಭದ್ರತಾ ವೈಫಲ್ಯ ಅಂತ ಹೇಳಿ ನಾನೀಗ ಸಂದೀಪ್ ಚಕ್ರವರ್ತಿ ಅವರ ಮೇಲೆ, IPS ಅಧಿಕಾರಿಯ ಮೇಲೆ ಆರೋಪ ಮಾಡೋಕ್ಕಾಗಲ್ಲ. ಅವರು ತಾನು ಸ್ವತಃ ಆಸಕ್ತಿಯಿಂದ ನೌಗಾಂವ್ನಿಂದ ಹಿಡಿದು ಆನಂತರ ನೇರವಾಗಿ ಏನು ಫರೀದಾಬಾದ್ವರೆಗೆ 800 ಕಿಲೋಮೀಟರ್ನ ಆ ಇಡೀ ನೆಟ್ವರ್ಕನ್ನು ಟ್ರೇಸ್ ಮಾಡ್ಕೊಂಡು ಬಂದು ಅಷ್ಟೆಲ್ಲ ವೈದ್ಯರನ್ನು ಅರೆಸ್ಟ್ ಮಾಡಿರುವಂಥದ್ದು ಇಲ್ಲಿ ಭದ್ರತಾ ವೈಫಲ್ಯ ಅಂತ ನಾನು ಹೇಳೋದಕ್ಕೆ ಬಯಸೋದಿಲ್ಲ. ಇದು ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ದೇಶದ ಒಳಭಾಗದಲ್ಲಿರುವಂಥ ಆಂತರಿಕ ಶತ್ರುಗಳ ನೆರವಿನಿಂದ ನಡೆದಿದೆ ಅಂತ ನಾನು ಹೇಳ್ತೀನಿ. ರಾಡಿಕಲ್ ಮನಸ್ಥಿತಿ ಅಂದ್ರೆ ಮೂಲಭೂತವಾದ ಅನ್ನೋದು ಅದು ಹಿಂದೂದಲ್ಲಿದ್ರು ಮುಸಲ್ಮಾನದಲ್ಲಿದ್ರು ಎಲ್ಲೇ ಇದ್ರೂ ಕೂಡ ಈ ರಾಡಿಕಲ್ ಮನಸ್ಥಿತಿ ಅನ್ನೋದು ಸಮಾಜಕ್ಕೆ ಅತ್ಯಂತ ಮಾರಕ. ಅದು ಎಲ್ಲೇ ಕಂಡು ಬಂದರೂ ಕೂಡ ಅದನ್ನು ಖಂಡಿಸೋದು ಮಾತ್ರವಲ್ಲ, ಅದಕ್ಕೆ ಶಿಕ್ಷೆ ಆಗೋ ರೀತಿಯಲ್ಲಿ ಅಲ್ಲಿವರೆಗೂ ಅದನ್ನು ತೆಗೆದುಕೊಂಡು ಹೋಗೋದು ಕೇವಲ ಸರ್ಕಾರಗಳದ್ದು ಮಾತ್ರವಲ್ಲ, ನಾಗರಿಕರಾಗಿ ನಮ್ಮೆಲ್ಲರದೂ ಕೂಡ ಕರ್ತವ್ಯ ಅಂತ ಹೇಳ್ತಾ ಈ ರಾಡಿಕಲ್ ಮನಸ್ಥಿತಿಯ ವಿರುದ್ಧ ಭಾರತ ಸೆಟೆದು ನಿಲ್ಲುವ ಪರಿಸ್ಥಿತಿ ಬರಲಿ ಅಂತ ಆಶಿಸ್ತಾ ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನಿಮಗೂ ಕೂಡ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. MDHT+ ನಿಂದಲೇ ಬರುತ್ತೆ.